ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ಹೇಗಿದ್ದೀರಾ ಸ್ಟೂಡೆಂಟ್ಸ್? ವೆಲ್ಕಮ್ ಟು ದ ಕ್ಲಾಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮ್ಮ ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಳ್ತೀನಿ. ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ದ ಕ್ಲಾಸ್. ನೋಡಿ, ಇವತ್ತು ಕೂಡ ನಾವು ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಈ ಚಾಪ್ಟರ್ ಮುಖಾಂತರ ಈ ಚಾಪ್ಟರ್ ಅನ್ನ ನಾವು ನಿಮ್ಮ ಒನ್ ಶಾರ್ಟ್ ಲೆಕ್ಚರ್ ಮುಖಾಂತರ ಕವರ್ ಮಾಡ್ತಾ ಹೋಗ್ತಾ ಇದೀವಿ. ಓಕೆ, ಈ ಒನ್ ಶಾರ್ಟ್ ಲೆಕ್ಚರ್ ನೀವು ಕೇಳೋದ್ರಿಂದ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳು, ಎಲ್ಲಾ ಟಾಪಿಕ್ಗಳು ನಿಮಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸೊ ಸ್ಟಾರ್ಟ್ ಮಾಡ್ತಾ ಹೋಗೋಣಲ್ವಾ? ಹಾಗಾದ್ರೆ ಚಾಪ್ಟರ್ ಅಂತೂ ತುಂಬಾ ಈಸಿ ಇದೆ. ಸೊ ಅದಕ್ಕೂ ಮುಂಚೆ ನೋಡಿ, ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ನೋಟ್ಸ್ ಬೇಕು ಅಲ್ವಾ? ನೋಟ್ಸ್ ಏನ್ ಹೇಳಿ, ನೋಟ್ಸ್ ಅನ್ನೋದು ಬೇಕಲ್ವಾ ನಿಮಗೆ? ಪ್ರತಿ ಚಾಪ್ಟರ್ ಸಂಬಂಧ ನಾನು ಏನೇನು PDF ಫಾರ್ಮ್ಯಾಟ್ ಅಲ್ಲಿ ಕೊಡ್ತೀನಿ, ಮತ್ತೆ ನಾನು ಏನೇನು ಬರೀತೀನಿ ಅದು ನಿಮಗೆ ಬೇಕಲ್ವಾ? ಸೊ ನಿಮಗೆ ಬೇಕು ಅದು. ಅದಾದ ನಂತರ ಮತ್ತೆ ನಿಮಗೆ ಇನ್ನೇನು ಬೇಕು? DPPs. ಓಕೆ, DPPs ಅಂತಂದ್ರೆ ಏನ್ ಹೇಳಿ, ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಅಂತ ಕೊಡ್ತೀವಿ. ಈ DPPs ಇಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಪ್ರತಿ ಚಾಪ್ಟರ್ ರಿಲೇಟೆಡ್ ಕೂಡ ಒಂದು 30 MCQs ನಾನು ಕೊಟ್ಟಿರ್ತೀನಿ. ಓಕೆ, ಸೊ ಇಡೀ ಚಾಪ್ಟರ್ ನಲ್ಲಿ ನಾನು ಡಿವೈಡ್ ಮಾಡಿ 30 MCQ ಕೊಡ್ತೀನಿ ನಾನು. ಸೊ ನೀವು ಅದನ್ನ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಅಪ್ಪ ಅಂತಂದ್ರೆ ನಿಮ್ಗೆ ಇಡೀ ಚಾಪ್ಟರ್ನ ನೀವು ಚಿಕ್ಕದಾಗಿ ಕಲಿತಾ ಹೋಗ್ಬೋದು. ಸೊ ಓಕೆ, ಸೊ ನಿಮಗೆ ಕ್ಲಿಯರ್ ಆಗಿ ನೆನಪಿರ್ತೀವಿ. ತುಂಬಾ ದೊಡ್ಡ ಟಾಪಿಕ್ಗಳನ್ನೆಲ್ಲ ಚಿಕ್ಕದಾಗಿ ಕೊಟ್ಟಿರ್ತೀನಿ. ಮತ್ತೆ ನಿಮ್ಗೆ ಅಲ್ಲಿ ಏನ್ ಗೊತ್ತಾಗುತ್ತೆ, ಕ್ವಶನ್ಸ್ ನ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕೇಳ್ತಾರೆ, ಯಾವ ರೀತಿ ಕ್ವಶನ್ಸ್ ಬರುತ್ತೆ, ನಾನು ಯಾವ ರೀತಿ ಓದಬೇಕು, ಸ್ಟಡಿ ಮಾಡಬೇಕು, ಈ ಎಲ್ಲ ಒಂದು ಐಡಿಯಾಗಳು ಏನಪ್ಪಾ ಅಂತಂದ್ರೆ ನಿಮಗೆ ಈ DPPs ನ ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡೋದ್ರಿಂದ ಬರ್ತಾ ಹೋಗುತ್ತೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಹಾಗಾಗಿ ನಿಮಗೆ ಇವೆರಡು ಬೇಕು ಅಂತಂದ್ರೆ, ನೋಟ್ಸ್ ಮತ್ತೆ DPPs ಇವೆರಡು ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ನಮ್ಮ PW ಆಪ್ ಅನ್ನ ಫಸ್ಟ್ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಡೌನ್ಲೋಡ್ ಮಾಡ್ಕೋಬೇಕು. ಸೊ ಅಲ್ಲಿ ನೀವು ಎಕ್ಸ್ಪ್ಲೋರ್ ದ ಬ್ಯಾಚ್ ಸೆಕ್ಷನ್ಗೆ ಹೋದ್ರೆ ಸೊ ನೋಡಿ, ನಂತರ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಬ್ಯಾಚ್ ನೇಮ್ ಯಾವ್ದಿರುತ್ತಲ್ವಾ, ನಿಮ್ಮ ಬ್ಯಾಚ್ ನೇಮು, ಆ ನೇಮ್ನ ಕೊಟ್ಬಿಟ್ಟು ನೀವು ಸರ್ಚ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸರ್ಚ್ ಮಾಡ್ತಾ ಹೋದಾಗ ಏನಾಗುತ್ತೆ, ನಂತರ ನೋಡಿ ಇಲ್ಲಿ ನಿಮ್ಮ ಬ್ಯಾಚ್ ಡೀಟೇಲ್ಸ್ ಎಲ್ಲ ಬರ್ತಾ ಹೋಗುತ್ತೆ ಕಣ್ರಪ್ಪ. ಓಕೆ, ಬ್ಯಾಚ್ ಡೀಟೇಲ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಇದೆಲ್ಲ ನಿಮ್ಮ ಬ್ಯಾಚ್ ಡೀಟೇಲ್ಸ್. ಸೊ ಅದಾದ ನಂತರ ಇಲ್ಲಿ ನೋಡಿ, ಈ ಫ್ರೀ ಅಂದ್ರೆ ಕ್ಲಾಸಸ್ಗಳು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಓಕೆ, ನೀವು ಯಾರು ಕೂಡ ₹1 ಕೂಡ ಖರ್ಚು ಮಾಡ್ತಕ್ಕಂಥ ಏನು ನೆಸೆಸಿಟಿ ಅನ್ನೋದು ಇರೋದಿಲ್ಲ. ಫ್ರೀ ಆಗಿ ಕ್ಲಾಸಸ್ಗಳನ್ನ ಕೇಳ್ತಾ ಹೋಗ್ಬೋದು. ನಂತರ ಇಲ್ಲಿ ನೀವು ಎನ್ರೋಲ್ ನೋ ಕಡೆ ಕ್ಲಿಕ್ ಮಾಡಿದ್ರೆ ಸೊ ನಂತರ ಈ ರೀತಿ ಬರುತ್ತೆ. ನೋಡಿ, ಇಲ್ಲಿ ನೋಡಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಮತ್ತೆ ಬಯಾಲಜಿ ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸಸ್ಗಳು ನಿಮಗೆ ಫ್ರೀ ಆಗಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ನಿಮಗೆ ಯಾವ ಸಬ್ಜೆಕ್ಟ್ನ ಕ್ಲಾಸಸ್ ಬೇಕು ಅದನ್ನ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಫ್ರೀ ಆಗಿ ಕೇಳ್ತಾ ಹೋಗ್ಬೋದು. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಸ್ಟೂಡೆಂಟ್ಸ್. ಸೊ ಇದನ್ನ ಯಾವ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಒಂದ್ ಸೆಕೆಂಡ್ ಹೇಳ್ತಾ ಇದ್ದೀನಿ, ಇಷ್ಟು ಕ್ಲಾಸಸ್ಗಳ ಜೊತೆಗೆ ನಿಮಗೆ DPPs ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಪ್ಲಸ್ ನೋಟ್ಸ್ ಸಿಗ್ತಾ ಹೋಗುತ್ತೆ ನೀವು ಆಪ್ಗೆ ಹೋಗಿ ಎನ್ರೋಲ್ ಆಗೋದ್ರಿಂದ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ನಂತರ ನೋಡಿ, ನಮ್ದು ವಾಟ್ಸಪ್ ಚಾನಲ್ ಇದೆ, PW ಕನ್ನಡ 899 ಅಂತ ಹೇಳ್ಬಿಟ್ಟು ವಾಟ್ಸಪ್ ಚಾನಲ್ ಇದೆ. ಈ ವಾಟ್ಸಪ್ ಚಾನಲ್ ಲಿಂಕ್ ನಿಮಗೆ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುತ್ತೆ. ಓಕೆ, ಸೊ ಇಲ್ಲಿಗೆ ನೀವು ಜಾಯಿನ್ ಆಗೋದ್ರಿಂದ ಗವರ್ನಮೆಂಟ್ ರಿಲೇಟೆಡ್ ನಿಮಗೆ ಏನೇ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ಸ್ ಬಂದ್ರು, ಏನೇ ಅಪ್ಡೇಟ್ಸ್ ಬಂದ್ರು, ಏನೇ PDFs ಇದ್ರು, ಅಥವಾ ನೀವು ಕ್ಲಾಸಿಗೆ ಸಂಬಂಧಪಟ್ಟಂಗೆ ಏನು ಓದಬೇಕು, ಯಾವ ರೀತಿ ಓದಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್, ಇಂಪಾರ್ಟೆಂಟ್ ಶಾರ್ಟ್ ನೋಟ್ಸ್, ಇದೆಲ್ಲ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಕಣ್ರಪ್ಪ. ಓಕೆ, ಇದಕ್ಕೆ ನೀವು ಮಸ್ಟ್ ಅಂಡ್ ಶುಡ್ ಜಾಯಿನ್ ಆಗಲೇಬೇಕು. ಸೊ ಎರಡು ಆ್ಯಪ್ ಮತ್ತೆ ವಾಟ್ಸಪ್ ಚಾನಲ್ಗೆ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸೊ ನಂತರ ನೋಡ್ತಾ ಹೋಗೋಣ ನಾವು. ಸೊ ಇದಲ್ಲದೆ ನಂತರ ನೋಡ್ತಾ ಹೋಗೋದಾದ್ರೆ ನೋಡಿ, ರೀಕ್ಯಾಪ್ ಆಫ್ ಪ್ರೀವಿಯಸ್ ಲೆಕ್ಚರ್ಸ್. ಸೊ ನಂತರ ಏನ್ ನೋಡೋಣ, ಆಬ್ವಿಯಸ್ಲಿ ನಾವ್ ಏನ್ ಮಾಡ್ತೀವಿ ಹೇಳಿ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ ಅಂತ ನೋಡ್ತಾ ಹೋಗೋದಾದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾವ ಚಾಪ್ಟರ್ ಬಗ್ಗೆ ಕಲ್ತಿದ್ವಿ ಹೇಳಿ ನೋಡುವ ನೀವು? ಮನಿ ಅಂಡ್, ಸೊ ಯಾವ ಚಾಪ್ಟರ್ ಬಗ್ಗೆ ಕಲ್ತಿದ್ವಿ? ಮನಿ ಅಂಡ್ ಕ್ರೆಡಿಟ್ ಚಾಪ್ಟರ್ ಬಗ್ಗೆ ಕಲ್ತಿದ್ವಿ ಅಲ್ವಾ? ಸೊ ಅಲ್ಲಿ ನಾವೇನ್ ಕಲ್ತಿದ್ವಿ? ಮನಿಯ ಇಂಪಾರ್ಟೆನ್ಸ್ ಏನು, ಮನಿಯ ಮಹತ್ವ ಏನು, ಪ್ರೆಸೆಂಟ್ ಮನಿ ಏನಕ್ಕೋಸ್ಕರ ಬೇಕು ಅನ್ನೋದನ್ನ ನಾವು ಕಲ್ತಿದ್ವಿ. ಎವಲ್ಯೂಷನ್, ಅಲ್ಲಿ 4 ಸಿಸ್ಟಮ್ ಬರ್ತಾ ಹೋಗುತ್ತೆ. ಓಕೆ, ಮನಿ ಯಾವ ರೀತಿ ಎವಲ್ಯೂಷನ್ ಆಯ್ತು, ಫಸ್ಟ್ ಬಾರ್ಟರ್ ಸಿಸ್ಟಮ್ ಇಂದ, ನಂತರ ಮೊನಿಟರಿ ಸಿಸ್ಟಮ್ ಇಂದ, ಓಕೆ, ಸೊ ಮೊನಿಟರಿ ಇಲ್ಲ, ಓಕೆ, ಕಮೋಡಿಟಿ ಮನಿಯಿಂದ ನಂತರ, ಸೊ ಅದಾದ ನಂತರ ಏನು ಕಾಯಿನ್ ಸಿಸ್ಟಮ್, ಪೇಪರ್ ಮನಿ, ಸೊ ನಂತರ ಬ್ಯಾಂಕ್ ಮನಿ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಅದಾದ ನಂತರ ಫಂಕ್ಷನ್ಸ್, ಮನಿಯ ಫಂಕ್ಷನ್ಸ್ಗಳು ಏನೇನು ಅನ್ನೋದನ್ನು ಕೂಡ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ಲಿ. ಓಕೆ, ಸೊ ಅದಾದ ನಂತರ ಇಂಡಿಜಿನಿಯಸ್ ಬ್ಯಾಂಕರ್ಸ್ ಮತ್ತೆ ಟೈಪ್ಸ್ ಆಫ್ ಕ್ರೆಡಿಟ್. ಓಕೆ, ಕ್ರೆಡಿಟ್ ಅಲ್ಲಿ ಹಲವಾರು ರೀತಿಯಂತ ಟೈಪ್ಸ್ಗಳು ಬರ್ತಾ ಹೋಗುತ್ತೆ ಕಣ್ರಪ್ಪ. ಟೈಪ್ಸ್ಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನಂತರ ಎವಲ್ಯೂಷನ್ ಆಫ್ ಬ್ಯಾಂಕ್ಸ್ ಅಂಡ್ ದೇರ್ ಟೈಪ್ಸ್, ಬ್ಯಾಂಕ್ಗಳ ಟೈಪ್ ಮತ್ತು ಅವುಗಳ ವಿಧ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ, ನಂತರ ಇಂಟ್ರೊಡಕ್ಷನ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ ಡೆಪಾಸಿಟ್, ಬೇರೆ ಬೇರೆ ರೀತಿಯಾದಂಥ ಬ್ಯಾಂಕ್ ಡೆಪಾಸಿಟ್ಗಳು. ಓಕೆ, ಚಾಲ್ತಿ ಖಾತೆ, ಸೇವಿಂಗ್ಸ್ ಖಾತೆ, ಸೊ ಇದೆಲ್ಲ ಬರ್ತಾ ಹೋಗುತ್ತೆ.
ಸೊ ಇದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಇಷ್ಟೆಲ್ಲದೂ ಕೂಡ ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮ್ಗದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಓಕೆ, ಸೊ ಇವತ್ತಿನ ಚಾಪ್ಟರ್ ಯಾವುದಪ್ಪ ಅಂತಂದ್ರೆ ಶ್ರಮ ಮತ್ತೆ ಉದ್ಯೋಗ ಅಂತ ನಾವು ಕರಿತೀವಿ. ಓಕೆ, ಶ್ರಮ ಮತ್ತು ಉದ್ಯೋಗ ಅನ್ನೋ ಚಾಪ್ಟರ್ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಸೊ ನೋಡ್ತಾ ಇದ್ದೀವಿ. ಈ ಚಾಪ್ಟರ್ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಇದು. ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಓಕೆ, ಸೊ ನೋಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ನಾವೇನ್ ಕಲಿತೀವಿ, ಶ್ರಮ ಅಂತಂದ್ರೆ ಏನು, ಅದರ ಮೀನಿಂಗ್ ಏನು, ಅದರ ಫೀಚರ್ಸ್ ಲಕ್ಷಣಗಳೇನು, ಮತ್ತೆ ಅದರ ಇಂಪಾರ್ಟೆನ್ಸ್ ಮಹತ್ವ ಏನು, ಮತ್ತೆ ಅದರ ಟೈಪ್ಸ್ ಗಳೇನು, ಇಷ್ಟ್ರ ಬಗ್ಗೆ ನಾವು ಕ್ಲಿಯರ್ ಆಗಿ ನೋಡ್ತಾ ಹೋಗ್ತೀವಿ. ಓಕೆ, ಫಸ್ಟ್ ಥಿಂಗ್ ಶ್ರಮದ ಬಗ್ಗೆ ಕಲಿತೀವ. ಸೊ ಅದಾದ ನಂತರ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಆಫ್ ಡಿವಿಷನ್ ಆಫ್ ಲೇಬರ್. ಓಕೆ, ಈ ಮತ್ತೆ ಡಿವಿಷನ್ ಆಫ್ ಲೇಬರ್. ಓಕೆ, ಶ್ರಮದ ವಿಭಜನೆ ಅಂತ ಬರುತ್ತೆ. ಅದರಿಂದ ಕೆಲವೊಂದು ಅಡ್ವಾಂಟೇಜಸ್ ಇದೆ, ಕೆಲವೊಂದು ಏನು ಉತ್ತಮವಾಗಿರ್ತಕ್ಕಂಥ ಪರಿಣಾಮಗಳಿದೆ, ಮತ್ತೆ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ದುಷ್ಪರಿಣಾಮಗಳು ಇದೆ. ಅದು ಏನೇನು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ನಂತರ ರೋಲ್ ಆಫ್ ವುಮೆನ್ ಅಂಡ್ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಮೆನ್ ಅಂಡ್ ವುಮೆನ್. ಓಕೆ, ನೋಡಿ ಮಹಿಳೆಯರ ಪಾತ್ರ ಏನು, ಈ ಒಂದು ಶ್ರಮ ಮತ್ತೆ ಉದ್ಯೋಗದಲ್ಲಿ ಮಹಿಳೆಯರ ರೋಲ್ ಏನು ಆಗಿರಬೇಕು, ಏನು ಆಗಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನಂತರ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಮೆನ್ ಅಂಡ್ ವುಮೆನ್, ಮಹಿಳೆ ಮತ್ತು ಪುರುಷರ ನಡುವಿನ ಏನು ಡಿಸ್ಕ್ರಿಮಿನೇಷನ್ ತಾರತಮ್ಯ ಏನೇನಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನಂತರ ಅನ್ಎಂಪ್ಲಾಯ್ಮೆಂಟ್ ಅಂಡ್ ಇಟ್ಸ್ ಟೈಪ್ಸ್, ನಿರುದ್ಯೋಗ ಮತ್ತೆ ಅದರ ವಿಧಗಳ ಬಗ್ಗೆನೂ ಕೂಡ ನಾವಿಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲಪ್ಪ. ಓಕೆ, ನೋಡಿ ಫಸ್ಟ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಲೇಬರ್ ಮತ್ತೆ ಉದ್ಯೋಗದ ಬಗ್ಗೆ ನಾವು ಸೊ ನೋಡ್ತಾ ಹೋಗೋಣ. ತುಂಬಾ ಸುಲಭ ಆಗಿದೆ ಚಾಪ್ಟರ್. ಸೊ ನೀವು ಪಿಕ್ಚರ್ ನೋಡ್ತಾ ಇದ್ರಲ್ವಾ, ಈ ಪಿಕ್ಚರ್ ಎಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ನೋಡುವ. ಸೊ ಈ ಪಿಕ್ಚರ್ ಎಲ್ಲ ನೋಡಿದ್ರೆ ನಿಮಗೆ ಏನಂತ ಅನ್ಸುತ್ತೆ? ಈ ಕಡೆ ಒಂದು ಪಿಕ್ಚರ್ ಅನ್ನ ನೀವು ನೋಡ್ತಾ ಇದ್ದೀರಾ ಅಲ್ವಾ? ಶ್ರಮ ಮತ್ತೆ ಉದ್ಯೋಗದಲ್ಲಿ ನೋಡಿ, ಲೇಬರ್ ಅಂತಂದ್ರೆ ಕನ್ನಡದಲ್ಲಿ ಬರ್ದಿಟ್ಕೋಬೇಡಿ, ಲೇಬರ್ ಅಂತಂದ್ರೆ ಶ್ರಮ ಅಂತ ಅರ್ಥ. ಓಕೆ, ಏನಲ್ಲಿ ಲೇಬರ್ ಅಂತಂದ್ರೆ ಶ್ರಮ ಅಂತ ಅರ್ಥ ಕಣ್ರಪ್ಪ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಲೇಬರ್ ಅಂತಂದ್ರೆ ಶ್ರಮ. ಶ್ರಮ ಇಸ್ ಲೇಬರ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಇಂಡಿಸ್ಪೆನ್ಸಿಬಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಓಕೆ, ಸೊ ನೋಡಿ ನಮಗೆ ಏನ್ ಬೇಕು, ನೀವು ಲಾಸ್ಟ್ ಕ್ಲಾಸಲ್ಲಿ ನೋಡಿದಿರಿ ಅಂತ ಅನ್ಕೊಳ್ತೀನಿ. ನಾವು ಒಂದು ವಸ್ತುನ ಪ್ರೊಡ್ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ, ಓಕೆ, ಸೊಸೈಟಿಲಿ ಒಂದು ವಸ್ತುನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತೆ ಇಂಟರ್ಪ್ರಿನರ್ಶಿಪ್ ಬೇಕು ಅಂತ ನಾವು ನೋಡ್ತಾ ಹೋಗಿದ್ದೀವಿ. ಓಕೆ, ಸೊ ಅದರಲ್ಲಿ ಆ ಒಂದು ಯಾವುದು ಲೇಬರ್ ಅಂತ ಬಂದಾಗ, ಓಕೆ, ಲೇಬರ್ ಅನ್ನೋ ಒಂದು ವಿಚಾರ ಬಂದಾಗ ಅಲ್ಲಿ ಶ್ರಮ ಅನ್ನೋದಂತೂ ತುಂಬಾ ಏನಾಗುತ್ತಪ್ಪ ಅಂದ್ರೆ ಅತಿ ಮುಖ್ಯ ಪ್ರಮಾಣದಲ್ಲಿ ಬೇಕೇ ಬೇಕು. ಶ್ರಮ ಹಾಕ್ಬೇಕಲ್ವಾ? ಈಗ ನೋಡಿ, ನಾನು ಕ್ಲಾಸ್ ಕೇಳ್ತಾ ಇದ್ದೀನಿ ಅಂತಂದ್ರೆ ನಾನೊಂದು ಶ್ರಮ ಆಗ್ತಾ ಇದ್ದೀನಿ ಅಲ್ವಾ? ಪ್ರಿಪೇರ್ ಆಗೋದು ಮತ್ತೆ ನಿಮ್ಮ ಮುಂದೆ ಬಂದ ಕ್ಲಾಸನ್ನು ತಿಳಿಸೋದು, ಈ ರೀತಿ ಒಂದು ಶ್ರಮ ಆಗ್ತಾ ಇದ್ದೀನಿ. ನೀವು ನಾಳೆ ನಿಮ್ಮ ಎಕ್ಸಾಮ್ಗಳಲ್ಲಿ ಉನ್ನತ ರ್ಯಾಂಕ್ ಅನ್ನ ಗಳಿಸಬೇಕು ಅಂತಂದ್ರೆ, ನೀವೊಂದು ಹೈಯೆಸ್ಟ್ ಪೊಸಿಷನ್ ರೀಚ್ ಮಾಡಬೇಕು, ನಿಮ್ಮ ಗುರಿಗಳನ್ನ ರೀಚ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಅಲ್ಲಿ ನೀವು ಶ್ರಮ ಅನ್ನೋದು ಹಾಕ್ಲೇಬೇಕು ತಾನೆ. ಶ್ರಮ ಅನ್ನೋದೇ ಇಲ್ಲದೆ ಸೊ ಪ್ರಪಂಚದಲ್ಲಿ ಯಾವ ಕೆಲಸ ಕಾರ್ಯಗಳು ಕೂಡ ನಡೆಯೋದಿಲ್ಲ. ಹಾಗಾಗಿ ಶ್ರಮ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕು. ಓಕೆ, ಒಂದು ವಸ್ತುನ, ಅದರಲ್ಲೂ ಸ್ಪೆಷಲಿ ಒಂದು ವಸ್ತುವಿನ ಉತ್ಪಾದನೆ ಮಾಡುವಲ್ಲಿ ಶ್ರಮ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನಂತರ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಬ್ಸ್ ರಿಕ್ವೈರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೇಬರ್ ಅಲಾಂಗ್ ವಿತ್ ಲೇಬರ್ ಅಂಡ್ ಕ್ಯಾಪಿಟಲ್. ನೋಡಿ, ಅಲಾಂಗ್ ವಿತ್ ಲ್ಯಾಂಡ್ ಅಂಡ್ ಕ್ಯಾಪಿಟಲ್. ನೋಡಿ, ಬೇರೆ ಬೇರೆ ರೀತಿಯಾದಂಥ ಕೆಲಸ ಕಾರ್ಯಗಳಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಏನು ಶ್ರಮದ ಒಂದು ಅವಶ್ಯಕತೆ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನೀವು ಡ್ರೈವಿಂಗ್ ಮಾಡ್ತೀರಾ ಅಂತಂದ್ರೆ ನೋಡಿ, ಇಲ್ಲಿ ಕಂಪ್ಯೂಟರ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಶ್ರಮನೇ ಬೇರೆ. ಸೊ ಶ್ರಮ ಅಂತಂದ್ರೆ ಎಫರ್ಟ್ ಆಗ್ತೀವಲ್ಲ ನಾವು, ಪ್ರಯತ್ನ, ಅದು. ಅದಾದ ನಂತರ ಇಲ್ಲಿ ನೋಡಿ, ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದಾರೆ. ಈ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಬೇಕಾಗಿರ್ತಕ್ಕಂಥ ಎಫರ್ಟ್ ಇವೆರಡಕ್ಕೂ ಕೂಡ ಏನಾಗಿದೆ ಹೇಳಿ, ಬೇರೆ ಬೇರೆ ಆಗಿದೆ ಅಲ್ವಾ? ಸೊ ಅದಾದ ನಂತರ ನೋಡಿ, ಇಲ್ಲಿ ಕೆಲವೊಂದು ಪಿಕ್ಚರ್ ಇದೆ, ಇಲ್ಲಿ ಬ್ಯಾಂಕ್ ಸಿಬ್ಬಂದಿ ಇದ್ದಾರೆ, ಇಲ್ಲಿ ಟೀಚರ್ ಇದ್ದಾರೆ. ಇವೆರಡಕ್ಕೂ ಬೇಕಾಗಿರ್ತಕ್ಕಂಥ ಏನು ಎಫರ್ಟ್ ಅನ್ನೋದೇನಿದೆ, ಶ್ರಮ ಅನ್ನೋದು, ಇದು ಕೂಡ ಏನಾಗಿರುತ್ತೆ, ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ, ಸೇಮ್ ಇರೋದಿಲ್ಲ. ಕೆಲಸ ಕಾರ್ಯಗಳಿಂದ ಬೇರೆ ಬೇರೆ ಆಗಿರುತ್ತೆ ನೋಡ್ಬೋದು. ಮತ್ತೆ ವೆರಿ ಇಂಪಾರ್ಟೆಂಟ್, ಈ ಶ್ರಮ ಅನ್ನೋದು ಯಾವ್ದು ರೀತಿ ನಾನು ಆಲ್ರೆಡಿ ಹೇಳಿದ್ರೆ ಅಲಾಂಗ್ ವಿತ್ ಲ್ಯಾಂಡ್ ಮತ್ತೆ ಕ್ಯಾಪಿಟಲ್. ಓಕೆ, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಇಂಟರ್ಪ್ರಿನರ್ಶಿಪ್ ಅಂತ ಕರಿತೀವಲ್ವಾ, 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಬರ್ತಲ್ವ. ಅದರಲ್ಲಿ ಈ ಲೇಬರ್ ಅನ್ನೋದು ಯಾವುದ್ರ ಜೊತೆಗೆ ಲ್ಯಾಂಡ್ ಮತ್ತೆ ಕ್ಯಾಪಿಟಲ್ ಜೊತೆಗೂ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಲೇಬರ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ನೋ ಪ್ರೊಡಕ್ಷನ್ ಕ್ಯಾನ್ ಬಿ ಡನ್ ವಿತೌಟ್ ದ ಹೆಲ್ಪ್ ಆಫ್ ಲೇಬರ್. ಪೀಪಲ್ ಕ್ಯಾನ್ ನಾಟ್ ಕ್ರಿಯೇಟ್ ವೆಲ್ತ್ ವಿತೌಟ್ ಲೇಬರ್. ಓಕೆ, ನೀವು ಜನಗಳಿಲ್ಲದೆ ಏನಪ್ಪ ಅಂದರೆ ಶ್ರಮ ಅಂದ್ರೆ ಕಾರ್ಮಿಕರು ಅಥವಾ ಕೆಲಸ ಮಾಡೋ ವರ್ಗ ಇದೆಯಲ್ವಾ, ಆ ಶ್ರಮ ಆಗ್ತಕ್ಕಂಥ ವರ್ಗದವರು, ಅವರು ಇಲ್ಲದೇನೆ ನೀವು ಯಾವುದೇ ವಸ್ತುಗಳನ್ನ ಸಮಾಜದಲ್ಲಿ ಏನು ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ, ಕಂಪ್ನಿಗಳಲ್ಲಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಓಕೆ, ಇಲ್ಲೆಲ್ಲ ಯಾರು ವರ್ಕ್ ಮಾಡ್ತಾ ಇರೋದು? ಜನಗಳಲ್ವಾ. ಬರೀ ನೀವು ಎಷ್ಟೇ ದೊಡ್ಡ ಮಷಿನ್ ಕಂಡಿದ್ದೀರಪ್ಪ, ಓಕೆ, ನೀವು ಎಷ್ಟೇ ದೊಡ್ಡ ಮಷಿನ್ ಕಂಡಿದ್ದೀರಿ, ಅದನ್ನ ಹ್ಯಾಂಡ್ಲ್ ಮಾಡ್ಲಿಕ್ಕೆ ಒಬ್ರು ಬೇಕಲ್ವಾ? ಅವ್ರು ಇಲ್ಲ ಅಂತಂದ್ರೆ ಏನಾಗುತ್ತೆ, ಆ ಲೇಬರ್ ಇಲ್ಲ ಅಂತಂದ್ರೆ, ಆ ಶ್ರಮ ಆಗ್ತಕ್ಕಂಥ ವ್ಯಕ್ತಿ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ
ನೋಡ್ತಾ ಹೋಗ್ಬೋದು. ಓಕೆ, ನೋಡಿ ಇಲ್ಲಿ ಕೆಲವೊಂದು ಮೀನಿಂಗ್ ಕೊಟ್ಟಿದ್ದಾರೆ. ನೋಡಿ ಲೇಬರ್ದು ಮೀನಿಂಗ್ ಕೊಟ್ಟಿದ್ದಾರೆ. ಬೈ ಲೇಬರ್ ವಿ ಮೀನ್ ದ ಕೆಪಾಸಿಟಿ ಟು ಎಕ್ಸ್ಟೆಂಡ್ ಫಿಸಿಕಲ್ ಆರ್ ಮೆಂಟಲ್ ಎಫರ್ಟ್ ಫಾರ್ ದ ಪರ್ಪಸ್ ಆಫ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಆರ್ ಎ ಸರ್ವಿಸ್. ಓಕೆ, ನೋಡಿ ಒಬ್ಬ ವ್ಯಕ್ತಿ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಫಿಸಿಕಲ್ ದೈಹಿಕವಾಗಿ ಮತ್ತೆ ಮೆಂಟಲ್ ಆಗಿ ಮಾನಸಿಕವಾಗಿ ಏನ್ ಎಫರ್ಟ್ ಆಗ್ತದಲ್ವಾ, ಸೊ ಇದನ್ನ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಲೇಬರ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಇಟ್ ಈಸ್ ಓನ್ಲಿ ಹ್ಯೂಮನ್ ಲೇಬರ್ ದಟ್ ಈಸ್ ಕನ್ಸಿಡರ್ಡ್ ಇನ್ ದಿಸ್ ಕಂಟೆಕ್ಸ್ಟ್. ದ ಎಕ್ಸಾಕ್ಷನ್ ಆಫ್ ನಾನ್ ಹ್ಯೂಮನ್ ಅನಿಮಲ್ಸ್ ಇಸ್ ನಾಟ್ ಕಾಲ್ಡ್ ಲೇಬರ್. ಓಕೆ, ನೋಡಿ ಈ ಚಾಪ್ಟರ್ ಅಲ್ಲಿ ಲೇಬರ್ ಅಂತ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ನೀವು ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಅದು ಮನುಷ್ಯರಿಗೆ ಸಂಬಂಧಪಟ್ಟಂತೆ ಮಾತ್ರ. ಓಕೆ, ಈಗ ಕೆಲವೊಂದು ಕೆಲಸ ಕಾರ್ಯಗಳಾಗ್ಲಿಕ್ಕೆ ಸೊ ಏನಪ್ಪಾ ಅಂತಂದ್ರೆ ನಾನ್ ಹ್ಯೂಮನ್ ಅನಿಮಲ್ಸ್, ಓಕೆ, ಅನಿಮಲ್ಗಳು ಬರ್ತವೆ. ಮತ್ತೆ ಬೇರೆ ಬೇರೆ ವಸ್ತುಗಳನ್ನ ನಾವು ಬಳಸ್ಕೊಳ್ತಾ ಹೋಗ್ತೀವಲ್ವಾ, ಯಾವುದು ಈ ಟೂಲ್ಸ್ ಗಳನ್ನೆಲ್ಲ ಬಳಸ್ಕೊಳ್ತೀವಿ, ವೆಹಿಕಲ್ ಮಷಿನ್ಗಳನ್ನ, ಬೇರೆ ಬೇರೆ ಅನಿಮಲ್ಸ್ ಗಳನ್ನ ಇವನ್ನೆಲ್ಲ ಬಳಸ್ಕೊಳ್ತೀವಲ್ವಾ, ಅದೆಲ್ಲ ಇಲ್ಲಿ ಏನು ಅಂದ್ರೆ ಈ ಚಾಪ್ಟರ್ ಅವೆಲ್ಲದ್ದು ಕೊಟ್ಟಿಲ್ಲ. ಓಕೆ, ಈ ಚಾಪ್ಟರ್ ಅಲ್ಲಿ ಲೇಬರ್ ಅಂತಂದ್ರೆ ಮನುಷ್ಯನ ಮಾನವನ ಏನಪ್ಪಾ ಅಂತಂದ್ರೆ ಎಫರ್ಟ್ ಅನ್ನೋದನ್ನ, ಫಿಸಿಕಲ್ ಮತ್ತೆ ಮೆಂಟಲ್ ಎಫರ್ಟ್ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಸ್ಲೈಡ್ ಅಲ್ಲಿ ಇಷ್ಟು ಕ್ಲಿಯರ್ ಆಗಿದೆ ಅಲ್ವಾ. ಸೊ ನೋಡಿ ಇಲ್ಲಿ ಎಫರ್ಟ್ ಗಳನ್ನ ಹಾಕ್ತಾ ಇದ್ದಾರೆ. ಓಕೆ, ವರ್ಕ್ ಮಾಡ್ತಾ ಇದಾರಲ್ವಾ, ನೀವು ಫ್ಯೂಚರ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಹೋಗ್ತೀರಾ, ನಿಮ್ದು ಅಂದ್ರೆ ಮೈನ್ ಇಂಟೆನ್ಷನ್ ಅದೇ ತಾನೆ ಫ್ಯೂಚರ್ ಅಲ್ಲಿ. ಓಕೆ, ಸೊ ನೋಡಿ ಲೇಬರ್ ಇನ್ಕ್ಲೂಡ್ಸ್ ಆಲ್ ಮ್ಯಾನ್ಯುವಲ್ ಅಂಡ್ ಮೆಂಟಲ್ ಎಫರ್ಟ್ ಮೇಡ್ ಇನ್ ಆರ್ಡರ್ ಟು ಅರ್ನ್ ಎ ಲಿವಿಂಗ್. ನೋಡಿ ಲಿವಿಂಗ್ ಆಗ ಒಂದು ಜೀವನವನ್ನ ನಡೆಸ್ಲಿಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಆ ವ್ಯಕ್ತಿ ಆಗ್ತಕ್ಕಂಥ ಎಫರ್ಟ್ ಇದೆಯಲ್ಲ, ಸೊ ಅದನ್ನೆಲ್ಲ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಅದೆಲ್ಲದು ಕೂಡ ಈ ಒಂದು ಲೇಬರ್ ಅಂಡ್ ಶ್ರಮದ ಅಂಡರ್ಲಿ ಬರ್ತಾ ಹೋಗುತ್ತೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಿ ಬ್ಯಾಂಕ್ ಉದ್ಯೋಗಿಯವರು ಇವರೊಂದು ಶ್ರಮ ಆಗ್ತಾ ಇದ್ದಾರೆ. ಟೀಚರ್ ಇಲ್ಲಿ ಕೂಡ ನಮ್ಮಂಗೆ ಯಾವ ರೀತಿ ನಾವು ಬಂದು ಟೀಚ್ ಮಾಡ್ತೀವಲ್ವಾ, ಸೊ ಅದೇ ರೀತಿ ಇಲ್ಲೂ ಕೂಡ ಟೀಚರ್ ಏನ್ ಮಾಡ್ತಿದ್ದಾರೆ, ಎಫರ್ಟ್ ಆಗ್ತಾ ಇದ್ದಾರೆ. ಸೊ ಇದು ಕೂಡ ಲೇಬರ್ ಅಲ್ಲಿ ಬರುತ್ತೆ. ನೋಡಿ ಇಟ್ ರಿಸಲ್ಟ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಐದರ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್. ನೋಡಿ ಈ ಶ್ರಮವನ್ನು ಏನಕ್ಕೆ ಹಾಕ್ತಿವಿ ನಾವು, ಒಂದು ವಸ್ತುಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್ ಯಾವುದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಈಗ ಬಟ್ಟೆ ತಯಾರಿಸ್ಬೇಕು. ಈಗ ನಾನು ಬಟ್ಟೆ ಹಾಕಿದ್ದೀನಲ್ವಾ, ನೀವೆಲ್ಲರೂ ಬಟ್ಟೆ ಹಾಕಿದ್ದೀರಲ್ವಾ, ಆ ಬಟ್ಟೆಗಳನ್ನ ಫ್ಯಾಕ್ಟ್ರಿಲಿ ಕ್ಲಾತ್ಸ್ ಅನ್ನ ಬಟ್ಟೆಯಲ್ಲಿ ಏನು ಫ್ಯಾಕ್ಟ್ರಿಗಳನ್ನ ತಯಾರು ಮಾಡ್ಬೇಕಂದ್ರೆ ಅದಕ್ಕೊಂದು ಎಫರ್ಟ್ ಬೇಕಲ್ವಾ. ಅದು ಬೆಳಿಲಿಕ್ಕೆ ಹತ್ತಿ ಬೆಳಿಲಿಕ್ಕೆ ಹತ್ತಿಯಿಂದ ಬಟ್ಟೆ ಮಾಡ್ತೀರಂತಂದ್ರೆ, ಕಾಟನ್ ಬೆಳಿಲಿಕ್ಕೆ ರೈತರು ಇನ್ನೊಂದು ಎಫರ್ಟ್ ಹಾಕ್ತಾರೆ. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗಳನ್ನ ಬೆಳಿಲಿಕ್ಕೋಸ್ಕರ ಅಲ್ಲಿ ಏನೋ ರೈಸ್ ಬೆಳಿಲಿಕ್ಕೆ, ರಾಗಿ ಬೆಳಿಲಿಕ್ಕೆ ಅಲ್ಲಿ ರೈತರ ಎಫರ್ಟ್ ಕೂಡ ಇರುತ್ತೆ. ಅದೇ ರೀತಿ ಈ ರೀತಿ ವಸ್ತುಗಳನ್ನ ಉತ್ಪಾದನೆ ಮಾಡೋದ್ರಲ್ಲಿ ಏನಿರುತ್ತೆ, ಎಫರ್ಟ್ ಅನ್ನೋದಿರುತ್ತೆ. ಮತ್ತೆ ಸರ್ವಿಸಸ್ಗಳು, ಈಗ ಇದು ನೋಡಿ ಟೀಚರ್ ಈಗ ಪಾಠ ಮಾಡ್ತಿದಲ್ವಾ, ನಾನ್ ಟೀಚ್ ಮಾಡ್ತಿದ್ದೀನಲ್ವಾ, ಇದು ಸರ್ವಿಸ್ ಅಂಡರ್ ಅಲ್ಲಿ ಬರುತ್ತೆ ಕಣ್ರಪ್ಪ. ಓಕೆ, ಸರ್ವಿಸ್ ಇದೆಲ್ಲ ಏನು, ಇದು ಒಂದು ಎಫರ್ಟ್ ತಾನೆ, ಈಗ ನಾನು ಆಗ್ತಿರೋದು ಒಂದು ಎಫರ್ಟ್ ಅಲ್ವಾ. ಸೊ ಇದೆಲ್ಲ ಇದ್ರ ಅಂಡಲ್ಲಿ ಬರುತ್ತೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಫೈನಲ್ ಆಗಿ ಎಫರ್ಟ್ ಹಾಕೋದ್ರಿಂದ ಒಂದು ವಸ್ತು ಅಥವಾ ಸೇವೆಯನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ, ಉತ್ಪಾದನೆ ಮಾಡ್ತಾ ಹೋಗ್ತೀವಿ. ಇಟ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ವರ್ಕ್ ಅಂಡರ್ಟೇಕನ್ ಫಾರ್ ಒನ್ಸ್ ಪ್ಲೆಜರ್ ಆರ್ ಔಟ್ ಆಫ್ ಚಾರಿಟಿ. ನೋಡಿ ಸೊ ಹಲವಾರು ಜನ ಈ ಚಾರಿಟಿ ಪರ್ಪಸ್ ಇಂದ ಇದ್ ಮಾಡ್ತಾರೆ. ಏನ್ ಹೇಳಿ, ಚಾರಿಟಿ ಪರ್ಪಸ್ ಇಂದ ಏನ್ ಮಾಡ್ತಾರಪ್ಪ ಅಂದ್ರೆ ವರ್ಕ್ ಮಾಡ್ತಾ ಹೋಗ್ತಾರಲ್ಲ, ಅದನ್ನ ಇಲ್ಲಿ ನಾವು ಕನ್ಸಿಡರ್ ಮಾಡಲ್ಲ. ಓಕೆ, ಎನಿ ವರ್ಕ್ ಅಂಡರ್ಟೇಕನ್ ಫಾರ್ ಒನ್ಸ್ ಪ್ಲೆಜರ್ ಆರ್. ಸೊ ಕೆಲವೊಬ್ರು ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಅಥವಾ ಅನಾಥಾಶ್ರಮಗಳಿಗೆ ಹೋಗ್ಬಿಟ್ಟು ಸೊ ಅವರ ಸ್ವ ಇಚ್ಛೆಯಿಂದ ವೈಯಕ್ತಿಕವಾಗಿ ಅವರ ವೈಯಕ್ತಿಕ ಖುಷಿಗೋಸ್ಕರ ಅನಾಥಾಶ್ರಮಕ್ಕೂ ಅಥವಾ ಏನೋ ವೃದ್ಧಾಶ್ರಮ ಇರ್ತಾವಲ್ಲ ಅಲ್ಲಿಗೆ ಹೋಗ್ಬಿಟ್ಟು, ಟೆಂಪಲ್ಗಳಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ತಾರಲ್ವಾ, ಅದನ್ನ ನಾವಿಲ್ಲಿ ಶ್ರಮ ಅಂತ ಕನ್ಸಿಡರ್ ಮಾಡಿಲ್ಲ. ಯಾಕಂತಂದ್ರೆ ಅದು ಅವ್ರ ವೈಯಕ್ತಿಕವಾಗಿ ಇಂಟ್ರೆಸ್ಟ್ ಇಂದ ಮಾಡ್ತಕ್ಕಂಥದ್ದು, ಅದನ್ನ ಅವರು ಹಣ ಗಳಿಸ್ಲಿಕ್ಕೆ ಮಾಡ್ತಕ್ಕಂಥದ್ದಲ್ಲ ಅದು ಯಾವುದು ಕೂಡ. ಸೊ ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ದ ಸರ್ವಿಸಸ್ ಆಫ್ ನರ್ಸ್ ಹೂ ರಿಸೀವ್ಸ್ ಪೇಮೆಂಟ್ ಆರ್ ರಿಗಾರ್ಡೆಡ್ ಆಸ್ ದ ಲೇಬರ್. ಅಂತಂದ್ರೆ ಸಿಂಪಲ್ ಆಗಿ ನೋಡಿ, ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಕೆಲಸ ಮಾಡ್ತಾರಲ್ವಾ, ಸೊ ಅದನ್ನ ಏನ್ ಮಾಡ್ತಾರೆ, ಕೆಲಸ ಮಾಡಿದಕ್ಕೆ ಅವ್ರು ಏನ್ ಕೊಡ್ತಾರೆ, ಮಂತ್ಲಿ ಸ್ಯಾಲ್ರಿ ಅಂತ ಕೊಡ್ತಾರೆ, ಪೇಮೆಂಟ್ ಅನ್ನ ಕೊಡ್ತಾರೆ, ಸ್ಯಾಲ್ರಿ ಅಂತ. ಅದನ್ನ ನಾವು ಏನ್ ಮಾಡ್ತಾ ಕರಿತೀವಿ, ಲೇಬರ್ ಅಂತ ಕರಿತೀವಿ. ಯಾವುದೇ ಕೆಲಸ ಏನಪ್ಪಾ ಅಂತಂದ್ರೆ ಸ್ಯಾಲ್ರಿಯನ್ನ ತೆಗೆದುಕೊಳ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಲೇಬರ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಯಾವ್ದಾವ್ದು ಕೆಲಸ ನೋಡಿ ಅಟ್ ದ ಸೇಮ್ ಟೈಮ್ ಬಟ್ ದ ಸರ್ವಿಸಸ್ ಆಫ್ ಮದರ್ ಹೂ ಕೇರ್ಸ್ ಫಾರ್ ಹರ್ ಸಿಕ್ ಚೈಲ್ಡ್ ಆರ್ ನಾಟ್, ಓಕೆ, ಹರ್ ಸಿಕ್ ಚೈಲ್ಡ್ ಆರ್ ನಾಟ್ ರಿಗಾರ್ಡೆಡ್ ಆಸ್ ಲೇಬರ್. ಓಕೆ, ಸಪೋಸ್ ಈಗ ನಿಮ್ಮ ಮನೇಲಿ ಓಕೆ ನಿಮ್ಗೆ ಹುಷಾರಿಲ್ಲ ಅಂತ ಅನ್ಕೊಳ್ಳಿ, ನಿಮ್ಮ ತಾಯಿ ಆದಂಥವ್ರು ನಿಮ್ಮನ್ನ ಕೇರ್ ಮಾಡ್ಲಿಕ್ಕೋಸ್ಕರ ಅವರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಿಮ್ಮನ್ನ ನೋಡ್ಕೊಳ್ತಾರಲ್ವಾ, ಅದು ಲೇಬರ್ ಅಂಡರ್ ಅಲ್ಲಿ ಬರುತ್ತೆ ಅಂತಂದ್ರೆ ಬರೋದಿಲ್ಲ. ಯಾಕಂದ್ರೆ ನಿಮ್ ತಾಯಿಗೆ ನೀವು ಸಂಬಳ ಕೊಡ್ತೀರಾ. ಸೊ ಹೇಳಿ ಇದಂತಲ್ಲ, ನಿಮ್ಮನ್ನ ಕೇರ್ ಮಾಡೋದು ಅಷ್ಟೇ ಅಲ್ಲ, ಸೊ ನಿಮ್ಮನ್ನ ಕೇರ್ ಮಾಡೋದೇ ನಿಮ್ಮ ಮನೆ ರಿಲೇಟೆಡ್, ನಿಮ್ಮ ತಾಯಿ ಅಂದಿರು ಅಕ್ಕಂದಿರು ಏನೇನು ವರ್ಕ್ ಮಾಡ್ತಾರೋ ಅದು ಯಾವುದು ಕೂಡ ಏನಾಗಲ್ಲಪ್ಪ ಅಂತಂದ್ರೆ ಇಲ್ಲಿ ಬರೋದಿಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ಸೊ ನೋಡ್ತಾ ಹೋಗ್ಬೋದು. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಕಣ್ರಪ್ಪ. ಓಕೆ, ಸೊ ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅನ್ನೋದು ನಿಮಗೆ ಕ್ಲಿಯರ್ ಆಗಿದೆಯಲ್ವಾ, ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ನಂತರ ನೋಡ್ತಾ ಹೋಗೋಣ. ಸೊ ನೋಡಿ ಫೀಚರ್ಸ್ ಆಫ್ ಲೇಬರ್. ಓಕೆ, ಏನ್ ಹೇಳಿ, ಫೀಚರ್ಸ್ ಆಫ್ ಲೇಬರ್ ಅಂತ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಲೇಬರ್ಗೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಬರ್ತಾ ಹೋಗುತ್ತೆ, ಇದನ್ನ ನೋಡ್ತಾ ಹೋಗೋಣ. ಲೇಬರ್ ಕೆನಾಟ್ ಬಿ ಸಪರೇಟೆಡ್ ಫ್ರಮ್ ದ ಲೇಬರ್. ಓಕೆ, ಆ ಶ್ರಮ ಅನ್ನೋದ ಆ ಲೇಬರರ್ ಇರ್ತಾನಲ್ವಾ, ಕಾರ್ಮಿಕ ಕೆಲಸ ಮಾಡೋದು,
ಅವರಿಂದ ನೀವು ಸಪ್ರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಾದ ನಂತರ ಲೇಬರ್ ಕೆನಾಟ್ ಬಿಕಮ್ ಅಕ್ಯುಮುಲೇಟೆಡ್. ಓಕೆ, ಲೇಬರ್ ಏನಾಗೋದಿಲ್ಲ, ಅಕ್ಯುಮುಲೇಟ್ ಆಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಸೊ ನೋಡ್ತಾ ಹೋಗ್ಬೋದು. ಓಕೆ, ಥರ್ಡ್ ಪಾಯಿಂಟ್ ನೋಡೋದಾದ್ರೆ ನಾವು ಥರ್ಡ್ ಪಾಯಿಂಟ್ ಲೇಬರ್ ಸಪ್ಲೈ ವೇರಿಸ್ ಓವರ್ ಟೈಮ್. ನೋಡಿ, ಲೇಬರ್ ಸಪ್ಲೈ ಅನ್ನೋದಂದ್ರೆ ಶ್ರಮದ ಒಂದು ಸಪ್ಲೈ ಅನ್ನೋದು ಏನಾಗುತ್ತಪ್ಪ ಅಂದ್ರೆ ಟೈಮಿಂದ ಟೈಮ್ಗೆ ವೇರಿ ಆಗ್ತಾ ಇರುತ್ತೆ. ನಾವು ಎಲ್ಲ ಟೈಮಲ್ಲೂ ಒಂದು ಸೇಮ್ ಆಗಿರ್ತಕ್ಕಂಥ ಏನು ಒಂದು ಶ್ರಮವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನಂತರ ಫೋರ್ತ್ ಪಾಯಿಂಟ್, ಲೇಬರ್ ಈಸ್ ಲೆಸ್ ಮೊಬೈಲ್. ಅಂದ್ರೆ ಈ ಲೇಬರ್ ಅನ್ನೋದು ಏನಾಗುತ್ತಪ್ಪ ಅಂದ್ರೆ ಲೆಸ್ ಮೊಬೈಲ್ ಅಂದ್ರೆ ಜಾಸ್ತಿ ಏನು ಮೂವ್ಮೆಂಟ್ ಆಗೋದಿಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದ ನಂತರ ಲೇಬರ್ ಡಿಫರ್ಸ್ ಇನ್ ಎಫಿಷಿಯನ್ಸಿ. ಸೊ ಏನು ಆಗುತ್ತಪ್ಪ ಅಂದ್ರೆ ಅವರ ಸಾಮರ್ಥ್ಯದ ಮೇಲೆ ಚೇಂಜ್ ಆಗುತ್ತೆ. ಓಕೆ, ಶ್ರಮ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗ್ತಾ ಇರುತ್ತೆ, ಚೇಂಜ್ ಆಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಲೇಬರ್ ಇಸ್ ಅನ್ ಆಕ್ಟಿವ್ ಫ್ಯಾಕ್ಟರ್. ಓಕೆ, ಲೇಬರ್ ಏನಾಗಿದೆ, ಇದೊಂದು ಆಕ್ಟಿವ್ ಫ್ಯಾಕ್ಟರ್ ಆಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಟೋಟಲ್ 6 ಪಾಯಿಂಟ್ ಇದೆ ಅಲ್ವಾ, 3 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡಿ, 6 ಪಾಯಿಂಟ್ ಇದೆ, ಅಥವಾ 2 ಮಾರ್ಕ್ಸ್ ಕೇಳಿದ್ರು ಕೂಡ ನೀವು 2 ಮಾರ್ಕ್ಸ್ ಕೇಳಿದ್ರು ಕೂಡ 4 ಪಾಯಿಂಟ್ಸ್ ನ ಬರಿತಾ ಹೋಗ್ರಪ್ಪ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ನಂತರ ನೋಡಿ, ಇಂಪಾರ್ಟೆನ್ಸ್ ಆಫ್ ಲೇಬರ್ ಅಂತ ಇದೆ. ಓಕೆ, ಹಾಗಾದ್ರೆ ಈ ಶ್ರಮದ ಮಹತ್ವ ಏನು, ಇದು ಏನಕ್ಕೋಸ್ಕರ ಬೇಕು, ಇದಿಲ್ಲ ಅಂತಂದ್ರೆ ಆಗೋದಿಲ್ವಾ? ಓಕೆ, ಹಾಗಾದ್ರೆ ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಲೇಬರ್ಸು? ಓಕೆ, ಸೊ ಇದೆಲ್ಲದರ ಬಗ್ಗೆನೂ ಕೂಡ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಲೇಬರ್ ಇಸ್ ಅ ಪ್ರೊಡಕ್ಟಿವ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ಓಕೆ, ಸೊ ನೋಡಿ ಏನಪ್ಪಾ ಅಂದ್ರೆ ಲೇಬರ್ ಶ್ರಮ ಅನ್ನೋದು ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅಲ್ಲಿ ಪ್ರೊಡಕ್ಟ್ ಓಕೆ ಉತ್ಪಾದನೆ ಒಂದು ವಿಧಾನದಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಉತ್ಪಾದನೆಯಲ್ಲಿ ಪ್ರಮುಖವಾದಂತ ಒಂದು ರೋಲ್ ಅನ್ನ ಪ್ಲೇ ಮಾಡ್ತಾ ಹೋಗುತ್ತೆ. ಇಟ್ ಕನ್ಸಿಡರ್ಡ್ ಟು ಬಿ ಇಂಪಾರ್ಟೆಂಟ್ ನಾಟ್ ಓನ್ಲಿ ಬಿಕಾಸ್ ಇಟ್ ಈಸ್ ಪ್ರೊಡಕ್ಟಿವ್ ಬಟ್ ಆಲ್ಸೋ ಬಿಕಾಸ್ ಇಟ್ ಆಕ್ಟಿವೇಟ್ಸ್ ಅದರ್ ಫ್ಯಾಕ್ಟರ್ಸ್ ಅಂಡ್ ಮೇಕ್ ದೆಮ್ ಯೂಸ್ಫುಲ್ ಫಾರ್ ದ ಪ್ರೊಡಕ್ಷನ್ ಪರ್ಪಸಸ್. ನೋಡಿ, ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ನಿಮಗೆ 4 ಫ್ಯಾಕ್ಟರ್ಸ್ ಅನ್ನ ಹೇಳಿದ್ದೀನಿ. ಯಾವ್ದು ಹೇಳಿದ್ದೀನಿ? ಲ್ಯಾಂಡ್, ಲೇಬರ್ ಕ್ಯಾಪಿಟಲ್ ಮತ್ತೆ ಎಂಟರ್ಪ್ರಿನರ್ಶಿಪ್ ಅಂತ ಬರುತ್ತೆ. ಓಕೆ, ಓಕೆ, ಎಂಟರ್ಪ್ರಿನರ್ಶಿಪ್ ಅಲ್ಲಿ ಇರಲಿ. ಓಕೆ, ಸೊ ಅದಿಲ್ಲ ಅಂತಂದ್ರೆ ನಿಮಗೆ ಈ 3 ವಿಚಾರಗಳು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿದೆಯಲ್ವಾ? ಈ 3 ವಿಚಾರಗಳನ್ನು ನೋಡ್ತಾ ಹೋಗಿ ನಾವು. ಈ 3 ವಿಚಾರಗಳಲ್ಲಿ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಲ್ಲಿ ಈ ಲೇಬರ್ ಒಬ್ರು ಓಕೆ ಇವರು ತಮ್ಮ ಶ್ರಮವನ್ನ ಸರಿಯಾಗಿ ಹಾಕಿದ್ರೆ ಸೊ ಬೇರೆ ಬೇರೆ ಅಂಶಗಳು ಏನಿರುತ್ತೋ ಒಂದು ವಸ್ತುವಿನ ಪ್ರೊಡಕ್ಷನ್ಗೋಸ್ಕರ, ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಬಟ್ಟೆ ತಯಾರಿಸ್ಬೇಕಂತ ಇದ್ದೀನಿ. ಓಕೆ, ನಾನು ಹತ್ತಿ ಬಟ್ಟೆ ತಯಾರಿಸ್ಬೇಕಂತ ಇದೀನಪ್ಪ. ಓಕೆ, ನಾನು ಹತ್ತಿ ಬಟ್ಟೆ ತಯಾರಿಸ್ಬೇಕಂತ ಇದ್ದೀನಿ. ಸೊ ಅಲ್ಲಿ ಏನಾಗುತ್ತೆ ಗೊತ್ತಾ, ಆ ಬಟ್ಟೆ ತಯಾರಿಕೆ ಪ್ರೋಸೆಸ್ ಅಲ್ಲಿ ನಾವು ಶ್ರಮ ಒಂದು ಹಾಕೋದ್ರಿಂದ ಏನಾಗುತ್ತೆ, ಬೇರೆ ಬೇರೆ ಫ್ಯಾಕ್ಟ್ರಿಗಳು ಕೂಡ ಅಲ್ಲಿ ಏನೇನು ಮಷಿನ್ಗಳೆಲ್ಲ ಇರುತ್ತಲ್ವಾ, ಮಷಿನ್ಗಳನ್ನ ಆಪರೇಟ್ ಮಾಡೋದು ಅಥವಾ ಬೇರೆ ಏನೋ ಆ ವಸ್ತುಗಳನ್ನ ಉಪಯೋಗಿಸಕ್ಕಂಥದ್ದು, ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಲ್ಲಿ ಇದೆಲ್ಲ ಕೂಡ ಏನಾಗುತ್ತೆ, ಆ ಲೇಬರ್ ಏನು ಆ ಕಾರ್ಮಿಕರು ಯಾರು ಲೇಬರ್ ವರ್ಕ್ ಮಾಡ್ತಾನಲ್ವಾ ಅವನು ಅದನ್ನ ಹ್ಯಾಂಡಲ್ ಮಾಡೋದ್ರಿಂದ ಸೊ ಏನಾಗುತ್ತಪ್ಪ ಅಂದ್ರೆ ಅವುಗಳ ಮೇಲೆ ಏನಾಗುತ್ತೆ, ಆ ಬೇರೆ ಫ್ಯಾಕ್ಟರ್ ಕೂಡ ಆಕ್ಟಿವೇಟ್ ಮಾಡಂಗೆ, ಅವು ಕೂಡ ವರ್ಕ್ ಮಾಡಂಗೆ ಇವನು ಆಕ್ಟಿವೇಟ್ ಮಾಡ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗುತ್ತೆ. ಲ್ಯಾಂಡು ಕೂಡ ಅಷ್ಟೇನೆ. ಓಕೆ, ಈಗ ಸಪೋಸ್ ಈಗ ಯಾವುದೋ ಒಂದು ಲ್ಯಾಂಡ್ ಇದೆ, ತುಂಬಾ ಖಾಲಿ ಇದೆ. ಓಕೆ, ಸೊ ಸಪೋಸ್ ಈ ವ್ಯಕ್ತಿ ಮನಸ್ಸು ಮಾಡಿದ್ರೆ ಒಂದು ಒಳ್ಳೆ ಏನೋ ಆ ಲೇಬರರು ಉತ್ತಮ ಒಂದು ಲೇಬರ್ ಎಫರ್ಟ್ ಶ್ರಮವನ್ನು ಆಗ್ತಾ ಹೋದ್ರೆ ಆ ಲ್ಯಾಂಡ್ ಅನ್ನು ಕೂಡ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಬೆಳೆನ ಬೆಳಿಬೋದೋ ಇಲ್ವೋ ನೀವೇ ಹೇಳಿ. ಸೊ ಬೆಳಿಬತ್ತಾನೆ. ಸೊ ಇದು ಕೂಡ ಏನಪ್ಪಾ ಅಂತಂದ್ರೆ ಆ ರೀತಿಯಾಗಿ ಏನ್ ಮಾಡ್ತಾನೆ ಅವನು, ಆ ಲೇಬರ್ ಹಾಕೋದ್ರೆ ಆ ಲೇಬರ್ ಇಂದ ಏನಾಗುತ್ತಪ್ಪ ಅಂದ್ರೆ ಬೇರೆ ಫ್ಯಾಕ್ಟರಿಗಳು, ಬೇರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಪ್ರಾಸೆಸ್ಗಳು ಕೂಡ ಏನಾಗುತ್ತೆ, ಫ್ಯಾಕ್ಟರ್ಸ್ಗಳು ಕೂಡ ಆಕ್ಟಿವೇಟ್ ಆಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಇದಾದ ನಂತರ ಏನು, therefore the size of labor force in a country is determined by the number of people in the age group of 15 to 60 years. ನೋಡಿ, ಒಂದು ದೇಶದಲ್ಲಿ ಲೇಬರ್ ಫೋರ್ಸ್ ಎಷ್ಟಿದೆ ಅಂತಂದ್ರೆ ದುಡಿಯುವ ವರ್ಗ, ದುಡಿತಕ್ಕಂಥ ವರ್ಗ ಎಲ್ಲರೂ ದುಡಿಯಕ್ಕೆ ಹೋಗ್ತಾರಾ? ಹೋಗಲ್ಲ ಅಲ್ವಾ. ಈಗ ಚಿಕ್ಕ ಮಕ್ಕಳು, ಆವಾಗ ಹುಟ್ಟಿರ್ತಕ್ಕಂಥ ಚಿಕ್ಕ ಮಕ್ಕಳು ದುಡಿಲಿಕ್ಕೆ ಹೋಗ್ತಾರಾ? ಸೊ ಹೋಗೋದಿಲ್ಲ. ವಯಸ್ಸಾಗಿರ್ತಕ್ಕಂಥವ್ರು 60 ವರ್ಷ ದಾಟಿದಂಥವ್ರು ಹೋಗ್ತಾರಾ? ಸೊ ಹೋಗೋದಿಲ್ಲ. ಸೊ ಈ ರೀತಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ನೋಡಿ, ಒಂದ್ ದೇಶದಲ್ಲಿ ಆ ಲೇಬರ್ ಫೋರ್ಸ್ ಅಂತಂದ್ರೆ ಆ ದುಡಿಯುವ ವರ್ಗ, ಓಕೆ ದುಡಿಯುವ ವರ್ಗ ಎಷ್ಟಿದೆ ಅನ್ನೋದನ್ನ ನಾವು ಯಾವ ರೀತಿ ಡಿಟರ್ಮಿನ್ ಮಾಡ್ತೀವಿ ಅಂತಂದ್ರೆ, ಸೊ ನೋಡಿ ಆ ಒಂದು ಈ 15 ಇಂದ ಆ ದೇಶದಲ್ಲಿ 15 ಇಂದ 60 ವರ್ಷದ ಒಳಗಡೆ ಎಷ್ಟು ಜನ ಇದ್ದಾರೆ, ಎಷ್ಟು ನಂಬರ್ ಆಫ್ ಪೀಪಲ್ ಇದ್ದಾರೆ ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ಏನ್ ಮಾಡ್ತೀವಪ್ಪ ಅಂತಂದ್ರೆ ಏನ್ ಮಾಡ್ತಾರೆ, ಅದನ್ನ ನಾವು ಲೇಬರ್ ಫೋರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಹುಟ್ಟಿದ್ರಿಂದ 15 ವರ್ಷ ತನಕ ಬರೋದಿಲ್ಲ. ಓಕೆ, ಸೊ ಅಂದ್ರೆ 14 ವರ್ಷ ತನಕ, ಸಾರಿ ಹುಟ್ಟಿದ್ರಿಂದ 14 ವರ್ಷವರೆಗೂ ಬರೋದಿಲ್ಲ. ಯಾವಾಗ ನೀವು 15 ವರ್ಷ ದಾಟಿ 60 ವರ್ಷ ಹೋಗ್ತಿರಲ್ವಾ, ಸೊ ಅಲ್ಲಿವರೆಗೂ ನಿಮ್ಮನ್ನ ಲೇಬರ್ ಫೋರ್ಸ್ ಅಂತಂದ್ರೆ ನೀವು ದುಡಿಲಿಕ್ಕೆ ಯೋಗ್ಯರು ಅಂತ ನಿಮ್ಮನ್ನ
ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಸೊ ಅದ ನಂತರ 60 ವರ್ಷ ಆದ್ಮೇಲೆ ನೀವು ಮತ್ತೆ ಕನ್ಸಿಡರ್ ಆಗೋದಿಲ್ಲ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಜನರಲಿ ದ ಚಿಲ್ಡ್ರನ್ ಬಿಲೋ 15 years and aged people above 60 years do not participate in productive activity. ಓಕೆ, ಸೊ ನಾನು ಆಲ್ರೆಡಿ ಹೇಳಿದ್ನಲ್ವಾ, ಚಿಕ್ಕ ಮಕ್ಕಳು ಅಂತಾರೆ 15 ವರ್ಷಕ್ಕಿಂತ ಕಮ್ಮಿ ಇರೋರು. ಸೊ ನೀವೆಲ್ಲ ಎಷ್ಟಿದ್ದೀರಾ? ಓಕೆ, ನೀವೆಲ್ಲರೂ ಆಲ್ಮೋಸ್ಟ್ ಕಮ್ಮಿನೇ ಇರ್ತೀರಲ್ವಾ. ಸೊ ನೀವೆಲ್ಲ ಕೂಡ ಏನೋ ಲೇಬರ್ ಫೋರ್ಸ್ ಅಂಡಲ್ಲಿ ಬರೋದಿಲ್ಲ. ಈಗ 14 ಇರುತ್ತೆ ನಿಮಗೆಲ್ಲ, 14, 13 ಆ ರೀತಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ನೀವು ಇದರ ಅಂಡಲ್ಲಿ ಬರೋದಿಲ್ಲ, ಈ ಲೇಬರ್ ಫೋರ್ಸ್ ಅಂಡಲ್ಲಿ ನೀವು ಬರೋದಿಲ್ಲ. ಓಕೆ, ಬಟ್ ನೀವು 15 ಆದ್ಮೇಲೆ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಸೊ ನೋಡಿ ಆಲ್ರೆಡಿ ಹೇಳ್ದಂಗೆ ಏನೋ 15 ವರ್ಷದ ಒಳಗಿರೋರನ್ನ ಕನ್ಸಿಡರ್ ಮಾಡಲ್ಲ, ಮತ್ತೆ 60 ವರ್ಷದ ಮೇಲ್ಪಟ್ಟಿರೋರು, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಏಜ್ ಆಗಿರುತ್ತಲ್ವಾ. ಸೊ ಹಲವಾರು ಪ್ರಾಬ್ಲಮ್ಗಳಿರುತ್ತೆ. ಆ ಒಂದು ರೀಸನ್ ಇಂದ ಏನ್ ಮಾಡ್ತಾರೆ, ಅವ್ರನ್ನು ಕೂಡ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಸೊ ಇನ್ ಇಂಡಿಯಾ 40% ಆಫ್ ಪಾಪ್ಯುಲೇಷನ್ ಕಾನ್ಸ್ಟಿಟ್ಯೂಟೆಡ್ ದ ಲೇಬರ್ ಫೋರ್ಸ್ ಇನ್ 2011. ನೋಡಿ, ಇನ್ 2011 ನಲ್ಲಿ ಏನಾಯ್ತಪ್ಪ ಅಂದ್ರೆ ಭಾರತದಲ್ಲಿ 40% ಪಾಪ್ಯುಲೇಷನ್ ಏನಾಯ್ತಪ್ಪ ಅಂದ್ರೆ ಲೇಬರ್ ಫೋರ್ಸ್ ಅಲ್ಲಿ ಒಳಗೊಂಡಿತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಇನ್ ಇಂಡಿಯಾ 40% ಆಫ್ ಪಾಪ್ಯುಲೇಷನ್ ಕಾನ್ಸ್ಟಿಟ್ಯೂಟೆಡ್ ದ ಲೇಬರ್ ಫೋರ್ಸ್ ಇನ್ 2011. ಓಕೆ, ಭಾರತದ ಜನಸಂಖ್ಯೆಯಲ್ಲಿ 40% ಎಷ್ಟು ಜನ ಇದ್ರು, ಯಾರಿದ್ರಪ್ಪ ಅಂದ್ರೆ ಲೇಬರ್ ಫೋರ್ಸ್ 2011ರಲ್ಲಿ ಇದ್ರು ಅನ್ನೋದನ್ನ, 2011ರದ್ದು ಈಗಿಂದಲ್ಲ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಪ್ಪ. ಓಕೆ, ಸೊ ನೋಡಿ ಇಂಪಾರ್ಟೆನ್ಸ್ ಬಗ್ಗೆ ನಾವು ನೋಡ್ತಾ ಇದೀವಿ ಅಲ್ವಾ. ಸೊ ಅದಾದ ನಂತರ ಲೇಬರ್ ಫೋರ್ಸ್ ಕ್ಯಾನ್ ಬಿ ಮೆನಿ ಟೈಪ್ಸ್ ಇದೆ ಲೇಬರ್ ಫೋರ್ಸ್. ಯಾವ್ದಪ್ಪ ಅಂತಂದ್ರೆ ಒಂದು ನೋಡಿ, ನೇಚರ್ ಆಫ್ ವರ್ಕ್ ಡನ್. ಫಸ್ಟ್ ಒನ್, ಅವ್ರು ಯಾವ ರೀತಿ ವರ್ಕ್ ಮಾಡ್ತಾರೆ ಅನ್ನೋದ್ರ ಮೇಲೆ, ಓಕೆ, ಯಾವ ರೀತಿ ವರ್ಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಟೈಪ್ಸ್ ಆಫ್ ಶ್ರಮದ ವಿಧಗಳು ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಏನ್ ಹೇಳಿ? ಶ್ರಮದ ವಿಧಗಳು ಅಂತ ನಾವು ಕರಿತಾ ಹೋಗ್ತೀವಿ. ಫಸ್ಟ್ ಒನ್ ನೇಚರ್ ಆಫ್ ವರ್ಕ್ ಡನ್, ಯಾವ ರೀತಿ ವರ್ಕ್ ಮಾಡ್ತಾರೆ. ಫಿಸಿಕಲ್ ವರ್ಕ್ ಮಾಡ್ತಾರ ಅಂದ್ರೆ, ಫಿಸಿಕಲ್ ಅಂತಂದ್ರೆ ದೈಹಿಕವಾಗಿ ಪರಿಶ್ರಮವಾಗಿ ನಮ್ಮ ಕೈ ಕಾಲು ಇವುಗಳನ್ನೆಲ್ಲ ಬಳಸಿ, ನಮ್ಮ ದೇಹವನ್ನ ಬಳಸಿ ಮಾಡ್ತಕ್ಕಂಥ ವಸ್ತುಗಳು. ಇದ್ರಲ್ಲೆಲ್ಲ ಮಾಡ್ತೀವಲ್ವ, ಯಾವುದು ಅಗ್ರಿಕಲ್ಚರ್ ರಿಲೇಟೆಡ್ ಆಕ್ಟಿವಿಟೀಸ್ ಮಾಡ್ತೀವಲ್ವಾ, ಅದೆಲ್ಲ ಏನು ಫಿಸಿಕಲ್ ರಿಲೇಟೆಡ್ ಬರ್ತಾ ಹೋಗುತ್ತೆ. ಅಲ್ಲಿ ನಾವು ಕೈ ಎಲ್ಲ ಕಾಲು ಎಲ್ಲ ಬಳಸ್ಬಿಟ್ಟು ಕೆಲಸ ಮಾಡ್ಬೇಕಲ್ವಾ. ಸೊ ಇದು ಫಿಸಿಕಲ್ ಅಂಡರ್ ಬರುತ್ತೆ. ಅಂತ ಮೆಂಟಲ್ ಲೇಬರ್ ಅಂತಂದ್ರೆ ಅವ್ರು ಜಾಸ್ತಿ ಕೈ ಕಾಲು ಬಳಸೋದಿಲ್ಲ. ಓಕೆ, ಸಿಂಪಲ್ ಆಗಿ. ಓಕೆ, ನೋಡಿ ಈಗ ಕಂಪ್ಯೂಟರ್ ಮುಂದೆ ಸ್ಟಾರ್ಟಿಂಗ್ ತೋರಿಸಿದ್ನಲ್ವಾ, ಜಸ್ಟ್ ಕೈ ಹಿಂಗ್ ಆಡಿಸ್ತಾ ಇರ್ತಾರೆ ಅಷ್ಟೇ. ಬಟ್ ಅವ್ರದ್ದು ಏನ್ ಮಾಡ್ತಾರೆ, ಆ ಮೆಂಟಲ್ ಅಲ್ಲಿ ಇನ್ನು ಮಾನಸಿಕವಾಗಿ ಎಲ್ಲ ನೋಡ್ತಾ ಇರ್ತಾರೆ, ಸ್ಕ್ರೀನ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ವಾ. ಸೊ ಯಾವ ರೀತಿ ನೇಚರ್ ಆಫ್ ವರ್ಕ್, ಯಾವ ರೀತಿ ವರ್ಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಂತರ ಸ್ಕಿಲ್ ಮೇಲೆ, ಸ್ಕಿಲ್ ಅಂತಂದ್ರೆ ಅವ್ರಿಗೊಂದು ಕೆಲವೊಂದು ವಿಚಾರಗಳಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಅದ್ರ ಮೇಲೆ ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್ ಅಥವಾ ಅನ್ಸ್ಕಿಲ್ಡ್ ಲೇಬರ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಓಕೆ, ಸ್ಕಿಲ್ ಅಂತಂದ್ರೆ ಏನು, ಸಾಮರ್ಥ್ಯ, ಕಲೆ ಅಂತ ಹೇಳ್ತೀವಲ್ವಾ. ಸೊ ಪ್ರತಿಯೊಂದಕ್ಕೊಂದೊಂದು ಕಲೆ ಅನ್ನೋದು ಬೇಕು. ಈಗ ನಾನು ಟೀಚ್ ಮಾಡ್ತಾ ಇದೀನಿ ಅಂತಂದ್ರೆ ಇದಕ್ಕೊಂದು ಸ್ಕಿಲ್ ಅನ್ನೋದು ಬೇಕು ಅಲ್ವಾ. ಡ್ರೈವಿಂಗ್ ಮಾಡ್ತೀನಿ ಅಂತಂದ್ರೆ ಆ ಡ್ರೈವಿಂಗ್ ಮಾಡ್ತಕ್ಕಂಥ ಸ್ಕಿಲ್ ಇರಬೇಕು. ಓಕೆ ಅಲ್ವಾ. ಸೊ ಅದಾದ ನಂತರ ನಾನು ಇನ್ನೊಂದೇನೋ ಮಾಡ್ತೀನಪ್ಪ ಅಂತಂದ್ರೆ, ಸೊ ಅದಕ್ಕೂ ಕೂಡ ಅದಕ್ಕೆ ಆಗಿರ್ತಕ್ಕಂಥ ಏನು ಸ್ಕಿಲ್ಗಳು ಅನ್ನೋದು ಬೇಕು. ಆ ಸ್ಕಿಲ್ ಇರ್ದೋ ಇಲ್ವಾ ಅನ್ನೋದ್ರ ಮೇಲೆ ಕೂಡ ಡಿವೈಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಸ್ಕಿಲ್ಫುಲ್ ಆಗಿದ್ದಾನ ಆ ವ್ಯಕ್ತಿ, ಸ್ಕಿಲ್ಡ್ ಆಗಿದ್ದಾರಾ. ಓಕೆ, ಮತ್ತೆ ಅಂದ್ರೆ ಸ್ವಲ್ಪ ಸ್ಕಿಲ್ ಅನ್ನು ಹೊಂದಿದಾರ. ಸೆಮಿ ಸ್ಕಿಲ್ಡ್ ಅಂತಂದ್ರೆ ಒಂಥರ ಅನ್ಸ್ಕಿಲ್ಡ್ ಲೇಬರ್. ಅನ್ಸ್ಕಿಲ್ಡ್ ಅಂತಂದ್ರೆ ಸ್ಕಿಲ್ ಇಲ್ದೆಲ್ಲ ಇರ್ತದ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಅದಾದ ನಂತರ ಟ್ರೈನಿಂಗ್. ಓಕೆ, ಟ್ರೈನಿಂಗ್ ಅಂತಂದ್ರೆ ಪ್ರೊಫೆಷನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಲೇಬರ್. ಪ್ರೊಫೆಷನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ನೋಡರ್ ಅಂತಂದ್ರೆ ಟ್ರೈನಿಂಗ್ ಮೇಲೆ ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಡಿವೈಡ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಪ್ರೊಫೆಷನಲ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಲೇಬರ್, ಅಡ್ಮಿನಿಸ್ಟ್ರೇಟಿವ್ ವಿಚಾರಗಳಲ್ಲಿ ಏನು ಶ್ರಮ ಆಗ್ತಾರ, ಪ್ರೊಫೆಷನಲ್ ವಿಚಾರಗಳ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರ ಮೇಲೆ ಡಿವೈಡ್ ಮಾಡ್ತಾರೆ. ನಂತರ ಇನ್ಕಮ್ ಅರ್ನ್, ನೋಡಿ ಯಾವ ರೀತಿ ಇನ್ಕಮ್ ಅನ್ನ ಅರ್ನ್ ಮಾಡ್ತಾರೆ. ಪ್ರೊಡಕ್ಟಿವ್ ಮತ್ತೆ ರಿಪ್ರೊಡಕ್ಟಿವ್ ಲೇಬರ್ ಯಾವುದು. ಓಕೆ ಸರ್, ಏನು ಪ್ರೊಡಕ್ಟಿವ್ ಅಂತಂದ್ರೆ ರಿಪ್ರೊಡಕ್ಟಿವ್ ಅಂತಂದ್ರೆ ಇದಂಗೆ ಸ್ವಲ್ಪ ಓಲ್ಡ್ ಮಾಡಿ ಲಾಸ್ಟಲ್ಲಿ ಇದನ್ನ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಇನ್ಕಮ್ ಅನ್ನ ಅರ್ನ್ ಮಾಡ್ತಾರೆ, ಅದರ ಮೇಲೆ ಡಿವೈಡ್ ಮಾಡ್ತಾ ಹೋಗ್ತಾರೆ ಕಣ್ರಪ್ಪ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಟೈಪ್ಸ್ ಆಫ್ ಲೇಬರ್ 2 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸೊ ಇದಾದ ನಂತರ ನೋಡಿ ಡಿವಿಷನ್ ಆಫ್ ಲೇಬರ್ ಅಂತ ಬರುತ್ತೆ. ಓಕೆ, ಶ್ರಮದ ವಿಭಜನೆ ಅಂತ ಬರುತ್ತೆ. ಅಂತಂದ್ರೆ ಕೆಲಸ ಮಾಡ್ತೀವಲ್ವಾ, ಕೆಲಸ ಮಾಡ್ಬೇಕಾದ್ರೆ ನಾವು ಎಫರ್ಟ್ ಹಾಕ್ತಿವಲ್ವಾ, ಅದನ್ನ ಡಿವೈಡ್ ಮಾಡೋದು. ಈಗ ಒಂದು ಕೆಲಸ ಮಾಡ್ಬೇಕಂದ್ರೆ ಹಲವಾರು ಪ್ರೋಸೆಸ್ಗಳು ಇರುತ್ತೆ ಅಲ್ವಾ. ಅದರಲ್ಲಿ ಒಬ್ಬೊಬ್ರು ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಹಂಚ್ಕೊಳ್ಳೋದು. ನೀನು ಒಂದ್ ಸ್ವಲ್ಪ ಕೆಲಸ ಮಾಡು, ಓಕೆ, ನೀನು ಇನ್ನೊಂದ್ ಸ್ವಲ್ಪ ಕೆಲಸ ಮಾಡು, ಈ ರೀತಿ ಶ್ರಮವನ್ನ ಹಂಚ್ಕೊಳ್ತಕ್ಕಂಥದ್ದು ಇದೆಯಲ್ವಾ, ಇದನ್ನ ನಾವು ಡಿವಿಷನ್ ಆಫ್ ಲೇಬರ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ ನೋಡ್ತಾ ಹೋಗೋಣ. ಹಾಗಾದ್ರೆ ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯನಾ? ಯಾವುದೇ ಕೆಲಸ ಆಗ್ಲಿ. ಸೊ ಏನಪ್ಪಾ ಅಂದ್ರೆ ಒಂದು ಕೆಲಸ ಮಾಡ್ಬೇಕಂದ್ರೆ ಯಾವಾಗ್ಲೂ ಕೂಡ ನಾವೇನು ಒಗ್ಗಟ್ಟಾಗಿ ಜಾಸ್ತಿ ಜನ ಇದ್ರೆ ಅದು ತುಂಬಾ ಸುಲಭ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ನೋಡಿ, ಡಿವಿಷನ್ ಆಫ್ ಲೇಬರ್ ಇಸ್ ದ ಓಲ್ಡ್ ಆಸ್ ಮ್ಯಾನ್ಕೈಂಡ್. ಓಕೆ, ಇದು ತುಂಬಾ ಏನು ಮಾನವರ ರೀತಿನೇ ತುಂಬಾ ಹಿಂದಿನಿಂದ ಕೂಡ ಜಾರಿಗೆ ಬಂದಿದೆ. ಈವನ್ ಇನ್ ದ ಲೈಫ್ ಆಫ್ ಪ್ರಿಮಿಟಿವ್ ಮ್ಯಾನ್ ವಿ ಫೈಂಡ್ ಎ ಎಲಿಮೆಂಟರಿ ಡಿವಿಷನ್ ಆಫ್ ಲೇಬರ್ ಬಿಟ್ವೀನ್ ದ ಮ್ಯಾನ್ ಅಂಡ್ ವುಮೆನ್. ಓಕೆ,
ಸೊ ನಾವೇನ್ ನೋಡ್ತೀವಪ್ಪ ಅಂತಂದ್ರೆ ಬಹಳ ಹಿಂದಿನ ಕಾಲದಿಂದಲೂ ಕೂಡ ಯಾವಾಗ ಮನುಷ್ಯ ಸ್ಟಾರ್ಟ್ ಆದ್ನಲ್ವಾ ಅವಾಗಿನಿಂದಲೂ ಕೂಡ ನೋಡಿ ಇಲ್ಲಿ ಪ್ರಿಮಿಟಿವ್ ಮ್ಯಾನ್ ಬೇಟೆ ಆಡ್ತಾ ಇದ್ದಾರೆ, ಸೊ ಇಲ್ಲೊಬ್ರು ಅಡಿಗೆ ಮಾಡ್ತಾ ಇದ್ದಾರೆ. ಸೊ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ ಇಲ್ಲಿ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ ಈ ಕಾಲದಿಂದಲೂ ಕೂಡ ಈ ಪ್ರಿಮಿಟಿವ್ ಮ್ಯಾನ್ ಕಾಲದಿಂದಲೂ ಕೂಡ ನಾವೇನ್ ಮಾಡ್ಬೋದು, ಈ ಒಂದು ಲೇಬರ್ ಓಕೆ ಡಿವಿಷನ್ ಆಫ್ ಲೇಬರ್ ಆಗೋದನ್ನ ಶ್ರಮದ ವಿಭಜನೆ ಯಾರ ನಡುವೆ ಮ್ಯಾನ್ ಮತ್ತೆ ವುಮೆನ್ ಮತ್ತೆ ಓಕೆ ಪುರುಷರು ಮತ್ತು ಮಹಿಳೆಯರ ನಡುವೆ ಡಿವೈಡ್ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಗೊತ್ತಾ, ಸೊ ಮ್ಯಾನ್ ಏನ್ ಮಾಡ್ತಾರೆ ಗೊತ್ತಾ, ಹಂಟ್ ಮಾಡ್ತಾರೆ. ಬೇಟೆ ಆಡೋದು ಯಾರ ಕೆಲಸ, ಮಾನವನ ಕೆಲಸ. ಓಕೆ ಸೊ ಮಾನವನ ಅಂತಂದ್ರೆ ಪುರುಷರ ಕೆಲಸ. ಏನು ಹೊರಗಡೆ ಹೋಗೋದು, ಹಂಟ್ ಮಾಡೋದು, ತರೋದು ಅದು ಪುರುಷರ ಕೆಲಸ. ಅದಾದ್ರೆ ಅದನ್ನ ಸಾಂಬಾರ್ ಮಾಡೋದು ಯಾರು, ಅದನ್ನ ತಂದಾದ್ಮೇಲೆ ಅದನ್ನ ಸಾಂಬಾರ್ ಮಾಡೋದು ಪ್ರಿಪೇರ್ ಮಾಡೋದು ಯಾರ ಕೆಲಸ, ಮಹಿಳೆಯರ ಕೆಲಸ ಅಲ್ವಾ. ಸೊ ಈ ರೀತಿ ನೋಡಿ ಎರಡು, ಒಬ್ರು ಬೇಟೆ ಆಡಿದ್ರು, ಇನ್ನೊಬ್ರು ಅದನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ತಯಾರು ಮಾಡಿದ್ರು. ಈ ರೀತಿ ಏನ್ ಮಾಡಿದ್ರು, ಡಿವೈಡ್ ಮಾಡ್ತಾ ಹೋಗ್ತಾರೆ. ಓಕೆ ಸೊ ಎಲ್ಲಾ ಕಡೆನೂ ಕೂಡ ಇದೇ ರೀತಿ. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ ನಿಮಗೇನೆ ಕ್ಲಾಸ್ 9th ಅಂತ ಕನ್ಸಿಡರ್ ಮಾಡಿ, ನೀವು ಎಷ್ಟು ಸಬ್ಜೆಕ್ಟ್ ಇದೆ ನಿಮಗೆ, ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ಆಮೇಲೆ ಸೋಷಿಯಲ್ ಸೈನ್ಸ್ ಇಷ್ಟೆಲ್ಲ ಸಬ್ಜೆಕ್ಟ್ಗಳು ಇದೆ ಅಲ್ವಾ. ಸೊ ಒಬ್ಬರೇ ಟೀಚರ್ ಎಲ್ಲ ಟೀಚ್ ಮಾಡ್ತಾರಾ, ಇಲ್ಲ ಅಲ್ವಾ. ಈಗ ನಾನು ಸೋಷಿಯಲ್ ಸೈನ್ಸ್ ಮಾಡ್ತೀನಿ, ಸೈನ್ಸ್ಗೆ ಬೇರೆ ಇದ್ದಾರೆ, ಮ್ಯಾಥ್ಸ್ಗೆ ಬೇರೆ ಇದ್ದಾರೆ, ಕನ್ನಡಕ್ಕೆ ಬೇರೆ ಇರ್ತಾರೆ. ನಿಮ್ಮ ಶಾಲೆಗಳಲ್ಲಿ ನೋಡ್ಕೋಬೋದು ನೀವು, ಕನ್ನಡ ಬೇರೆ, ಇಂಗ್ಲಿಷ್ ಬೇರೆ. ಸೊ ಎಲ್ಲ ಏನ್ ಮಾಡ್ತಾರೆ, ಅವ್ನು ಡಿವೈಡ್ ಮಾಡ್ಕೊಂಡಿದ್ದಾರೆ, ನನ್ನ ಸಬ್ಜೆಕ್ಟ್ ಇದು, ನಿಮ್ಮ ಸಬ್ಜೆಕ್ಟ್ ಇದು ಅಂತ. ಬಟ್ ಎಲ್ರದ್ದು ಫೈನಲ್ ಗೋಲ್ ಏನ್ ಹೇಳಿ, ಎಲ್ರದ್ದು ಫೈನಲ್ ಗೋಲು ಉದ್ದೇಶ ಒಂದೇನೆ, ಏನ್ ಮಾಡಬೇಕು, ನಿಮಗೆ ನಿಮ್ಮ ಸಬ್ಜೆಕ್ಟನ್ನ ಟೀಚ್ ಮಾಡಬೇಕು. ಕ್ಲಾಸ್ 9th ಎಲ್ಲ ಸಬ್ಜೆಕ್ಟ್ಗಳನ್ನ ಟೀಚ್ ಮಾಡ್ಬೇಕು ಅನ್ನೋದಲ್ವಾ. ಸೊ ಇದನ್ನ ನೀವು ಈ ರೀತಿ ಒಂದು ಎಕ್ಸಾಂಪಲ್ ಅನ್ನು ನೀವು ನೆನ್ಪಿಟ್ಕೊಳ್ತಾ ಹೋಗಿ. ನೋಡಿ, ಮ್ಯಾನ್ ಹಂಟೆಡ್ ಅಂಡ್ ಫಿಶ್ಡ್ ವೈಲ್ ದ ವುಮೆನ್ ಕುಕ್ಡ್, ಮೇಡ್ ಕ್ಲಾತ್ಸ್ ಅಂಡ್ ಲುಕ್ಡ್ ಆಫ್ಟರ್ ದ ಚಿಲ್ಡ್ರನ್. ಓಕೆ ಸಾರಿ, ನೋಡಿ ಮ್ಯಾನ್ ಹಂಟೆಡ್. ಓಕೆ ಸೊ ನೋಡಿ ಮ್ಯಾನ್ ಏನ್ ಮಾಡ್ತಾನೆ, ಹಂಟ್ ಮಾಡ್ತಾನೆ. ಮನುಷ್ಯ ಅದನ್ನ, ಸೊ ಪುರುಷ ಅದನ್ನ ಏನ್ ಮಾಡ್ತಾನೆ, ಹಂಟ್ ಮಾಡ್ತಾನೆ, ಬೇಟೆ ಆಡ್ತಾನೆ. ಅದಾದ ನಂತರ ಹಂಟ್ ಮಾಡಿ ಫಿಶಸ್ ಮಾಡ್ತಾನೆ, ಅಂತಂದ್ರೆ ಮೀನನ್ನ ಹಿಡಿತಾನೆ. ಸೊ ಅದನ್ನ ಯಾರು, ವುಮೆನ್ ಮಹಿಳೆಯರು ಇರ್ತಾರಲ್ಲ, ಅವ್ರು ಅದನ್ನ ಕುಕ್ ಮಾಡ್ತಾರೆ, ಅಡಿಗೆಯನ್ನ ಮಾಡ್ತಾ ಹೋಗ್ತಾರೆ. ಓಕೆ ಅದಂತರ ಮೇಡ್ ಕ್ಲಾಸ್ ಅಂಡ್ ಲುಕ್ ಆಫ್ಟರ್ ದ ಚಿಲ್ಡ್ರನ್. ಓಕೆ ಅದಾದ ನಂತರ ಏನು, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಓಕೆ ಸೊ ಅದಾದ ನಂತರ ಅದನ್ನ ಸೇವಿಸ್ತಾ ಹೋಗ್ತಾರೆ. ಓಕೆ ಮೇಡ್ ಕ್ಲಾತ್ಸ್ ಅಂಡ್ ಲುಕ್ಡ್ ಆಫ್ಟರ್ ದ ಚಿಲ್ಡ್ರನ್. ಸೊ ಇದು ನಿಮ್ಗೆ ಕ್ಲಿಯರ್ ಗೊತ್ತಿಲ್ಲ. ಬೈ ಡಿವಿಷನ್ ಆಫ್ ಲೇಬರ್ ವಿ ಮೀನ್ ದ ಅಲೋಕೇಶನ್ ಆಫ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಪ್ರೊಡಕ್ಷನ್ ಪ್ರೋಸೆಸ್. ನೋಡಿ ಈ ಡಿಫರೆಂಟ್ ಏನೋ ಈ ಶ್ರಮದ ವಿಭಜನೆಯನ್ನು ಮಾಡೋದ್ರಿಂದ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ, ಸೊ ಏನೋ ಆ ಪ್ರೊಡಕ್ಷನ್ ಪ್ರೋಸೆಸ್, ಒಂದು ವಸ್ತುವಿನ ಪ್ರೊಡಕ್ಷನ್ ಅಲ್ಲಿ ಬರ್ತಕ್ಕಂಥ ಹಲವಾರು ಪ್ರೋಸೆಸ್ಗಳನ್ನ ನಾವೇನ್ ಮಾಡ್ತಾ ಹೋಗ್ಬೋದು, ಡಿವೈಡ್ ಮಾಡ್ತಾ ಹೋಗ್ಬೋದು. ಓಕೆ ಟು ಡಿಫರೆಂಟ್ ವರ್ಕರ್ಸ್ ಆರ್ ಡಿಫರೆಂಟ್ ಗ್ರೂಪ್ಸ್ ಆರ್ ಡಿಫರೆಂಟ್ ವರ್ಕರ್ಸ್. ಯಾರಿಗೆ, ಬೇರೆ ಬೇರೆ ವರ್ಕರ್ಸ್ಗೆ, ಬೇರೆ ಬೇರೆ ಗ್ರೂಪ್ಗಳ ವ್ಯಕ್ತಿಗಳಿಗೆ ನಾವೇನ್ ಮಾಡ್ಬೋದು, ಅದನ್ನ ಡಿವೈಡ್ ಮಾಡ್ತಾ ಹೋಗ್ಬೋದು ಅಲ್ವಾ. ಈಗ ಯಾವ ರೀತಿ ಒಂದು ನಾನು ನಿಮ್ಮ ಸಬ್ಜೆಕ್ಟ್ ಕೊಟ್ಟನ ಅಲ್ವಾ, ಸೊ ಅದೇ ರೀತಿ. ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಈಗ ಬಸ್ ಡ್ರೈವಿಂಗ್ ಮಾಡ್ತಾರೆ, ಒಬ್ರು ಬಸ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಡ್ರೈವರ್ ಇದ್ರೆ, ಕಂಡಕ್ಟರ್ ಇರ್ತಾರಲ್ವಾ, ಬಸ್ ಓಡಿಸೋರೆ ಏನು ಕಂಡಕ್ಟರ್ ಇರಲ್ಲ, ಕೆಲವೊಂದು ಬಸ್ಗಳಲ್ಲಿ ಇರ್ತಾರೆ, ಅದು ಬೇರೆ. ಸೊ ಸಪ್ರೇಟ್ ಜನರಲ್ ಆಗಿ ಬೇರೆ ಬೇರೆ ಇರ್ತಾರಲ್ವಾ, ಇದೇ ರೀತಿ ಎಲ್ಲ ಬೇರೆ ಬೇರೆ ಇರ್ತಾರಂತ. ಅದಾದ ನಂತರ ನೀವು ಅಧಿಕಾರಿಗಳನ್ನ ನೋಡಿರ್ತಾರ, ಪೊಲೀಸ್ ಸ್ಟೇಷನ್ ಇದ್ರೆ ಅಲ್ಲಿ ಆ ಪೊಲೀಸ್ ಅಧಿಕಾರಿಗಳು ಹಲವಾರು ಜನ ಇರ್ತಾರೆ, ಒಬ್ಬರೇ ಇರೋದಿಲ್ಲ. ಓಕೆ ಹೆಡ್ ಕಾನ್ಸ್ಟೇಬಲ್, PSI ಈ ರೀತಿ ಬೇರೆ ಬೇರೆಯವರು ಇರ್ತಾರೆ. ಸೊ ಅದಾದ ನಂತರ ನೀವು ನೋಡ್ತಾ ಹೋಗ್ಬೋದು, ಈ ರೀತಿನೂ ಕೂಡ ಬೇರೆ ಬೇರೆ ಗೌರ್ಮೆಂಟ್ ಅಧಿಕಾರಿಗಳಲ್ಲೂ, ಸೊ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ, ಎಲ್ಲ ಒಂದು ಆಫೀಸ್ಗಳಲ್ಲಿ ವರ್ಕ್ ಮಾಡ್ತಕ್ಕಂಥ ಫೋರ್ಸ್ಗಳಲ್ಲೂ ಕೂಡ ಬೇರೆ ಬೇರೆಯವರು ಇರ್ತಾರೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಎನಿ ಮಾಡರ್ನ್ ಎಕಾನಮಿ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ದ ಫಿನಾಮಿನಾ ಆಫ್ ಡಿವಿಷನ್ ಆಫ್ ಲೇಬರ್. ನೋಡಿ ಈಗ ಪ್ರೆಸೆಂಟ್ ಏನು ಆಧುನಿಕ ಎಕಾನಮಿಗಳೇನಿದೆ, ಇಲ್ಲೆಲ್ಲ ಕಡೆನೂ ಕೂಡ ನಾವು ಏನನ್ನು ನೋಡ್ಬೋದು, ಈ ಶ್ರಮದ ವಿಭಜನೆ ಅಥವಾ ಡಿವಿಷನ್ ಆಫ್ ಲೇಬರ್ ಅನ್ನ ಕಾಣಬಹುದು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಇದು ಎಲ್ಲ ಕಡೆ ಜಾರಿಯಲ್ಲಿ ಇದೆ, ಇದಿಲ್ಲ ಅಂತಂದ್ರೆ ಬಹಳ ಕಷ್ಟ, ಬಹಳ ಅಂದ್ರೆ ಬಹಳ ಕಷ್ಟ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ ಇನ್ಫ್ಯಾಕ್ಟ್ ಇನ್ ಮೋಸ್ಟ್ ಕೇಸಸ್ ಎ ಪರ್ಸನ್ ಆರ್ ಗ್ರೂಪ್ ಈಸ್ ಎಂಗೇಜ್ಡ್ ಜಸ್ಟ್ ಒನ್ ಲೈನ್ ಆಫ್ ಪ್ರೊಡಕ್ಷನ್. ಓಕೆ ನೋಡಿ ಇನ್ಫ್ಯಾಕ್ಟ್ ಮೋಸ್ಟ್ ಕೇಸಸ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ, ಪರ್ಸನ್ ಗ್ರೂಪ್ ಏನಾಗುತ್ತಪ್ಪ ಅಂದ್ರೆ ಕೇವಲ ಒನ್ ಲೈನ್ ಆಫ್ ಪ್ರೊಡಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಓಕೆ ಸ್ಪೆಷಲೈಸೇಷನ್ ಇಸ್ ದ ರೂಲ್ ರಾದರ್ ದನ್ ಎಕ್ಸೆಪ್ಷನ್. ಓಕೆ ನಾವೇನಾಗಬೇಕು, ಪ್ರತಿಯೊಂದು ಕೂಡ ಸ್ಪೆಷಲೈಸೇಷನ್ ಪಡ್ಕೊಳ್ತಾ ಹೋಗ್ಬೇಕು. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದ್ರಲ್ಲಿ ನಾವು ಎಕ್ಸ್ಪರ್ಟ್ ಅನ್ನ ಪಡ್ಕೊಂಡು ಹೋಗಿ ಆ ಕ್ಷೇತ್ರದಲ್ಲಿ ಏನಾಗಬೇಕಪ್ಪ ಅಂದ್ರೆ ಇನ್ವಾಲ್ವ್ ಆಗ್ಬೇಕು ಅನ್ನೋದನ್ನ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ ಸೊ ನಂತರ ಇಲ್ಲಿ ಇದ್ರ ಮೇಲೆ ಯಾವುದು, ಈ ಡಿವಿಷನ್ ಫ್ಲೇವರ್ ಆದರ ಮೇಲೆ ಅಡ್ವಾಂಟೇಜಸ್ ಅಂತಂದ್ರೆ ಉಪಯೋಗಗಳು ಏನಿದೆ. ಓಕೆ ಇದರಿಂದ ಕೆಲವೊಂದು ಉಪಯೋಗಗಳು ಇದೆ, ಅಡ್ವಾಂಟೇಜಸ್ ಇದೆ, ಮತ್ತೆ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಸೊ ಈಗ ನಾವು ನೋಡ್ತಾ ಹೋಗೋಣ. ನೋಡಿ ಫಸ್ಟ್ ಒನ್ ಏನು ಅಡ್ವಾಂಟೇಜಸ್, ಫಸ್ಟ್ ಉಪಯೋಗಗಳನ್ನ ನಾವು ನೋಡ್ತಾ ಹೋಗೋಣ. ಉಪಯೋಗಗಳು ಏನೇನಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ ಎಫಿಷಿಯನ್ಸಿ ಆಫ್ ಲೇಬರ್. ದ ಬೇಸಿಕ್ ಅಡ್ವಾಂಟೇಜ್ ಆಫ್ ಡಿವಿಷನ್ ಆಫ್ ಲೇಬರ್ ಇಸ್ ದಟ್ ಇಟ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ ಆಫ್ ಲೇಬರ್. ಓಕೆ ಏನ್ ಮಾಡುತ್ತೆ, ದಕ್ಷತೆ. ಓಕೆ ಸೊ ಇಲ್ಲಿ ಬರಿತೀನಿ ನೋಡಿ, ಕೆಳಗಡೆ ಬರೆದಿದ್ದೀನಿ ನಾನು. ಓಕೆ ವೇಟ್, ಮೇಲ್ಗಡೆನೆ ಬರಿತೀನಿ. ಏನ್ ಮಾಡುತ್ತೆ ಗೊತ್ತಾ, ಫಸ್ಟ್ ಥಿಂಗು
ಅವರ ಒಂದು ಏನು ಆ ದಕ್ಷತೆಯನ್ನು ಕೆಲಸ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯತೆಯನ್ನು ಹೆಚ್ಚು ಮಾಡುತ್ತೆ. ಯಾಕಂತಂದ್ರೆ ಸೊ ಎಲ್ಲ ಡಿವೈಡ್ ಮಾಡ್ಕೊಂಡಿರ್ತಾರಲ್ವಾ, ದಕ್ಷತೆ ಅಂತ ನಾವು ಕರಿತೀವಿ. ಓಕೆ, ಸಾಮರ್ಥ್ಯ ಅಂತ ಕರಿತೀವಲ್ವಾ ನಾವು, ಸಾಮರ್ಥ್ಯ. ಯಾಕಂದ್ರೆ ಕೆಲಸ ಡಿವೈಡ್ ಆಗುತ್ತೆ, ಪಾರ್ಟ್ ಅಲ್ಲಿ ಡಿವೈಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನೇ ಇದ್ದೀನಿ ನೋಡಿ, ನಾನು ನಿಮಗೆ ಸೋಷಿಯಲ್ ಸೈನ್ಸ್ ಟೀಚ್ ಮಾಡ್ತೀನಲ್ವಾ. ಸೊ ನನಗೆ ಏನಾದರೂ ನೀವು ಬರೀ ಸೋಷಿಯಲ್ ಸೈನ್ಸನ್ನ ಮಾತ್ರ ಟೀಚ್ ಮಾಡಿ ಅಂತಂದ್ರೆ ನಾನು ಒಳ್ಳೆ ಏನು ನನ್ನ ಒಂದು ಎಫರ್ಟ್ ಹಾಕಿ ಒಳ್ಳೆ ಸ್ಕಿಲ್ ಹಾಕಿ ನಾನು ಏನು ಮಾಡ್ತೀನಿ, ನಿಮಗೆ ಒಳ್ಳೆ ಚೆನ್ನಾಗಿ ಟೀಚ್ ಮಾಡಬಲ್ಲೆ. ಸೊ ಬಟ್ ಏನಪ್ಪ ಅಂತಂದ್ರೆ 6 ಸಬ್ಜೆಕ್ಟ್ಗಳನ್ನ ನೀವೇ ತಗೊಳ್ಳಿ ಸರ್ ಅಂತ ನನ್ನ ಹತ್ರ ಆಗುತ್ತಾ? ಆಗೋದಿಲ್ಲ ಅಲ್ವಾ, ತುಂಬ ರಿಸ್ಕ್ ಆಗುತ್ತಲ್ವಾ. ನಾನು ಯಾವುದಕ್ಕೆ ಪ್ರಿಪೇರ್ ಆಗೋದು, ಎಲ್ಲ ಸಬ್ಜೆಕ್ಟ್ಗಳಿಗೂ ಪ್ರಿಪೇರ್ ಆಗಬೇಕು, ಎಲ್ಲ ಸಬ್ಜೆಕ್ಟ್ಗೂ ನೋಟ್ಸ್ ಕೊಡ್ಬೇಕು ನಿಮಗೆ. ಸೊ ಇದೇನಾಗುತ್ತೆ, ತುಂಬ ಏನಾಗುತ್ತಪ್ಪ ಅಂದರೆ ಕಷ್ಟ ಆಗ್ತಾ ಹೋಗುತ್ತೆ. ಬಟ್ ಅವಾಗ ಏನು ಬರೀ ಸೋಷಿಯಲ್ ಸೈನ್ಸ್ ಅಂದರೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ರೀತಿ ಈ ಶ್ರಮವನ್ನು ವಿಭಜನೆ ಮಾಡೋದ್ರಿಂದ, ಬೇರೆ ಬೇರೆಯವರು ಡಿವೈಡ್ ಮಾಡ್ಕೊಳ್ಳೋದ್ರಿಂದ ಅವರ ದಕ್ಷತೆ ಸಾಮರ್ಥ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ಅವಾಗ ಆ ಒಂದೇ ವರ್ಕ್ ಮೇಲೆ ಅವರು ಜಾಸ್ತಿ ಫೋಕಸ್ ಮಾಡ್ತಾ ಹೋಗ್ತಾರೆ. ಸೊ ಇದಾದ ನಂತರ ಏನು, ಕ್ವಾಲಿಟಿ ಆಫ್ ಪ್ರೊಡಕ್ಷನ್. ಓಕೆ, ಈ ಉತ್ಪಾದನೆಯ ಕ್ವಾಲಿಟಿ ಅನ್ನೋದು, ಗುಣಮಟ್ಟ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ದ ಇನ್ಕ್ರೀಸ್ ಇನ್ ದ ಎಫಿಷಿಯನ್ಸಿ ಲೇಬರ್ ಲೀಡ್ಸ್ ಟು ನಾಟ್ ಓನ್ಲಿ ದ ಇನ್ಕ್ರೀಸ್ ಇನ್ ದ ಕ್ವಾಂಟಿಟಿ ಆಫ್ ಔಟ್ಪುಟ್ ಬಟ್ ಆಲ್ಸೋ ಆನ್ ಇಂಪ್ರೂವ್ಮೆಂಟ್ ಇನ್ ದ ಕ್ವಾಲಿಟಿ ಆಫ್ ದ ಪ್ರೊಡ್ಯೂಸ್ಡ್ ಗೂಡ್ಸ್ ಅಂಡ್ ಸರ್ವಿಸಸ್. ನೋಡಿ, ಕ್ವಾಲಿಟಿ ಈ ಒಂದು ಏನೋ ಎಫಿಷಿಯನ್ಸಿ ಯಾವಾಗ ಜಾಸ್ತಿ ಆಗುತ್ತೋ, ನನ್ನ ಸಾಮರ್ಥ್ಯ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಆಟೋಮೆಟಿಕ್ ನಾನು ಜಾಸ್ತಿ ನಂಬರ್ ಆಫ್ ವಸ್ತುಗಳನ್ನ ಉತ್ಪಾದನೆ ಮಾಡ್ತಾ ಹೋಗ್ತಾರೆ ಆ ವ್ಯಕ್ತಿ. ಓಕೆ, ಉತ್ಪಾದನೆ ಮಾಡ್ತಾ ಹೋಗ್ತಾರೆ. ಸೊ ಅದು ಏನಾಗುತ್ತಪ್ಪ ಅಂದ್ರೆ ಉತ್ತಮ ಗುಣಮಟ್ಟದ ವಸ್ತುಗಳು ಏನಾಗಲಿಕ್ಕೆ ತಯಾರಾಗಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಜಾಸ್ತಿ ವರ್ಕ್ ಇದ್ರೆ ಕೆಲವೊಮ್ಮೆ ಏನ್ ಮಾಡ್ತೀವಿ ಗೊತ್ತಾ, ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಯಾರು ಮಾಡ್ತಾರಪ್ಪ ಇಷ್ಟೊಂದು ಕೆಲಸ, ಹೆಂಗೋ ಒಂದ್ಸತಿ ಮಾಡಿ ಬಿಸಾಕ್ಬಿಡಿ, ಓಕೆ ಹೆಂಗೋ ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲೇನೋ ಕೆಲಸ ಡಿವೈಡ್ ಆಗಿರೋದ್ರಿಂದ ಕೆಲಸ ನಾವು ನಿಧಾನಕ್ಕೆ ಮಾಡ್ತೀವಿ, ತಾಳ್ಮೆಯಿಂದ ಮಾಡ್ತೀವಿ. ನನ್ನ ಕೆಲಸ ಇಷ್ಟೇನೆ, ಓಕೆ ನನ್ನ ಕೆಲಸ ಇಷ್ಟು ಮಾತ್ರ, ನಾನು ಇದು ಮಾತ್ರ ನಾನು ಮಾಡ್ತೀನಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಆ ರೀತಿ ಕೆಲಸ ಮಾಡಿದಾಗ ಒಂದು ಉತ್ತಮ ಒಂದು ಕ್ವಾಲಿಟಿ ಆಗಿರ್ತಕ್ಕಂಥ ವಸ್ತುಗಳು ಸಿಗ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಸೊ ಅದಾದ ನಂತರ ನೋಡಿ ಏನಾಗುತ್ತೆ, ಪ್ರಾಫಿಟ್ ಅಂತಂದ್ರೆ ಲಾಭ. ಓಕೆ, ಲಾಭ ಅನ್ನೋದು ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೋ ಆಬ್ವಿಯಸ್ಲಿ ಲಾಭ ಅನ್ನೋದು ಜಾಸ್ತಿ ಬರುತ್ತೆ ಅಲ್ವಾ. ಸೊ ಉತ್ತಮ ಗುಣಮಟ್ಟದ ವಸ್ತುಗಳು ತಯಾರಾದಾಗ ಏನಾಗುತ್ತೆ, ಅದನ್ನ ಕೊಂಡ್ಕೊಳ್ತಕ್ಕಂಥವ್ರ ಸಂಖ್ಯೆ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಾಸ್ತಿ ಆದಾಗ ಏನಾಗುತ್ತೆ, ಜಾಸ್ತಿ ವಸ್ತುಗಳು ಉತ್ತಮ ಗುಣಮಟ್ಟದಲ್ಲಿ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಜಾಸ್ತಿ ಜನ ಕೊಂಡ್ಕೊಂಡಾಗ ಲಾಭ ಅನ್ನೋದು ಬಂದೇ ಬರುತ್ತಲ್ವಾ. ಸೊ ನಂತರ ಆವರೇಜ್ ಕಾಸ್ಟ್. ಓಕೆ ನೋಡಿ, ಅಂದ್ರೆ ಆವರೇಜ್, ಓಕೆ ಅಂದ್ರೆ ಒಂದು ವಸ್ತುನ ಉತ್ಪಾದನೆ ಮಾಡ್ಲಿಕ್ಕೆ ಮನಿ ಅನ್ನೋದು ಬೇಕೇ ಬೇಕಲ್ವಾ. ಒಂದು ವಸ್ತು ಉತ್ಪಾದನೆ ಮಾಡ್ಲಿಕ್ಕೆ ಇಂತಿಷ್ಟು ಮನಿ ಅನ್ನೋದನ್ನ ನಾವು ಪ್ರತಿಯೊಂದಕ್ಕೂ ಕೂಡ ಇನ್ವೆಸ್ಟ್ ಮಾಡ್ತೀವಿ. ಅದೇನಾಗುತ್ತಪ್ಪ ಅಂತಂದ್ರೆ ಇನ್ಕ್ರೀಸಸ್ ದ ಟೋಟಲ್ ಔಟ್ಪುಟ್ ಆಫ್ ದ ಅವರೇಜ್ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಕಮೋಡಿಟಿ ಫಾಲ್ಸ್, ದೆನ್ ದ ಕನ್ಸ್ಯೂಮರ್ ಗೆಟ್ಸ್ ಗುಡ್ ಅಟ್ ಚೀಪ್ ರೇಟ್. ನೋಡಿ ಏನಪ್ಪಾ ಅಂತಂದ್ರೆ ಸಿನ್ಸ್ ದ ಡಿವಿಷನ್ ಆಫ್ ಲೇಬರ್ ಇನ್ಕ್ರೀಸಸ್ ದ ಟೋಟಲ್ ಔಟ್ಪುಟ್ ದ ಅವರೇಜ್ ಆಫ್ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಕಮ್ಯುನಿಟಿ ಫಾಲ್ಸ್. ಓಕೆ, ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಈ ಒಂದು ಅವರೇಜ್ ಕಾಸ್ಟ್ ಏನಾಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗೋದನ್ನ ಇಲ್ಲಿ ನಾವು ಹೇಳ್ತಾ ಹೋಗ್ಬೋದು. ಅದು ಕಮ್ಮಿ ಆದಾಗ ಏನಾಗುತ್ತಪ್ಪ ಅಂದ್ರೆ ನಮಗೆ ಆ ವಸ್ತುಗಳು, ಆ ಗೂಡ್ಸು ಸರ್ವಿಸಸ್ಗಳು ಏನಾಗುತ್ತೆ, ತುಂಬಾ ಕಡಿಮೆ ಪ್ರೈಸ್ಗೆ ಸಿಗ್ತಾ ಹೋಗುತ್ತೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಕಣ್ರಪ್ಪ. ಓಕೆ, ಸೊ ನಂತರ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಓಕೆ, ಡಿವಿಷನ್ ಆಫ್ ಲೇಬರ್ ಅಟ್ ಎ ಲಾಂಗರ್ ಪೀರಿಯಡ್ ಹೆಲ್ಪ್ಸ್ ಇನ್ ರಿಸರ್ಚ್ ಅಂಡ್ ಇನ್ನೋವೇಷನ್ ವಿಚ್ ಲೀಡ್ಸ್ ಟು ಪ್ರೊಡಕ್ಷನ್ ವೆರೈಟಿ ಆಫ್ ನ್ಯೂ ಪ್ರಾಡಕ್ಟ್ಸ್. ಓಕೆ ನೋಡಿ, ಯಾವಾಗ ಒಬ್ಬ ವ್ಯಕ್ತಿ ಒಂದೇ ಕೆಲಸದಲ್ಲಿ ತುಂಬಾ ಲಾಂಗ್ ಟೈಮ್ ವರ್ಕ್ ಮಾಡ್ತಾ ಹೋಗ್ತಾನೋ, ಒಂದು ಲಾಂಗ್ ಟೈಮ್ ಅದರಲ್ಲಿ ಒಂದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಹೋಗ್ತಾನಲ್ವಾ, ಆವಾಗ ಏನಾಗುತ್ತೆ, ಅವನಿಗೆ ಅದ್ರ ಬಗ್ಗೆ ತುಂಬಾ ಹೆಚ್ಚಿನ ಜ್ಞಾನ ಅನ್ನೋದನ್ನ ಅವನು ಸಂಪಾದನೆ ಮಾಡ್ಕೊಂಡು ಹೋಗ್ತಾನೆ. ಫಸ್ಟ್ ಥಿಂಗ್, ಓಕೆ ಅದರಲ್ಲಿ ಆ ಒಂದು ಫೀಲ್ಡ್ ಅಲ್ಲಿ 10 ವರ್ಷ 15 ವರ್ಷ ಹೀಗೆ ತುಂಬಾ ಲಾಂಗ್ ಪೀರಿಯಡ್ ವರ್ಕ್ ಮಾಡ್ತಾ ಹೋದಾಗ ಅವನು ಎಲ್ಲಾ ವಿಚಾರಗಳನ್ನು ಚೆನ್ನಾಗಿ ತಿಳ್ಕೊಳ್ತಾನೆ. ಅದರಿಂದ ಮತ್ತೆ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ಅವನು ಹೊಸದಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ಗಳನ್ನ, ಹೊಸ ವಿಚಾರಗಳನ್ನ, ಹೊಸ ವಸ್ತುಗಳನ್ನ ಆ ಒಂದು ಪ್ರೋಸೆಸ್ ಅಲ್ಲಿ ಉತ್ಪಾದನೆ ಮಾಡ್ತಾ ಹೋಗ್ತಾನೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ರಿಸರ್ಚ್ ಅಂದ್ರೆ ಸಂಶೋಧನೆ ಮಾಡ್ತಾನೆ, ಹೊಸ ವಿಚಾರಗಳನ್ನ, ಹೊಸ ವಸ್ತುಗಳನ್ನ ಉತ್ಪಾದನೆ ಯಾವ ರೀತಿ ಮಾಡ್ತಾನೆ ಅಂತ ಸಂಶೋಧನೆ ಮಾಡಿ ಅವುಗಳನ್ನ ಡೆವಲಪ್ಮೆಂಟ್ ಮಾಡ್ತಾನೆ, ಅಭಿವೃದ್ಧಿ ಮಾಡ್ತಾ ಹೋಗ್ತಾನೆ. ಸೊ ಇದು ನಿಮಗೆ ಇಷ್ಟು ಕೂಡ ಕ್ಲಿಯರ್ ಆಗಿ ಗೊತ್ತಿರಲಿ ಕಣ್ರಪ್ಪ. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಇದು ಅಡ್ವಾಂಟೇಜಸ್ ಆಫ್ ಯಾವುದು, ಡಿವಿಷನ್ ಆಫ್ ಲೇಬರ್ ಆಯ್ತಾ. ಸೊ ಇದಾದ ನಂತರ ಯಾವ್ದು ಬರುತ್ತೆ, ಇಲ್ಲಿಗೆ ಅಡ್ವಾಂಟೇಜಸ್ ಮುಗೀತು. ಸೊ ಇದು ನಿಮಗೆ ಏನಾದ್ರು ಕೇಳಿದ್ರೆ ಅಡ್ವಾಂಟೇಜಸ್ 2 ಮಾರ್ಕ್ಸ್ ಕೇಳ್ತಾರೆ ಕಣ್ರಪ್ಪ. ಓಕೆ, 2 ಮಾರ್ಕ್ಸ್ಗೆ ನೀವು ಏನಿಲ್ಲ ಅಂತಂದ್ರೂ ಇದು ಯಾವುದು 1, 2 ಈ ಪಾಯಿಂಟ್ಸ್ ಅಂತೂ ನೀವು ಮಿಸ್ ಮಾಡಬಾರ್ದು. ಓಕೆ, ಇದನ್ನಂತೂ ನೀವು ಮಸ್ಟ್ ಅಂಡ್ ಶುಡ್ ಈ ಪಾಯಿಂಟ್ಸ್ ಅನ್ನ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. 5 ಪಾಯಿಂಟ್ಸ್ ಇದೆಯಲ್ವಾ. ಸೊ ಅದು ಸೊ ಅದಾದ ನಂತರ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಓಕೆ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ, ಡಿಸ್ಅಡ್ವಾಂಟೇಜಸ್ ಯಾವ ರೀತಿ ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದು ಮೊನೋಟೋನಿ ಆಫ್ ವರ್ಕ್. ಓಕೆ, ಮೊನೋಟೋನಿ ಆಫ್ ವರ್ಕ್ ಅಂತಂದ್ರೆ ಅಂಡರ್ ಡಿವಿಷನ್ ಆಫ್ ಲೇಬರ್ ಅಂಡರ್ ಏನಾಗುತ್ತೆ, ವರ್ಕರ್ ಹ್ಯಾಸ್ ಟು ಡೂ ಸೇಮ್ ಜಾಬ್. ಓಕೆ, ಟೈಮ್
ಸೇಮ್ ಜಾಬ್ ಟೈಮ್ ಅಂಡ್ ಅಗೇನ್ ಫಾರ್ ಇಯರ್ಸ್ ಟುಗೆದರ್, ದೇರ್ ಫಾರ್ ಆಫ್ಟರ್ ಸಮ್ ಟೈಮ್ ದ ವರ್ಕರ್ ಫೀಲ್ಸ್ ಬೋರ್ಡ್. ಓಕೆ ನೋಡಿ, ಮೊನೋಟೋನಿ ಆಫ್ ವರ್ಕ್ ಅಂದ್ರೆ ಒಂದೇ ರೀತಿಯಂತ ಕೆಲಸನ ಅವನು ತುಂಬಾ ಲಾಂಗ್ ಟೈಮ್ ವರ್ಗು ಅದನ್ನೇ ಒಂದೇ ರೀತಿ ಕೆಲಸ ಮಾಡ್ತಾ ಇದ್ರೆ ಅವ್ನಿಗೆ ಏನಾಗ್ತಾ ಚಾನ್ಸಸ್ ಇರುತ್ತಪ್ಪ ಅಂತಂದ್ರೆ ಫೀಲ್ಸ್ ಬೋರ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದೇನ್ ಕೆಲಸಪ್ಪ ಇದು, ದಿನ ಇದೇ ಕೆಲಸ, ಅದೇ ಟೈಮಿಗೆ ಬರಬೇಕು, ಅದೇ ಟೈಮ್ ಅದೇ ಕೆಲಸ ಮಾಡಬೇಕು, ಅದೇ ಎಲ್ಲ ಸೇಮ್ ಇದ್ರೆ ಸೊ ನಮ್ಗೆ ಯಾವಾಗ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಗೊತ್ತಾ, ಪ್ರತಿದಿನ ನಾವೇನಾದ್ರೂ ಒಂದು ಹೊಸದಾಗಿ ಏನೋ ಒಂದು ಕೆಲಸ ಮಾಡ್ತಾ ಇದ್ರೆ ಸೊ ಏನಾಗುತ್ತೆ ನಮಗೊಂದು ಕ್ಯೂರಿಯಾಸಿಟಿ ಅಂತ ಬರುತ್ತೆ. ಬಟ್ ನಾವು ಪ್ರತಿದಿನ ಒಂದೇ ವರ್ಕ್ ಮಾಡ್ತಾ ಇದ್ದಾಗ ಏನಾಗುತ್ತಪ್ಪ ಅಂದ್ರೆ ಬೋರ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಇದು ಫಸ್ಟ್ ಪಾಯಿಂಟ್. ಫೀಲ್ ಬೋರ್ ಅನ್ನೋದು ಇದಂತೂ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಂತರ ಲ್ಯಾಕ್ ಆಫ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಯಾಕೆ? ಇಫ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಈಸ್ ನಾಟ್ ಅಪ್ ಟು ದ ಎಕ್ಸ್ಪೆಕ್ಟೆಡ್ ಲೆವೆಲ್, ನನ್ ಕ್ಯಾನ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ನೋಡಿ, ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಎಲ್ಲ ಟೈಮಲ್ಲೂ ಒಂದೇ ರೀತಿ ಏನೋ ಪ್ರೊಡಕ್ಷನ್ ಅನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಈಗ ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂತಂದಾಗ ಆ ಕೆಲಸದಲ್ಲಿ ಅವನು ವರ್ಷದ 365 ದಿವಸನು ಸೇಮ್ ಕೈಂಡ್ ಆಫ್ ಪ್ರೊಡಕ್ಷನ್ ಅನ್ನು ಕೊಡಕ್ಕಾಗುತ್ತಾ? ಸಾಧ್ಯ ಆಗೋದೇ ಇಲ್ಲ. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ಯಾವಾಗ ಆ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ ಇಸ್ ನಾಟ್ ಅಪ್ ಟು ದ ಎಕ್ಸ್ಪೆಕ್ಟೆಡ್ ಲೆವೆಲ್, ಅವನು ಅನ್ಕೊಂಡಿರ್ತಕ್ಕಂಥ ಲೆವೆಲಲ್ಲಿ ಯಾವಾಗ ಆ ಒಂದು ಫಲಿತಾಂಶ ಅನ್ನೋದು ಬರೋದಿಲ್ವಾ, ಅದು ಯಾವುದೇ ಕೆಲಸದಲ್ಲಾಗಿರಲಿ, ಸೊ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಅವನಿಗೆ ಸ್ವಲ್ಪ ಏನಾಗುತ್ತೆ, ಆ ಲ್ಯಾಕ್ ಆಫ್ ರೆಸ್ಪಾನ್ಸಿಬಿಲಿಟಿ ಅವನು ಕಳ್ಕೊಳ್ತಾನೆ, ಆ ಜವಾಬ್ದಾರಿಯನ್ನು ಅವನು ಕಳ್ಕೊಳ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ಇನ್ಕ್ರೀಸ್ಡ್ ಡಿಪೆಂಡೆನ್ಸಿ. ಓಕೆ, ಅತಿ ಹೆಚ್ಚಾಗಿ ಅವಲಂಬನೆ ಆಗಿರ್ತಾರೆ ಯಾವ್ದ್ರ ಮೇಲೆ ನೋಡಿ, ವೆನ್ ದ ಪ್ರೊಡಕ್ಷನ್ ಇಸ್ ಡಿವೈಡೆಡ್ ಅಪ್ ಇಂಟು ಎ ನಂಬರ್ ಆಫ್ ಪ್ರೊಸೆಸ್, ಈಚ್ ಪಾರ್ಟ್ ಇಸ್ ಪರ್ಫಾರ್ಮ್ ಬೈ ಡಿಫರೆಂಟ್ ವರ್ಕರ್ಸ್, ಇಟ್ ಮೇ ಲೀಡ್ ಟು ದ ಡಿಪೆಂಡೆನ್ಸ್ ಅಮಾಂಗ್ ವರ್ಕರ್ಸ್. ನೋಡಿ ಏನಾಗುತ್ತೆ, ಮಲ್ಟಿಪಲ್ ವರ್ಕರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಸೊ ನೀವು ಈಗ ನಿಮ್ಮ ಕ್ಲಾಸ್ 9th ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ನೀವು ಯಾರ್ಯಾರ ಮೇಲೆ ಡಿಪೆಂಡ್ ಆಗಿದ್ದೀರಾ? ಕನ್ನಡ ಟೀಚರ್ ಮೇಲೆ, ಇಂಗ್ಲಿಷ್ ಟೀಚರು, ಹಿಂದಿ ಟೀಚರು, ಸೋಷಿಯಲ್ ಸೈನ್ಸ್ ಟೀಚರು, ಸೈನ್ಸ್ ಟೀಚರ್ ಮತ್ತೆ ಮ್ಯಾಥ್ಸ್ ಟೀಚರು, 6 ಜನ ಟೀಚರ್ಗಳ ಮೇಲೆ ನೀವು ಮಿನಿಮಮ್, ಇನ್ನು ಬೇರೆ ಸಬ್ಜೆಕ್ಟ್ ಇದ್ರೆ ಅದು ಬೇರೆ, ಬಟ್ ನಾನು ಹೇಳೋದು ಮಿನಿಮಮ್ ನೀವು 6 ಸಬ್ಜೆಕ್ಟ್ಗಳ ಟೀಚರ್ ಮೇಲೆ ಡಿಪೆಂಡ್ ಆಗಿದ್ದೀರಲ್ವಾ. ಸೊ ಇದು ಕೆಲವೊಮ್ಮೆ ಏನಾಗುತ್ತಪ್ಪ ಅಂದ್ರೆ ಡಿಸ್ಅಡ್ವಾಂಟೇಜ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ರೆ. ಓಕೆ, ಇನ್ಕ್ರೀಸ್ಡ್ ಡಿಪೆಂಡೆನ್ಸಿ. ಓಕೆ, ಈ ರೀತಿ ಬೇರೆ ಬೇರೆ ವರ್ಕರ್ಸ್ಗಳ ಮೇಲೆ ನಾವು ಜಾಸ್ತಿ ಡಿಪೆಂಡ್ ಆಗ್ತಾ ಹೋಗ್ತೀವಿ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಯಾಕಂದ್ರೆ ಬೇರೆ ಬೇರೆಯವ್ರು ಸೇರಿ ಅಲ್ಲಿ ವರ್ಕ್ ಮಾಡೋದ್ರಿಂದ. ಸೊ ಇದು ನಿಮ್ಗೆ ಕ್ಲಿಯರ್ ಆಗುತ್ತೆ. ನಂತರ ಅನ್ಎಂಪ್ಲಾಯ್ಮೆಂಟ್. ಯಾವ ರೀತಿ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ಏನ್ ಹೇಳಿ, ನಿರುದ್ಯೋಗ ಪ್ರಮಾಣ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಉಂಟಾಗುತ್ತಪ್ಪ ಅಂತಂದ್ರೆ, division of labor leads to specialization. A worker instead of completing the whole article is specialized in making a small part of it. ನೋಡಿ ಏನಾಗುತ್ತಪ್ಪ ಅಂದ್ರೆ ಇಫ್ ನೋಡಿ ಫಸ್ಟ್ ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನೇ ತಗೊಳ್ರಪ್ಪ. ಓಕೆ, ಈಗ ನಾನು ನಿಮಗೆ ಸೋಷಿಯಲ್ ಸೈನ್ಸ್ನ ಮಾತ್ರ ಟೀಚ್ ಮಾಡ್ತೀನಿ. ಓಕೆ, ನನಗೆ ಅದೊಂದು ಬಿಟ್ರೆ ಬೇರೆ ಅದು ಅಂದ್ರೆ ಸ್ಟಡಿ ಮಾಡಿದ್ದೀನಿ, ಟೀಚ್ ಮಾಡಲಿಕ್ಕೆ ಏನು ಮಾಡೋದು ಅದೊಂದನ್ನೇ ನಾನು ಫಾಲೋ ಮಾಡ್ತಿದ್ದೀನಿ ಅಲ್ವಾ. ಸೊ ಇದೇ ರೀತಿ ನಿಮ್ಮ ಸೈನ್ಸ್ ಟೀಚರು, ಮ್ಯಾಥ್ಸ್ ಟೀಚರ್ ಏನು ಮಾಡ್ತಾರೆ, ಒಂದೊಂದೇ ಸಬ್ಜೆಕ್ಟನ್ನು ತಗೊಳ್ತಾರೆ. ಸಪೋಸ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದೇ ಒಂದು ಸಬ್ಜೆಕ್ಟ್ ತಗೊಂಡಾಗ ಏನಾಗುತ್ತಪ್ಪ ಅಂದ್ರೆ, ಸಪೋಸ್ ಅವ್ರನ್ನ ಏನಾದ್ರು ಕೆಲಸದಿಂದ ರಿಮೂವ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಓಕೆ, ಕೆಲಸದಿಂದ ರಿಮೂವ್ ಮಾಡಿದ್ರು ಅಂತಂದ್ರೆ ಸೊ ನಾವೇನ್ ಮಾಡ್ಬೇಕು ಅಂತ, ಇನ್ನೊಂದು ಕೆಲಸ ಹುಡುಕ್ಬೇಕಂದ್ರೆ ನಾನು ಆ ಸೋಷಿಯಲ್ ಸೈನ್ಸ್ ಫ್ಯಾಕಲ್ಟಿಗೆ ಹುಡುಕ್ಬೇಕಾಗುತ್ತೆ. ಓಕೆ, ಸೊ ಬೇರೆ ಕಡೆ ನನಗೆ ಏನಾದ್ರು ಬೇರೆ ನೀವು ಬನ್ನಿ ಸರ್ ನಿಮಗೆ ಮ್ಯಾಥ್ಸ್ ಕೊಡ್ತೀವಿ ಬನ್ನಿ ಟೀಚ್ ಮಾಡಿ ಅಂತಂದ್ರೆ ನಾನು ಹೋಗ್ಲಿಕ್ಕೆ ರೆಡಿ ಇರೋಲ್ಲ. ಸರ್ ನಿಮಗೆ ಬೇರೆ ಇನ್ನೊಂದು ಕನ್ನಡ ಸಬ್ಜೆಕ್ಟ್ ಕೊಡ್ತೀನಿ ಬನ್ನಿ ಅಂತಂದ್ರೆ ನಾನು ಹೋಗ್ಲಿಕ್ಕೆ ರೆಡಿ ಇರೋಲ್ಲ. ಓಕೆ ಅಲ್ವಾ, ಯಾಕಂದ್ರೆ ನನ್ನ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಸಬ್ಜೆಕ್ಟು ಸೋಷಿಯಲ್ ಸೈನ್ಸ್ ಮಾತ್ರ, ನಾನು ಅದರಲ್ಲಿ ಮಾತ್ರ ಎಕ್ಸ್ಪರ್ಟ್ ಆಗಿದ್ದೀನಿ, ಅದರಲ್ಲಿ ಮಾತ್ರ ನನಗೆ ಚೆನ್ನಾಗಿ ಗೊತ್ತು ಆ ವಿಚಾರ. ಇದು ಕೂಡ ಏನಾಗುತ್ತೆ ಕೆಲವೊಮ್ಮೆ, ಸೊ ಸಪೋಸ್ ಈಗ ಏನು ಕೆಲಸ ಬಿಟ್ರೆ ಆ ಇನ್ನೊಂದು ಕೆಲಸ ಸಿಗೋವರೆಗೂ ನಾನು ಏನಾಗ್ತೀನಿ, ಇನ್ನೊಂದು ಸೋಷಿಯಲ್ ಸೈನ್ಸ್ ಜಾಬ್ ಸಿಗೋವರೆಗೂ ಕೂಡ ನಾನು ಏನಾಗ್ತೀನಿ, ನಿರುದ್ಯೋಗಿ ಆಗ್ತೀನಿ. ಸೊ ಇದು ನಾನು ಎಕ್ಸಾಂಪಲ್ ಕೊಟ್ಟಿದ್ದು, ಬಟ್ ಇದು ಎಲ್ಲಾ ಫೀಲ್ಡ್ಗಳಿಗೂ ಕೂಡ ವರ್ಕ್ ಆಗ್ತಾ ಹೋಗುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಯಾಕಂದ್ರೆ ಜಾಬ್ಗಳು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಪ್ರೆಸೆಂಟ್ ಅಲ್ಲಿ ಆ ರೀಸನ್ ಇಂದ. ನಂತರ ಕ್ಲಾಸ್ ಕಾನ್ಫ್ಲಿಕ್ಟ್ ಅನ್ನೋದು ಉಂಟಾಗುತ್ತೆ. ಓಕೆ, ಏನೋ ಆ ಒಂದು ಜನಗಳ ಮಧ್ಯೆ ಏನೋ ಆ ವರ್ಗಗಳ ಮಧ್ಯೆ ಕಾನ್ಫ್ಲಿಕ್ಟ್ ಜಗಳ ಅನ್ನೋದು ಉಂಟಾಗುತ್ತೆ. ಯಾಕೆ? ಡಿವಿಷನ್ ಆಫ್ ಲೇಬರ್ ಫೆಸಿಲಿಟೇಟ್ಸ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ವಿಚ್ ಹೆಲ್ಪ್ಸ್ ದ ಪ್ರೊಡ್ಯೂಸರ್ಸ್ ಟು ಅರ್ನ್ ಹ್ಯೂಜ್ ಪ್ರಾಫಿಟ್ಸ್. ಓಕೆ, ದ ಪ್ರೊಡ್ಯೂಸರ್ ದಸ್ ಬಿಕಮ್ ದ ರಿಚ್ ಬೈ ಪೇಯಿಂಗ್ ಲೆಸ್ ವೇಜಸ್ ಆಫ್ ದ ವರ್ಕರ್ಸ್. ನೋಡಿ ಏನ್ ಮಾಡ್ತಾರೆ, ಕ್ಲಾಸ್ ಕಾನ್ಫ್ಲಿಕ್ಟ್ ಅಂತಂದ್ರೆ ಜಗಳ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವುದ್ರ ಮಧ್ಯೆ? ಈಗ ಯಾರ್ಯಾರ ಮಧ್ಯೆ ಅಂತಂದ್ರೆ ನೋಡಿ, ಈಗ ನಾನು ಯಾವುದೋ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಏನ್ ಮಾಡ್ತಾರೆ, ಅಲ್ಲಿ ಒಬ್ರು ಓನರ್ ಅಂತ ಇರ್ತಾರೆ. ಓಕೆ, ಓನರ್ ಅಂತ ಇರ್ತಾರೆ ಒಬ್ರು. ಓಕೆ, ಸೊ ಎಲ್ಲೋ ಇತ್ತದು, ಜಸ್ಟ್ ಸೆಕೆಂಡ್, ಆ ಓನರ್ ಅಂತ ಇರ್ತಾರಲ್ವಾ, ಸೊ ಏನಾಗ್ತಾರೆ ಅಂತಂದ್ರೆ ರಿಚ್. ಓಕೆ, ಆ ಪ್ರೊಡ್ಯೂಸರ್ ಅಂತಂದ್ರೆ ಪ್ರೊಡ್ಯೂಸರ್ ಅಂತ ಹಾಕ್ತೀನಿ ನಾನು, ಓನರ್ ಅಂತ ಬೇಡ, ಓನರ್ ಅಂತ ಇರ್ಲಿ, ಓನರ್ ಅಂತ ಹಾಕಿದ್ದೀನಿ ನಾನು, ಅಥವಾ ಅವ್ರ ಪ್ರೊಡ್ಯೂಸರ್ ಅಂತ ಕರಿತೀವಲ್ವಾ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ಇವ್ರ ಅಂಡರ್ ಅಲ್ಲಿ ಯಾರು ಬರ್ತಾರೆ, ಈ ಒಂದು ಲೇಬರ್ ಆಗ್ತಕ್ಕಂಥ ಲೇಬರರ್ಗಳು ಬರ್ತಾ ಹೋಗ್ತಾರೆ. ಓಕೆ, ಲೇಬರರ್ಗಳು
ಲೇಬರರ್ಗಳು ಬರ್ತಾ ಹೋಗ್ತಾರಲ್ವಾ. ಸೊ ಇವರು ಏನಾಗುತ್ತೆ ಗೊತ್ತಾ, ಇವರ ಪರಿಶ್ರಮ, ಲೇಬರರ್ಗಳಾಗ್ತಂತ ಈ ಒಂದು ಪರಿಶ್ರಮದಿಂದ ಏನಾಗುತ್ತೆ, ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ, ಜಾಸ್ತಿ ಏನು ವಸ್ತುಗಳನ್ನ ತಯಾರು ಮಾಡ್ತಾರೆ, ಅದರಿಂದ ಪ್ರಾಫಿಟ್ ಆಗುತ್ತಲ್ಲ. ಆ ಪ್ರಾಫಿಟ್ ಯಾರಿಗೆ ಹೋಗುತ್ತೆ ಹೇಳಿ, ಇವ್ರಿಗೆ ಹೋಗುತ್ತೆ. ಆ ಪ್ರಾಫಿಟ್ ಯಾರಿಗೆ ಹೋಗೋದು, ಆ ಓನರ್ಗಳಿಗೆ ಹೋಗ್ತಾ ಹೋಗುತ್ತೆ ಕಣ್ರಪ್ಪ. ಓಕೆ, ಬಟ್ ಇವ್ರಿಗೆ ಏನ್ ಗೊತ್ತಾ, ಈ ಕೆಲಸ ಮಾಡಿದಂಥ ಕಾರ್ಮಿಕರಿಗೆ, ಲೇಬರರ್ಗಳಿಗೆ ಇನ್ನು ತಿಂಗಳಿಗೆ ಇಷ್ಟಂತ ಸ್ಯಾಲರಿ ಫಿಕ್ಸ್ ಮಾಡಿರ್ತಾರೆ, ಅಷ್ಟು ಮಾತ್ರ, ಅದ್ರ ಮೇಲೆ ಜಾಸ್ತಿ ಕೊಡೋದಿಲ್ಲ. ಅವ್ರು ಎಷ್ಟೇ ಕೆಲಸ ಮಾಡಲಿ, ಅದು ಎಷ್ಟೇ ಜಾಸ್ತಿ ಪ್ರೊಡಕ್ಷನ್ ಬಂದು ಎಷ್ಟೇ ಲಾಭ ಬಂದರೂ ಕೂಡ ಇವರಿಗೆ ಮಿನಿಮಮ್ ಅಂತ ಎಷ್ಟೇ ಫಿಕ್ಸ್ ಮಾಡಿರ್ತಾರೋ ಅಷ್ಟೇ ಕೊಡ್ತಾ ಹೋಗೋದು. ಬಟ್ ಆ ಓನರ್ ಯಾರು ಇರ್ತಾನಲ್ವಾ, ಅವನೇನಾಗ್ತಾನೆ, ದಿನದಿಂದ ದಿನಕ್ಕೆ ಏನಾಗ್ತಾ ಹೋಗ್ತಾನಪ್ಪ ಅಂದ್ರೆ ಗ್ರೋತ್ ಆಗ್ತಾ ಹೋದಾಗ ಆ ರಿಚ್ ಶ್ರೀಮಂತನೇ ಆಗ್ತಾ ಹೋಗ್ತಾನೆ, ಬಡವ ಆಗ್ತಾ ಹೋಗ್ತಾನೆ. ಸೊ ಈ ರೀತಿ ಏನಾಗುತ್ತೆ, ಆ ಪ್ರೊಡ್ಯೂಸರ್ ಮತ್ತೆ ಆ ವರ್ಕರ್ಸ್ ಮಧ್ಯೆ ಏನಾಗ್ತಾ ಹೋಗುತ್ತಪ್ಪ ಅಂತಂದ್ರೆ ಏನಾಗ್ತಾ ಹೋಗುತ್ತೆ, ಕನ್ಫ್ಲಿಕ್ಟ್ಗಳು, ಜಗಳಗಳು, ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಯಾರ್ಯಾರ ನಡುವೆ, ಪ್ರೊಡ್ಯೂಸರ್ ವರ್ಸಸ್ ವರ್ಕರ್ಗಳ ನಡುವೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. 5 ಪಾಯಿಂಟ್ ಬರುತ್ತೆ ಕಣ್ರಪ್ಪ. ಓಕೆ, ಸೊ ಇದು ಕೂಡ 2 ಮಾರ್ಕ್ಸ್ ಕೇಳ್ತಾರೆ. ಓಕೆ, 2 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಇದ ನಂತರ ಜೆಂಡರ್ ಡೈಮೆನ್ಷನ್ ಆಫ್ ಲೇಬರ್ ಅಂತ ಬರ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ನೋಡಿ, ಸೊ ಏನಪ್ಪಾ ಅಂದ್ರೆ ಇಲ್ಲಿ ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಸೊ ಹೆಣ್ಮಕ್ಳು ಕೂಡ ಯಾವ ರೀತಿ ಆ ಒಂದು ಲೇಬರ್ ಫೋರ್ಸ್ ಅಲ್ಲಿ ತೊಡಗಿಕೊಳ್ಳಬೇಕು, ಸೊ ಅವರ ಒಂದು ಪ್ರಾಮುಖ್ಯತೆ ಎಷ್ಟಿದೆ, ಏನಕ್ಕೋಸ್ಕರ ಬೇಕು ಅಂತ ಸೊ ನೋಡ್ತಾ ಹೋಗೋಣ. ವುಮೆನ್ ಕಾನ್ಸ್ಟಿಟ್ಯೂಟ್ ನಿಯರ್ಲಿ 31% ಆಫ್ ಲೇಬರ್ ಫೋರ್ಸ್ ಇನ್ ರೂರಲ್ ಏರಿಯಾ ಅಂಡ್ 20% ಇನ್ ಅರ್ಬನ್ ಏರಿಯಾ. ನೋಡಿ, ವುಮೆನ್ ಫೋರ್ಸ್, ಓಕೆ, ವುಮೆನ್ ಅಂದ್ರೆ ಮಹಿಳೆಯರು ಆ ಒಂದು ಲೇಬರ್ ಫೋರ್ಸ್ ಅಲ್ಲಿ, ನಾನು ಹೇಳಿದ್ನಲ್ವಾ 15 ಇಂದ 60 ವರ್ಷದ ಪಾಪ್ಯುಲೇಷನ್ ಜನಸಂಖ್ಯೆ ಏನ್ ಬರ್ತಂತ, ಅದರ ಅಂಡರ್ ಅಲ್ಲಿ ನೋಡಿ ಲೇಬರ್ ಫೋರ್ಸ್ ಅಲ್ಲಿ ರೂರಲ್ ಏರಿಯಾ ಅಥವಾ ಗ್ರಾಮೀಣ ಭಾಗಗಳಲ್ಲಿ 31% ಜನ ಕಂಡು ಬರ್ತಾರೆ. ಓಕೆ, ಎಷ್ಟಲ್ಲಿ 31% ಜನ ಗ್ರಾಮೀಣ ಭಾಗದ ಕಂಡು ಬಂದ್ರೆ, ಅರ್ಬನ್ ಏರಿಯಾಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ 20% ಮಹಿಳೆಯರು ಆ ಒಂದು ಯಾವುದರಲ್ಲಿ ಆ ಲೇಬರ್ ಫೋರ್ಸ್ ಅಲ್ಲಿ ಕಂಡು ಬರ್ತಾ ಹೋಗ್ತಾರೆ. ಓಕೆ, ಸೊ ಅದಾದ ನಂತರ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಜನ ಮಹಿಳೆಯರು ಕಂಡು ಬರ್ತಾರೆ. ದ ಪರ್ಸೆಂಟೇಜ್ ಆಫ್ ವುಮೆನ್ ಲೇಬರ್ ಫೋರ್ಸ್ ಇಸ್ ಲೋ ವೆನ್ ಇಟ್ ಈಸ್ ಕಂಪೇರ್ಡ್ ಟು ದ ಮೇಲ್. ಓಕೆ, ಬಟ್ ಯಾವಾಗ ಅದನ್ನ ಮೇಲ್ ಮತ್ತೆ ಫಿಮೇಲ್ ಅಂತ ಕನ್ಸಿಡರ್ ಮಾಡಿದಾಗ, ಓಕೆ, ಏನಂತೇಳಿ ವುಮೆನ್ ಮತ್ತೆ ಮಹಿಳೆಯರು ಮತ್ತೆ ಪುರುಷರು ಅಂತ ಕನ್ಸಿಡರ್ ಮಾಡಿದಾಗ ಏನಾಗಿದೆ, ಮೇಲ್ಗೋಸ್ಕಂದ್ರೆ ಪುರುಷರಿಗೋಸ್ಕಂದ್ರೆ ಏನಾಗಿದೆ, ಲೋ ಆಗಿದೆ, ತುಂಬಾ ಕಮ್ಮಿ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಬಟ್ ದ ಶೇರ್ ಆಫ್ ವುಮೆನ್ ಫೋರ್ಸ್ ಇನ್ ಟೋಟಲ್ ಲೇಬರ್ ಫೋರ್ಸ್ ಹ್ಯಾಸ್ ಬೀನ್ ಇನ್ಕ್ರೀಸಿಂಗ್ ಗ್ರಾಜುವಲಿ. ಸೊ ಬಟ್ ಏನಾಗ್ತಿದೆಪ್ಪ ಅಂದ್ರೆ ಪುರುಷರಿಗೋಸ್ಕರ ಕಮ್ಮಿ ಆಗ್ತಿದೆ, ಬಟ್ ಮಹಿಳೆಯರಿಗೆ ಹೋಲಿಸ್ಕೊಂಡ್ರೆ ಏನಾಗ್ತಾ ಇದೆಯಪ್ಪ ಅಂದ್ರೆ ದಿನದಿಂದ ದಿನಕ್ಕೆ ಗ್ರಾಜುವಲಿ, ನಿಧಾನವಾಗಿ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ ಮಹಿಳೆಯರ ಪ್ರಮಾಣ ಆ ವರ್ಕ್ ಫೋರ್ಸ್ ಅಲ್ಲಿ, ಆ ದುಡಿಯುವ ವರ್ಗದಲ್ಲಿ ಬಂದು ದುಡಿತಕ್ಕಂಥ ಪ್ರಮಾಣ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನಾಗ್ತಾ ಇದೆ, ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಂತರ ವುಮೆನ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಲೈಕ್ ಮೆನ್ ಫಾರ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ. ನೋಡಿ, ಒಂದು ದೇಶದ ಅಭಿವೃದ್ಧಿಗೆ, ದೇಶ ಅಂತಂದ್ರೆ ಯಾರು, ಜನಗಳ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆದಂಗೆ ಅಲ್ವಾ. ಸೊ ಆ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಕೇವಲ ಪುರುಷರ ಅಭಿವೃದ್ಧಿ ಆದ್ರೆ ಸಾಕ, ಗಂಡಸರು ಮಾತ್ರ ಅಭಿವೃದ್ಧಿ ಆಗ್ಲಿ, ಪುರುಷರು ಮಾತ್ರ ಅಭಿವೃದ್ಧಿ ಆಗ್ಲಿ, ಮಹಿಳೆಯರು ಯಾರು ಅಭಿವೃದ್ಧಿ ಆಗೋದು ಬೇಡ ಅಂತಂದ್ರೆ ದೇಶ ಏನಾಗುತ್ತೆ, ಹಾಳಾಗುತ್ತೆ ಅಲ್ವಾ, ಅಭಿವೃದ್ಧಿ ಆಗುದಿಲ್ಲ. ಸೊ ಮತ್ತೆ ಏನಪ್ಪಾ ಅಂದ್ರೆ ಮಹಿಳೆಯರು ಕೂಡ ಈಕ್ವಲ್ ಆಗಿ, ಪುರುಷರಷ್ಟೇ ಈಕ್ವಲ್ ಆಗಿ ಏನು ಅವರ ಒಂದು ಗ್ರೋತ್, ಬೆಳವಣಿಗೆ ಕೂಡ ಇಂಪಾರ್ಟೆಂಟ್ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವಿತ್ ಎಕನಾಮಿಕ್ ಪ್ರೋಗ್ರೆಸ್, ಆರ್ಥಿಕ ಬೆಳವಣಿಗೆ ಆಗ್ತಾ ಹೋದಂಗೆನೆ ವುಮೆನ್ ಆರ್ ಎಮರ್ಜಿಂಗ್ ಆಸ್ ಅ ಫೋರ್ಸ್ ಆಫ್ ಎಂಪವರಿಂಗ್ ಇಂಡಿಯಾ. ಓಕೆ, ಏನಾಗ್ತಾ ಇದ್ದಾರೆ, ಮಹಿಳೆಯರು ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಏನಾಗ್ತಿದ್ದಾರೆ, ಒಂದು ಬಿಸ್ನೆಸ್ ಆಗೋದು, ಶಿಕ್ಷಣ ಕ್ಷೇತ್ರ, ಅದಂತರ ಏನು ಬಿಸ್ನೆಸ್ಸು, ಅಡ್ಮಿನಿಸ್ಟ್ರೇಟಿವ್ ವಿಚಾರಗಳು, IAS ಆಗೋದು, IPS ಆಗೋದು, ಅದಂತರ ಎಲ್ಲ ಕ್ಷೇತ್ರಗಳಲ್ಲಿ, ಮಿಲಿಟರಿ ಕ್ಷೇತ್ರ, ಪೊಲೀಸ್ ಆಗಿ, ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಮಹಿಳೆಯರು ಗ್ರೋತ್ ಆಗ್ತಾ ಇದ್ದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಬಟ್ ಇಟ್ ಈಸ್ ಅನ್ಫಾರ್ಚುನೇಟ್ ದಟ್ ದ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಆಫ್ ವುಮೆನ್ ಲೇಬರ್ ಇನ್ ಇಂಡಿಯಾ ಇಸ್ ನಾಟ್ ಇನ್ಕ್ರೀಸಿಂಗ್. ಓಕೆ, ಬಟ್ ಆದ್ರೂ ಕೂಡ ಆ ಸ್ಟೇಟಸ್ ಆಫ್ ವುಮೆನ್ ಇದೆಯಲ್ವಾ, ಸೋಷಿಯೋ ಎಕನಾಮಿಕ್ ಸ್ಟೇಟಸ್, ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಮಹಿಳೆಯರ ಒಂದು ಸ್ಥಿತಿಗತಿಗಳು ಇನ್ನೂ ಕೂಡ ಏನಾಗಿಲ್ಲ, ಅಷ್ಟೊಂದು ಇಂಪ್ರೂವ್ ಆಗಿಲ್ಲ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಇನ್ನೂ ಕೂಡ ಬಹಳ ಕೆಲಸಗಳು ಇದೆ, ಮಹಿಳೆಯರ ರಿಲೇಟೆಡ್ ಇಂಪ್ರೂವ್ಮೆಂಟ್ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಇನ್ನೂ ತುಂಬಾ ಇದೆ, ಹೆಚ್ಚು ಮಟ್ಟದಲ್ಲಿ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇನ್ ಒನ್ ವೇ ಆರ್ ಅದರ್ ವುಮೆನ್ ಆರ್ ಎಕ್ಸ್ಪ್ಲಾಯ್ಟೆಡ್ ಇನ್ ದ ಸೊಸೈಟಿ ಇನ್ ಇಂಡಿಯಾ. ಜೆಂಡರ್ ಕನ್ಸರ್ನ್ಸ್ ಹ್ಯಾವ್ ಗೇನ್ಡ್ ಪ್ರಾಮಿನೆನ್ಸ್ ಇನ್ ಜೆಂಡರ್ ಬಯಸ್ ಅಂಡ್ ಹೈ ಜೆಂಡರ್ ಇನ್ಇಕ್ವಾಲಿಟಿ ಎಕ್ಸಿಸ್ಟ್ ಇನ್ ದ ಕಂಟ್ರಿ. ನೋಡಿ, ಏನಾಗಿದೆ, ಲಿಂಗ ತಾರತಮ್ಯ ಅನ್ನೋದು ಏನಾಗ್ತಿದೆಪ್ಪ ಅಂದ್ರೆ ಏನಾಗ್ತಾ ಇದೆ, ಇನ್ನು ಕೂಡ ನಮ್ಮ ಸಮಾಜದಲ್ಲಿ ಇದೆ. ಮಹಿಳೆಯರ ಮೇಲೆ ಶೋಷಣೆ ಅನ್ನೋದು ಇವತ್ತಿಗೂ ಕೂಡ ಬೇರೆ ಬೇರೆ ವಿಚಾರಗಳಲ್ಲಿ, ಮದುವೆ ಆಗಿರ್ಬೋದು, ಕೆಲಸ ಮಾಡೋ ಜಾಗದಲ್ಲಿ ಆಗಿರ್ಬೋದು, ಎಲ್ಲ ಕಡೆನೂ ಕೂಡ ಶೋಷಣೆ ಅನ್ನೋದು ಇವತ್ತಿಗೂ ಕೂಡ ಹೆಣ್ಮಕ್ಳ ಮೇಲೆ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ
ಲಿಂಗ ತಾರತಮ್ಯ ಇನ್ನೂ ಇಂಪಾರ್ಟೆಂಟ್, ಅದು ಕೂಡ ಜಾಸ್ತಿ ಇದೆ. ಓಕೆ, ಗವರ್ನಮೆಂಟ್ ಆಲ್ಸೋ ರಿಸರ್ವ್ ಫಾರ್ ಜೆಂಡರ್ ಬಜೆಟಿಂಗ್ ಇಂದ ಬಜೆಟ್. ಓಕೆ, ಏನ್ ಮಾಡುತ್ತೆ, ಪ್ರತಿ ವರ್ಷ ಕೂಡ ಸರ್ಕಾರಗಳು ಏನ್ ಮಾಡ್ತಾ ಹೋಗುತ್ತೆ ಹೇಳಿ, ಸರ್ಕಾರಗಳು, ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ತಮ್ಮ ಬಜೆಟ್ ಅಲ್ಲೇನೆ ಮಹಿಳೆ ಮತ್ತು ಮಕ್ಕಳಿಗೋಸ್ಕರನೇ ಸ್ಪೆಷಲ್ ಪ್ರೋಗ್ರಾಮ್ಸ್ ಅನ್ನ ತರೋದು, ಅವರಿಗೋಸ್ಕರ ಅವರ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ, ಸೋಷಿಯಲ್ ಆಗಿ ಎಕನಾಮಿಕಲ್ ಆಗಿ ಅವರೊಂದು ಲೈಫ್ ಉನ್ನತವಾಗಿ ಇರಬೇಕನ್ನೋ ಉದ್ದೇಶದಿಂದ ಹಲವಾರು ಪಾಲಿಸೀಸ್ಗಳನ್ನ ಕೂಡ ಅವ್ರು ಏನ್ ಮಾಡ್ತಾರೆ, ಜಾರಿಗೆ ತರ್ತಾ ಇದರ ಅನ್ನೋದು ಕೂಡ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ನಂತರ ಜೆಂಡರ್ ಬಯಸ್. ಓಕೆ, ಲಿಂಗ ತಾರತಮ್ಯದ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ, ದ ಟರ್ಮ್ ಜೆಂಡರ್ ಬಯಸ್ ಇಸ್ ಕಾಮನ್ಲಿ ಯೂಸ್ಡ್ ಟು ಡಿಸ್ಕ್ರೈಬ್ ಹೌ ವುಮೆನ್ ಈಸ್ ಫಾರ್ ಬಿಹೈಂಡ್ ಅಂಡ್ ರಿಮೇನ್ಡ್ ವಿತ್ ಆಬ್ಸೆನ್ಸ್ ಆಫ್ ಆಪೋಸಿಟ್ ಟು ಇಂಪ್ರೂವ್ ದೇರ್ ಲೆವೆಲ್. ನೋಡಿ, ಸೊ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳ ವಿಚಾರ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದಾರೆ. ಡಿಸ್ಕ್ರೈಬ್ ಏನನ್ನ, ಹೌ ವುಮೆನ್, ಮಹಿಳೆಯರು ಯಾವ ರೀತಿ ತುಂಬಾ ಹಿಂದೆ ಉಳಿದಿದ್ದಾರೆ. ಓಕೆ, ತಮಗೆ ಸಿಗ್ತಕ್ಕಂಥ ಏನು ಆಪರ್ಚುನಿಟಿಗಳನ್ನ ಬಳಸ್ಕೊಳಕ್ಕಾಗದೆ, ಸರಿಯಾದ ಆಪರ್ಚುನಿಟಿಗಳು ಸಿಗದೆ, ತಮ್ಮನ್ನ ತಾವು ಇಂಪ್ರೂವ್ಮೆಂಟ್ ಮಾಡ್ಕೊಳಿಕ್ ಆಗ್ದಾನೆ, ಸೊ ಯಾವ ಲೆವೆಲ್ಗೆ ಹಿಂದೆ ಉಳಿದಿದ್ದಾರೆ, ಎಷ್ಟು ಮಟ್ಟಿಗೆ ಹಿಂದೆ ಉಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಜೆಂಡರ್ ಬಯಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ನೋಡಿ, ಜೆಂಡರ್ ಬಯಸ್ ಇಸ್ ಎಕ್ಸ್ಪೋಸ್ಡ್ ಇನ್ ದ ಫಾರ್ಮ್ ಆಫ್ ಜೆಂಡರ್ ಇನ್ಇಕ್ವಾಲಿಟಿ. ಲಿಂಗ ಅಸಮಾನತೆ ಅಂತ ಹೇಳ್ತೀವಲ್ಲ, ಈ ಒಂದು ಲಿಂಗ ಅಸಮಾನತೆ ಒಂದು ವಿಚಾರವಾಗಿ ನಾವು ಈ ಜೆಂಡರ್ ಬಯಸ್ ಅನ್ನ ನಾವು ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀವಿ, ತಿಳಿಸ್ತಾ ಹೋಗ್ತೀವಿ. ಏನು, ಪುರುಷರಿಗೆ ಜಾಸ್ತಿ ಸಂಬಳ ಕೊಡೋದು, ಮಹಿಳೆಯರಿಗೆ ಕಮ್ಮಿ ಸಂಬಳ ಕೊಡೋದು. ಓಕೆ, ಮತ್ತೆ ಮಹಿಳೆಯರನ್ನ ಏನ್ ಮಾಡೋದು, ಕೆಲವೊಂದು ಈಸಿ ಆಗಿರ್ತಕ್ಕಂಥ ವರ್ಕ್ಗಳಿಗೆ ಬಿಡೋದು. ಸೊ ಈ ರೀತಿ ಏನ್ ಮಾಡೋದು, ಇದೆಲ್ಲ ಇದೆಯಲ್ವಾ, ಇದು ಏನಾಗೋದಪ್ಪ ಅಂದ್ರೆ ಜೆಂಡರ್ ಇನ್ಇಕ್ವಾಲಿಟಿ ಅಂಡರ್ಲಿ ಬರ್ತಾ ಹೋಗುತ್ತೆ. ಓಕೆ, ವೆನ್ ವುಮೆನ್ ಡು ನಾಟ್ ಎಂಜಾಯ್ ದ ಸೇಮ್ ಸ್ಟೇಟಸ್ ಅಂಡ್ ಆಪೋಸಿಟ್ಸ್ ಆಸ್ ಮೆನ್, ಇಟ್ ಇಸ್ ಕಾಲ್ಡ್ ಜೆಂಡರ್ ಇನ್ಇಕ್ವಾಲಿಟಿ. ಓಕೆ, ಸೊ ನೋಡಿ, ಇಲ್ಲಿಂದ ಇಲ್ಲಿ ಬರೀರಿ, ವಾಟ್ ಈಸ್ 1 ಮಾರ್ಕ್ಸ್ಗೆ. ಓಕೆ, ಕೇಳಿದ್ದಾರೆ. ಓಕೆ, ವಾಟ್ ಈಸ್ ಜೆಂಡರ್ ಇನ್ಇಕ್ವಾಲಿಟಿ ಅಂತ ಕೇಳಿದ್ರೆ, ವೆನ್ ವುಮೆನ್ ಡು ನಾಟ್ ಎಂಜಾಯ್ ದ ಸೇಮ್ ಸ್ಟೇಟಸ್, ಮಹಿಳೆ ಯಾವಾಗ ಪುರುಷನಿಗೆ ಈಕ್ವಲ್ ಆಗಿರ್ತಕ್ಕಂಥ ಒಂದು ಏನು ಸ್ಟೇಟಸ್ ಮತ್ತೆ ಅವಕಾಶಗಳನ್ನ ಪಡೀಲಿಕ್ಕೆ ವಂಚಿತರಾಗ್ತಾರೋ ಅದನ್ನ ನಾವು ಜೆಂಡರ್ ಇನ್ಇಕ್ವಾಲಿಟಿ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಜೆಂಡರ್ ಇನ್ಇಕ್ವಾಲಿಟಿ ಯಾವ ರೀತಿ ರಿಮೂವ್ ಮಾಡೋದು, ಸಿಂಪಲ್. ನೀವು ಸಮಾಜದಲ್ಲಿ ಪುರುಷರಿಗೆ ಎಷ್ಟು ಆದ್ಯತೆ ಕೊಡ್ತೀರೋ ಅಷ್ಟೇ ಆದ್ಯತೆಯನ್ನು ನೀವು ಯಾರಿಗೆ ಕೊಡಬೇಕು, ಮಹಿಳೆಯರಿಗೆ ಕೊಟ್ರೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಅದು ಪ್ರಾಬ್ಲಮ್ ಸಾರ್ಟ್ ಔಟ್ ಆಗ್ತಾ ಹೋಗುತ್ತೆ. ಓಕೆ, ದೇರ್ ಇಸ್ ಅ ವೈಡ್ ಸ್ಪ್ರೆಡ್ ಇನ್ಇಕ್ವಾಲಿಟಿ ಬಿಟ್ವೀನ್ ವುಮೆನ್. ಓಕೆ, ದೇರ್ ಇಸ್ ಅ ವೈಡ್ ಸ್ಪ್ರೆಡ್ ಇನ್ಇಕ್ವಾಲಿಟಿ ಬಿಟ್ವೀನ್ ದ ವುಮೆನ್ ಮೆನ್ ಇನ್ ಇಂಡಿಯಾ. ಸೊ ನಮ್ಮ ಭಾರತದಲ್ಲಿ ಏನಿದೆ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಅಸಮಾನತೆ ಅನ್ನೋದು, ಇನ್ಇಕ್ವಾಲಿಟಿ ಅನ್ನೋದು ಇದೆ. ಮಹಿಳೆ ಮತ್ತೆ ಪುರುಷರ ಮಧ್ಯದಲ್ಲಿ ದೊಡ್ಡ ಮಟ್ಟದಾಗಿರ್ತಕ್ಕಂಥ ಅಸಮಾನತೆ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ವುಮೆನ್ ಆರ್ ಟ್ರೀಟೆಡ್ ಆಸ್ ಅನ್ಈಕ್ವಲ್ ಜೆಂಡರ್ ಇನ್ ಸೆವರಲ್ ವೇಸ್. ಮಹಿಳೆಯರನ್ನ ಹಲವಾರು ವಿಧಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅನ್ಈಕ್ವಲ್ ಆಗಿ, ಓಕೆ, ಅಸಮಾನತೆಯ ದೃಷ್ಟಿಯಿಂದ, ಪುರುಷರಿಗೋಸ್ಕರ ಅಸಮಾನತೆ ದೃಷ್ಟಿಯಿಂದ ನೋಡ್ತಾ ಹೋಗ್ತಾರೆ. ಸೊ ಅದಕ್ಕೆ ಅನ್ಈಕ್ವಲ್ ಸೆಕ್ಸ್ ರೇಷಿಯೋ. ಓಕೆ, ಲಿಂಗ ತಾರತಮ್ಯದಲ್ಲಿ ಏನಿದೆ ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಪುರುಷರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ, ಮಹಿಳೆಯರು ಕಮ್ಮಿ ಸಂಖ್ಯೆಯಲ್ಲಿದ್ದಾರೆ. ನಂತರ ಲೋ ಲೆವೆಲ್ಸ್ ಆಫ್ ಫಿಮೇಲ್ ಲಿಟರಸಿ. ಸೊ ಸಾಕ್ಷರತಾ ಪ್ರಮಾಣ ಅಂತ ಬಂದರೂ ಕೂಡ ಏನಾಗುತ್ತಪ್ಪ ಅಂದ್ರೆ ಪುರುಷರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಓಕೆ, ಕೆಲವೊಂದು ಸ್ಟೇಟ್ ಅಲ್ಲಿ, ಕೆಲವೊಂದು ಏರಿಯಾಗಳಲ್ಲಿ ಮಹಿಳೆಯರು ಜಾಸ್ತಿ ಇದ್ದಾರೆ ಹಂಗಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ ಜಾಸ್ತಿ ಇದ್ದಾರೆ ಅಂತಲ್ಲ ನೋಡಿ. ಬಟ್ ಮೆಜಾರಿಟಿ ನಾವೆಲ್ಲಿ ಹೇಳ್ತಾ ಇರೋದು, ಮೆಜಾರಿಟಿ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಮಹಿಳೆಯರ ಸಾಕ್ಷರತಾ ಪ್ರಮಾಣ, ಸ್ಕೂಲು ಕಾಲೇಜ್ಗೆ ಹೋಗಿ ಉತ್ತಮ ಶಿಕ್ಷಣ ಪಡ್ಕೊಂಡು ಪ್ರಮಾಣ ಏನಿದೆಯಲ್ವಾ ಅದು ತುಂಬಾ ಕಮ್ಮಿ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಲೋವರ್ ವರ್ಕ್ ಪಾರ್ಟಿಸಿಪೇಷನ್ ರೇಟ್ ಫಾರ್ ವುಮೆನ್. ಮಹಿಳೆಯರಿಗೆ ವರ್ಕ್ ಪಾರ್ಟಿಸಿಪೇಷನ್ ರೇಟ್ ಅನ್ನೋದು, ಕೆಲಸದಲ್ಲಿ ತೊಡಗಿಕೊಳ್ತಕ್ಕಂಥ ಒಂದು ಏನು ಆ ಒಂದು ಪ್ರಕ್ರಿಯೆ ಇದೆಯಲ್ವಾ, ಆ ವರ್ಕ್ ಆಪರ್ಚುನಿಟೀಸ್ ಅನ್ನೋದು ತುಂಬಾ ಕಮ್ಮಿ ಇದೆ. ನಂತರ ಲೋವರ್ ಫಿಮೇಲ್ ಎಕನಾಮಿಕ್ ಆಕ್ಟಿವಿಟಿ ರೇಟ್. ನೋಡಿ, ಮಹಿಳೆಯರಿಗೂ ಮೇಲೆ ಕೂಡ ಆರ್ಥಿಕ ಚಟುವಟಿಕೆಗಳಲ್ಲಿ ತುಂಬಾ ಕಡಿಮೆ ಆಗಿರ್ತಕ್ಕಂಥ ಏನು ಆಕ್ಟಿವಿಟಿಗಳು ಅವ್ರಿಗೆ ಕೊಡ್ತಾ ಇದ್ದಾರೆ, ಅಷ್ಟು ಅವಕಾಶಗಳು ಇಲ್ಲ. ಸೊ ಅದ ನಂತರ ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಇನ್ ದ ಹೈಯರ್ ರ್ಯಾಂಕ್ ಆಫ್ ಗವರ್ನಮೆಂಟ್ IAS, IPS ಅಂಡ್ IFS ಆಸ್ ಕಂಪೇರ್ ಟು ಮೇಲ್ ಎಂಪ್ಲಾಯ್ಸ್. ನೋಡಿ, ಈ ವಿಚಾರಗಳು ಕೂಡ ನೀವು ಏನೋ ಸರ್ಕಾರಿ ಅಧಿಕಾರಿಗಳು ಬರ್ತಾರಲ್ವ, IAS, IPS, IFS, ಇಲ್ಲೂ ಕೂಡ ಯಾರಿದಾರಪ್ಪ ಅಂತಂದ್ರೆ ಯಾರಿದ್ದಾರೆ, ಪುರುಷರು ಜಾಸ್ತಿ ಇದ್ದಾರೆ, ಮಹಿಳೆಯರು ತುಂಬಾ ಕಮ್ಮಿ ಸಂಖ್ಯೆಯಲ್ಲಿ ಇದ್ದಾರೆ. ಓಕೆ, ಮಹಿಳಾ IAS ಅಧಿಕಾರಿಗಳು, IPS ಅಧಿಕಾರಿಗಳು, IFS ಅಧಿಕಾರಿಗಳು, ಬೇರೆ ಬೇರೆ ಅಧಿಕಾರಿಗಳ ವರ್ಗದಲ್ಲಿ ಮಹಿಳೆಯರು ಕಮ್ಮಿ ಇದ್ದಾರೆ ಕಂಪೇರ್ ಟು ಯಾರಿಗೆ, ಮೆನ್ಸ್ಗೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ದ ನಂಬರ್ ಆಫ್ ವುಮೆನ್ ಇನ್ ಅಸೆಂಬ್ಲೀಸ್ ಅಂಡ್ ಲೋಕಸಭೆ ಇಸ್ ಆಲ್ಸೋ ವೆರಿ ಲೋ. ಓಕೆ, ಅಸೆಂಬ್ಲಿಗಳಲ್ಲೂ ಕೂಡ, ವಿಧಾನಸಭೆ ಮತ್ತೆ ಲೋಕಸಭೆ ಅಂತ ಕರಿತೀವಲ್ವಾ, ಅಲ್ಲೂ ಕೂಡ ತುಂಬಾ ಕಮ್ಮಿ ಸಂಖ್ಯೆಯಲ್ಲಿ ಇದ್ದಾರೆ ಮಹಿಳೆಯರು. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಅದನ್ನ ರಿಮೂವ್ ಮಾಡ್ಲಿಕ್ಕೋಸ್ಕರ ಸರ್ಕಾರಗಳು 33% ರಿಸರ್ವೇಷನ್ ಅನ್ನ ತಂದಿದೆಯಲ್ವಾ. ಓಕೆ, ಅದನ್ನೆಲ್ಲ ಏನಕ್ಕೋಸ್ಕರ ರೂಲ್ಸ್ ರೆಗ್ಯುಲೇಷನ್ಗಳು ತರ್ತಾರೆ ಹೇಳಿ, ಈ ಒಂದು ಜೆಂಡರ್ ಬಯಸ್ ಅನ್ನ ತಡಿಬೇಕು. ವುಮೆನ್ ಯಾವತ್ತು ಕೂಡ ಮೆನ್ಗೆ ಈಕ್ವಲ್ ಆಗಿ ಇರ್ಲಿ ಅನ್ನೋ ಒಂದು ರೀಸನ್ ಇಂದ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಒಂದು ರೂಲ್ಸ್ ರೆಗ್ಯುಲೇಷನ್ ಗಳನ್ನ ತರ್ತಾ ಹೋಗ್ತಾರೆ. ಓಕೆ, ಸೊ ನಂತರ ನೋಡಿ, ವಯಲೆನ್ಸ್ ಅಗೇನ್ಸ್ಟ್ ವುಮೆನ್. ಮಹಿಳೆಯರ ಮೇಲೆ ಏನಾಗ್ತಿದೆ, ವಯಲೆನ್ಸ್, ಶೋಷಣೆಗಳು ಕೂಡ ಆಗ್ತಾ ಇದೆ. ಬೋತ್ ಡೊಮೆಸ್ಟಿಕ್ ಅಂಡ್ ವರ್ಕ್ ಪ್ಲೇಸ್ ಈಸ್ ಕಂಟಿನ್ಯೂಯಿಂಗ್. ಎರಡು ಕ್ಷೇತ್ರಗಳಲ್ಲಿ ಮಹಿಳೆಯರು ತಾವು ವಾಸ ಮಾಡತಕ್ಕಂಥ ಮನೆಯಲ್ಲಿ ತಮ್ಮ ಗಂಡ ಅಥವಾ ಅಣ್ಣ,
ತಮ್ಮಂದಿರಿಂದ ಮತ್ತೆ ತಾವು ಕೆಲಸ ಮಾಡ್ತಕ್ಕಂಥ ವರ್ಕ್ ಪ್ಲೇಸ್ ಅಲ್ಲೂ ಕೂಡ ಅಲ್ಲೂ ಕೂಡ ಆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳ ಏನಾಗ್ತಾರೆ ವೈಲೆನ್ಸ್, ಓಕೆ, ಅದು ಸೆಕ್ಷುವಲ್ ಆಗಿರ್ಬೋದು ಅಥವಾ ಇನ್ನೂ ಬೇರೆ 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 ವಿಚಾರಗಳಲ್ಲೂ ಕೂಡ ಏನು ಅವ್ರ ಮೇಲೆ ವೈಲೆನ್ಸ್ ಅನ್ನೋದು, ಓಕೆ, ಒಂದು ರೀತಿ ಹಿಂಸೆ ಅನ್ನೋದು ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅರ್ಲಿ ಮ್ಯಾರೇಜ್ ಆಫ್ ಗರ್ಲ್ಸ್ ಅಂಡ್ ಅರ್ಲಿ ಪ್ರೆಗ್ನೆನ್ಸಿಸ್ ಥ್ರೂ ದೋ ಹ್ಯಾವ್ ರೆಡ್ಯೂಸ್ಡ್ ಆಸ್ ಸ್ಟಿಲ್ ಇನ್ ಎಕ್ಸಿಸ್ಟೆನ್ಸ್. ನೋಡಿ, ಅರ್ಲಿ ಮ್ಯಾರೇಜ್ ಮತ್ತೆ ಅರ್ಲಿ ಪ್ರೆಗ್ನೆನ್ಸಿ, ಓಕೆ, ಚಿಕ್ಕ ವಯಸ್ಸಿಗೆ ಮದುವೆ ಆಗೋದು, ಓಕೆ, ಚೈಲ್ಡ್ ಮ್ಯಾರೇಜ್, ಚಿಕ್ಕ ವಯಸ್ಸಿಗೆ ಮದುವೆ ಆಗೋದು, ಹೆಣ್ಮಕ್ಳನ್ನ ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋದು, ಮತ್ತೆ ಚಿಕ್ಕ ವಯಸ್ಸಿಗೆ ಅವರಿಗೆ ಏನು ಆ ಪ್ರೆಗ್ನೆನ್ಸಿ ಆಗ್ಬಿಟ್ಟು ಆ ಮಗುವನ್ನ ಏನು ಆ ಮಗು ಆ ಒಂದು ಪ್ರೋಸೆಸ್ ಏನಿದೆಯಲ್ಲ ಅದರಲ್ಲಿ ತೊಡಗಿಕೊಳ್ಳುವಂಥದ್ದು ಏನಿದೆ, ಇದು ಕೂಡ ಏನಪ್ಪಾ ಅಂತಂದ್ರೆ ನೋಡು, ಇದು ಕೂಡ ಹೆಣ್ಣು ಮಕ್ಕಳ ಮೇಲೆ ಒಂದು ರೀತಿ ವೈಲೆನ್ಸ್ ಅಂತಾನೆ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಸೊ ಇದು ಕೂಡ ಅಪರಾಧ. ಓಕೆ, ಚಿಕ್ಕ ವಯಸ್ಸಿಗೆ ಮದುವೆ ಮಾಡಬಾರ್ದು ಅಲ್ವಾ. ಸೊ ನಂತರ ವುಮೆನ್ ಕ್ಯಾರಿ ಎ ಡಿಸ್ಅಪ್ರೋಪ್ರಿಯೇಟ್ಲಿ ಗ್ರೇಟರ್ ಬರ್ಡನ್ ಆಫ್ ವರ್ಕ್ ದೆನ್ ಮೆನ್. ಸೊ ಕಂಪೇರ್ ಟು ಮೆನ್ ಏನಾಗ್ತಾ ಹೋಗುತ್ತಪ್ಪ ಅಂತಂದ್ರೆ, ನೀವು ಕರೆಕ್ಟಾಗಿ ಕಂಪೇರ್ ಮಾಡ್ತಾ ಹೋಗಿ, ನಿಮ್ಮ ಮನೇಲೂ ಕೂಡ ಕಂಪೇರ್ ಮಾಡ್ತಾ ಹೋಗಿ. ಸೊ ಏನು ಮಹಿಳೆಯರು ನಿಮ್ಮ ಮನೇಲಿ ಅಪ್ಪ ಅಮ್ಮ ಇದು ಕಂಪೇರ್ ಮಾಡ್ತಾ ಹೋದ್ರೆ ಮಹಿಳೆಯರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆಯ ವರ್ಕ್ ಅನ್ನ ಮಾಡ್ತಾ ಹೋಗ್ತಾರೆ. ಹೆಚ್ಚು ವರ್ಕ್ಗಳು ಪ್ರೆಷರ್ ಯಾರ ಮೇಲೆ ಇರುತ್ತಪ್ಪ ಅಂದ್ರೆ ಮಹಿಳೆಯರ ಮೇಲೆ ಇರುತ್ತೆ. ಸೊ ನಿಮ್ಮ ಮನೇಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದಾದ್ಮೇಲೆ ಓಕೆ ನಿಮಗೆ ತಿಂಡಿ ಮಾಡ್ಕೊಡೋದು, ನಿಮ್ಮನ್ನ ಶಾಲೆಗೆ ರೆಡಿ ಮಾಡ್ಕೊಳ್ಸೋದು, ನಿಮಗೆ ಊಟ ಎಲ್ಲ ವಸತಿಗಳನ್ನ ನೋಡ್ಕೊಳ್ಳೋದು, ಒಂಥರ ನಿಮ್ಮ ಬಟ್ಟೆ ವಾಶ್ ಮಾಡೋದು, ಎಲ್ಲ ರೀತಿ ಮನೆ ರಿಲೇಟೆಡ್, ಮನೆ ಸ್ವಚ್ಛವಾಗಿಡೋದು, ಮನೆ ರಿಲೇಟೆಡ್ ಬೇರೆ ಬೇರೆ ಎಲ್ಲ ಆಕ್ಟಿವಿಟೀಸ್ಗಳನ್ನ ಯಾರು ನೋಡ್ಕೊಳ್ತಾರೆ ಹೇಳಿ, ಯಾರು ನೋಡ್ಕೊಳ್ಳೋದು ಮಹಿಳೆಯರೇ ಅಲ್ವಾ. ಸೊ ಮಹಿಳೆಯರು ಏನಾಗ್ತಾರಪ್ಪ ಅಂತಂದ್ರೆ ಸೊ ಜಾಸ್ತಿ ಕೆಲಸನ ಪುರುಷರಿಗೋಸ್ಕೊಂಡ್ರೆ ಮಾಡ್ತಾ ಹೋಗ್ತಾರೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸಿನ್ಸ್ ವುಮೆನ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಎ ಗ್ರೇಟರ್ ಶೇರ್ ಇನ್ ದ ಹೋಮ್ ಬೇಸ್ಡ್ ವರ್ಕ್ ದೇ ಎಂಟರ್ ದ ಲೇಬರ್ ಮಾರ್ಕೆಟ್ ಓವರ್ ಬರ್ಡನ್. ಓಕೆ, ನೋಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಮನೆ ಅಂತ ಬಂದಾಗ್ಲೂ, ನಾನು ಆಲ್ರೆಡಿ ಹೇಳ್ದಂಗೆ ಮನೆ ಅಂತ ಬಂದಾಗ್ಲೂ ಏನಪ್ಪಾ ಅಂತಂದ್ರೆ ಮಹಿಳೆಯರಿಗೆ ತುಂಬಾ ದೊಡ್ಡ ಮಟ್ಟದ ವರ್ಕ್ ಇರುತ್ತೆ. ಬಟ್ ಅದನ್ನ ಏನ್ ಮಾಡ್ತಾರೆ ಗೊತ್ತಾ, ಯಾರು ಕನ್ಸಿಡರ್ ಮಾಡಲ್ಲ. ಈಗ ಒಬ್ಬ ಪುರುಷ ವ್ಯಕ್ತಿ ಒಂದು ಬೆಳಿಗ್ಗೆ 10 ಗಂಟೆಗೆ ಹೋಗಿ ಬೆಳಿಗ್ಗೆ ಆಫೀಸಿಗೆ ಹೋಗಿ ಸಂಜೆ 4 ಗಂಟೆಗೆ ಆಫೀಸ್ ವಾಪಸ್ ಬಂದ್ರೆ ಅವನು ಏನೋ ಒಂದು ಸಾಧನೆ ಮಾಡಿದ ರೀತಿ ಏನ್ ಮಾಡ್ತಾರೆ, ಓ ನನ್ನ ಮಗ ಕೆಲ್ಸಕ್ಕೆ ಹೋಗಿ ಬಂದ, ಓಕೆ ಅವನಿಗೆ ಅದು ಕೊಡಿ, ಕಾಫಿ ಕೊಡಿ, ಅದು ಕೊಡಿ, ಈ ರೀತಿ ಎಲ್ಲ ಮಾಡ್ತಾರೆ. ಬಟ್ ಅದೇ ರೀತಿ ಮಹಿಳೆ ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅವನ ಡಬಲ್ ಕೆಲಸ ಮಾಡಿರ್ತಾರೆ. ಮನೆ ಕ್ಲೀನ್ ಮಾಡೋದು, ಬೇರೆ ಬೇರೆ ಕೆಲಸ ಕಾರ್ಯಗಳು, ಆ ಮನೇಲಿ ಇರ್ತಕ್ಕಂಥ ಎಲ್ಲರ ಒಂದು ಏನೋ ಅವ್ರಿಗೆ ಊಟ ಮಾಡ್ಕೊಡೋದು, ಊಟ ತಯಾರಿಸ್ಕೊಡೋದು, ಇದೆಲ್ಲ ಅವನ ಡಬ್ಬಲ್ ಕೆಲಸ ಮಾಡಿರ್ತಾರೆ. ಬಟ್ ಅದನ್ನ ಏನ್ ಮಾಡ್ತಾ ಗೊತ್ತಾ, ಕನ್ಸಿಡರ್ ಮಾಡೋದಿಲ್ಲ. ಮನೇಲಿ ಇದಾರಲ್ವಾ, ಆರಾಮಾಗಿದ್ದಾರೆ, ಈ ರೀತಿ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಸೊ ಇದು ಕೂಡ ಏನಪ್ಪಾ ಅಂತಂದ್ರೆ ವೆರಿ ವರ್ಸ್ಟ್ ಸಿಚುವೇಶನ್ ಅನ್ನೋದು ನಾವಿಲ್ಲಿ ಮಹಿಳೆಯರಿಗೆ ಇರ್ತಕ್ಕಂಥ ಒಂದು ಹಿಂಸೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈ ರೀತಿ ಸಿಚುವೇಶನ್ಸ್ ಇದೆ ಅಂತ. ಓಕೆ, ದ ಡ್ಯುಯಲ್ ವರ್ಕ್ ಈಸ್ ನೈದರ್ ರೆಕಗ್ನೈಸ್ಡ್ ಇನ್ ದ ಡಾಟಾ ಮೋರ್ ನಾರ್ ಕನ್ಸಿಡರ್ ಇನ್ ದ ಸೋಷಿಯಲ್ ಪಾಲಿಸಿ ಮೇಕಿಂಗ್. ನೋಡಿ ಇದನ್ನ ಎಲ್ಲೂ ಕೂಡ ಕನ್ಸಿಡರ್ ಮಾಡಲ್ಲ. ಓಕೆ, ಹೆಣ್ಣು ಮಕ್ಕಳು ಈ ಮನೆಗಳಲ್ಲಿ ಮಾಡ್ತಾರಲ್ಲ ಹೋಮ್ ಬೇಸ್ಡ್ ವರ್ಕ್ ಅಲ್ಲಿ ತಮ್ಮ ಮನೆಗಳಲ್ಲಿ, ಅದನ್ನ ಯಾವ ಸರ್ಕಾರಗಳು ಕೂಡ ವರ್ಕ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಅವರ ಒಂದು ಅಂಕಿ ಅಂಶಗಳು ಅಲ್ಲಿ ಕೂಡ ಏನೋ ಎಷ್ಟು ಜನ ವರ್ಕ್ ಫೋರ್ಸ್ ಇದಾರೆ ಅಂತ ಹೇಳಿದ್ರಲ್ಲ, ಅಲ್ಲಿ ಇದು ಬರೋದಿಲ್ಲ, ಆ ಮನೇಲಿ ಮಾಡ್ತಕ್ಕಂಥ ವರ್ಕ್ಗಳು ಬರೋದಿಲ್ಲ. ಓಕೆ, ಮತ್ತೆ ಸೋಷಿಯಲ್ ಪಾಲಿಸಿ ಮೇಕಿಂಗ್ ಮಾಡ್ತಾರಲ್ಲ ಅಲ್ಲಿ ಇದನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಅದಂತ ಪ್ರೊಡಕ್ಟಿವ್ ಲೇಬರ್ ಅಂತ ಬರುತ್ತೆ, ಉತ್ಪಾದಕ ಶ್ರಮ ಅಂತ ಬರುತ್ತೆ. ಉತ್ಪಾದಕ ಶ್ರಮ ಈಗಂತಂದ್ರೆ ಏನ್ ಸರ್ ಅಂತ ನಾವೀಗ ನೋಡ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಇದು. ಓಕೆ, ಪ್ರೊಡಕ್ಟಿವ್ ಲೇಬರ್ ಇಸ್ ದಟ್ ವಿಚ್ ಕ್ರಿಯೇಟ್ಸ್ ಸಮ್ ಯುಟಿಲಿಟಿ ಆರ್ ವಿಚ್ ಹಸ್ ಅಂಡರ್ಗೋನ್ ಅರ್ನಿಂಗ್ ಆ್ಯಂಡ್ ಇನ್ಕಮ್. ನೋಡಿ, ನಾವು ಯಾವುದೇ ಒಂದು ವಸ್ತುನ ಉತ್ಪಾದನೆ ಮಾಡಬೇಕು ಅಂತಂದ್ರೆ ಅದನ್ನ ವಸ್ತುನ ಉತ್ಪಾದನೆ ಮಾಡಿ ಮಾರಿ ಅದರಿಂದ ನಾವು ಹಣ ಗಳಿಸ್ಬೇಕಂತ ಒಂದು ಎಫರ್ಟ್ ಆಗ್ತೀವಲ್ವಾ, ಅದನ್ನ ನಾವು ಪ್ರೊಡಕ್ಟಿವ್ ಲೇಬರ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ನೋಡಿ, ಕ್ರಿಯೇಟ್ ಸಮ್ ಯುಟಿಲಿಟಿ. ಓಕೆ, ಏನೋ ಒಂದು ವಸ್ತುವನ್ನ ಕ್ರಿಯೇಟ್ ಮಾಡೋದು. ಓಕೆ, ಆರ್ ಫಾರ್ ಅರ್ನಿಂಗ್ ಇನ್ಕಮ್, ಹಣವನ್ನು ಗಳಿಸಲಿಕ್ಕೋಸ್ಕರ ಒಂದು ವಸ್ತುವನ್ನ ಉತ್ಪಾದನೆ ಮಾಡ್ಲಿಕ್ಕೋಸ್ಕರ ನಾವು ಶ್ರಮವನ್ನ ಹಾಕ್ತಿವಲ್ವಾ, ಅದನ್ನ ನಾವು ಪ್ರೊಡಕ್ಟಿವ್ ಲೇಬರ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ದ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಆರ್ ನಾಟ್ ಕನ್ಸಿಡರ್ಡ್ ಪ್ರೊಡಕ್ಟಿವ್ ಲೇಬರ್. ಓಕೆ, ಬಿಕಾಸ್ ದ ಟ್ರೈ ಟು ರಾಬ್ ದ ವೆಲ್ತ್ ಆಫ್ ಅದರ್ಸ್. ಓಕೆ, ಬಟ್ ಏನು ಈ ಸಮಾಜಘಾತಕ ಕೆಲಸಗಳನ್ನ ಮಾಡ್ತಾರಲ್ವಾ, ಓಕೆ, ಸಮಾಜಘಾತಕವಾಗಿ ಬೇರೆ ಬೇರೆ ಏನೋ ಸಮಾಜಕ್ಕೆ ಬೇಡದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನೆಲ್ಲ ತಯಾರು ಮಾಡ್ತಾರಲ್ವಾ, ಅದನ್ನ ಕನ್ಸಿಡರ್ ಮಾಡಲ್ಲ. ಓಕೆ, ಅದು ಪ್ರೊಡಕ್ಟಿವ್ ಲೇಬರ್ ಅಂಡರ್ ಅಲ್ಲಿ ಬರೋದಿಲ್ಲ. ಓಕೆ, ಯಾವುದೋ ಸಮಾಜಕ್ಕೆ ಏನೋ ಕೆಲವೊಂದು ಈ ಗಾಂಜಾಗಳೆಲ್ಲ ಇದೆಯಲ್ವಾ, ಸೊ ಮತ್ತೆ ಇನ್ನು ಬೇರೆ ಬೇರೆ ಏನೋ ಸಮಾಜಕ್ಕೆ ಬೇಡದ ಇರ್ತಕ್ಕಂಥ ದುಷ್ಪರಿಣಾಮ ಬಿಡ್ತಕ್ಕಂಥ ವಸ್ತುಗಳನ್ನ ಏನು ಪ್ರೊಡ್ಯೂಸ್ ಮಾಡ್ತಾರೋ ಅದನ್ನು ನಾವು ಕನ್ಸಿಡರ್ ಮಾಡ್ತಾ ಹೋಗಲ್ಲ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಪ್ಪ. ಓಕೆ, ಅಕಾರ್ಡಿಂಗ್ ಟು ಆಡಮ್ ಸ್ಮಿತ್ ಇವ್ರು ಏನು ಹೇಳ್ತಾರಪ್ಪ ಅಂದ್ರೆ ಪ್ರೊಡಕ್ಟಿವ್ ಲೇಬರ್ ಇಸ್ ಓನ್ಲಿ ದಟ್ ಲೇಬರ್ ವಿಚ್ ಲೀಡ್ಸ್ ಟು ದ ಕ್ರಿಯೇಷನ್ ಆಫ್ ಮೆಟೀರಿಯಲ್ ಗೂಡ್ಸ್ ಆರ್ ಅಸೆಟ್ಸ್. ನೋಡಿ, ಪ್ರೊಡಕ್ಟಿವ್ ಲೇಬರ್ ಅಂತಂದ್ರೆ ಓನ್ಲಿ ದಟ್ ಲೇಬರ್, ಯಾವ ಲೇಬರ್ ವಿಚ್ ಲೀಡ್ಸ್ ದ ಕ್ರಿಯೇಷನ್ ಆಫ್. ಓಕೆ, ಅಂದ್ರೆ ಉತ್ಪಾದಕ ಶ್ರಮ ಅಂತಂದ್ರೆ ಏನಪ್ಪ ಅಂದ್ರೆ ಒಂದು ವಸ್ತು ಮತ್ತೆ ಸೇವೆಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಶ್ರಮ ಆಗ್ತಾರಲ್ಲ ಅದನ್ನ ಮಾತ್ರ ನಾವು ಪ್ರೊಡಕ್ಟಿವ್ ಲೇಬರ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇದಿಷ್ಟು ಪ್ರೊಡಕ್ಟಿವ್ ಲೇಬರ್ ಬಗ್ಗೆ. ಓಕೆ, ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ, ರೀಪ್ರೊಡಕ್ಟಿವ್ ಲೇಬರ್, ಮರು ಉತ್ಪಾದಕ ಶ್ರಮ ಅಂತ ಬರುತ್ತೆ.
ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋದ್ರೆ ರೀಪ್ರೊಡಕ್ಟಿವ್ ಲೇಬರ್ ಇಸ್ ದ ವರ್ಕ್ ಅಟ್ ಡೊಮೆಸ್ಟಿಕ್ ಪ್ಲೇಸ್ ಅಟ್ ಹೌಸಸ್. ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಡೊಮೆಸ್ಟಿಕ್ ಲೇಬರ್. ನೋಡಿ, ನಾವು ಮನೆಗಳಲ್ಲಿ, ಎಲ್ಲಿ ಡೊಮೆಸ್ಟಿಕ್ ಪ್ಲೇಸ್ ಅಲ್ಲಿ, ಮನೆಗಳಲ್ಲಿ, ಅಟ್ ಹೌಸ್, ಓಕೆ, ಮನೆಗಳಲ್ಲಿ ನಾವು ಮಾಡ್ತೀರಲ್ವಾ ವರ್ಕು, ಇದನ್ನ ನಾವು ರೀಪ್ರೊಡಕ್ಟಿವ್ ಲೇಬರ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ರೀಪ್ರೊಡಕ್ಟಿವ್ ಲೇಬರ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ, ಅಥವಾ ಡೊಮೆಸ್ಟಿಕ್ ಲೇಬರ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಸೊ ನೋಡಿ, ಇಟ್ ಇಸ್ ಅನ್ಪೇಯ್ಡ್ ವರ್ಕ್. ಅನ್ಪೇಯ್ಡ್ ವರ್ಕ್, ನೀವು ಮನೆಯಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲೇ ಆಗಿರ್ಬೋದು, ನಿಮ್ಮ ಮನೆ ಕೆಲಸ ಕಾರ್ಯಗಳಾಗಿರ್ಬೋದು, ಅಥವಾ ನಿಮ್ಮ ಮನೆಯ ಜಮೀನಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನೀವು ಸಂಬಳ ಕೊಡ್ತಾರೆ ಮನೇಲಿ? ಇಲ್ಲ ಅಲ್ವಾ? ಸೊ ಬೇರೆಯವ್ರು ಬಂದು ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರೆ ಅವರಿಗೆ. ಬಟ್ ಅದೇ ನೀವು ಮನೆಯವರು ಹೋಗ್ಬಿಟ್ಟು ನೀವೇ ಕೆಲಸ ಮಾಡಿದ್ರೆ ಮನೆಯವ್ರಿಗೆ ಯಾವತ್ತೂ ಸಂಬಳ ಕೊಡೋದಲ್ವಾ? ಸೊ ನೋಡಿ, ಅನ್ಪೇಯ್ಡ್ ಅಂದ್ರೆ ಸಂಬಳ ಇಲ್ಲಿ ಕೊಡೋದಿಲ್ಲ. ಪರ್ಫಾರ್ಮ್ ಬೈ ವುಮೆನ್ ಇನ್ ಹೋಮ್. ಅದಕ್ಕೆ ಸ್ಪೆಷಲ್ ಯಾವ್ದಪ್ಪ ಅಂದ್ರೆ, ದಿ ಬೆಸ್ಟ್ ಎಕ್ಸಾಂಪಲ್ ಮಹಿಳೆಯರು ಮನೆಯಲ್ಲಿ ಮಾಡ್ತಕ್ಕಂಥ ಕೆಲಸ, ಇದಕ್ಕೆ ಸಂಬಳ ಕೊಡೋದಿಲ್ಲ ಅಲ್ವಾ? ಚೈಲ್ಡ್, ಓಕೆ, ಚೈಲ್ಡ್ ರೇರಿಂಗ್ ಅಂಡ್ ಕೇರಿಂಗ್, ಕ್ಲೀನಿಂಗ್, ಕುಕಿಂಗ್, ಇಟಿಸಿ ಆದ ಎಕ್ಸಾಂಪಲ್ ಫಾರ್ ರಿಪ್ರೊಡಕ್ಟಿವ್ ಲೇಬರ್. ಓಕೆ, ಸೊ ಯಾವ್ಯಾವ ವರ್ಕ್ಗಳು, ಏನು ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದು, ಅವ್ರ ಬಗ್ಗೆ ಕೇರ್ ಮಾಡೋದು, ಅವ್ರಗಳನ್ನ ಏನು ಅವ್ರಗಳ ರಿಲೇಟೆಡ್ ಏನು ಮನೆ ಕ್ಲೀನ್ ಮಾಡೋದು, ಅಥವಾ ಮತ್ತೆ ಏನು ಅಡಿಗೆ ಮಾಡೋದು, ಮನೆಯವ್ರಿಗೆ ಸಂಬಂಧಪಟ್ಟಂತೆ ಏನು ಅಡಿಗೆ ಅದೆಲ್ಲ ಮಾಡಿ ಬಡಿಸೋದು, ಇದೆಲ್ಲ ಏನಿದೆಯಲ್ವಾ, ಇವೆಲ್ಲ ವರ್ಕ್ಗಳು. ಇದು ಆಲ್ರೆಡಿ ನಾನು ಹೇಳಿದ್ದೀನಿ. ಬಟ್ ಇವ್ಯಾವುದನ್ನು ಕೂಡ, ಇದೆಲ್ಲ ಕೂಡ ರಿಪ್ರೊಡಕ್ಟಿವ್ ಲೇಬರ್ ಅಂಡರ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಡೊಮೆಸ್ಟಿಕ್ ಲೇಬರ್ ಇಸ್ ಆಲ್ಸೋ is labored within a feminine gender sphere and recognized as the basis for inequality between ಮೇಲ್ ಅಂಡ್ ಫಿಮೇಲ್. ಓಕೆ, ಸೊ ಇದನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ, ಈ ಡೊಮೆಸ್ಟಿಕ್ ಲೇಬರ್ ಅಂದ ತಕ್ಷಣ ಫಸ್ಟ್ ಮೈನ್ ಆಗಿ ಬರದೆ ವುಮೆನ್. ಯಾರು ಹೇಳಿ? ವುಮೆನ್, ಅವರು ಮಹಿಳೆಯರನ್ನ ನೆನಪಿಗೆ ಬರ್ತಾರೆ. ಯಾಕಂದ್ರೆ ಇದು ಅವರನ್ನ ಮೈನ್ ಆಗಿ ಫೋಕಸ್ ಮಾಡಿ ಹೇಳಿರ್ತಕ್ಕಂಥದ್ದು. ಓಕೆ, ಸೊ ಇದು ಏನ್ ಮಾಡುತ್ತೆ, ಆ ಇನ್ಇಕ್ವಾಲಿಟಿನ ತೋರಿಸ್ತಾ ಹೋಗುತ್ತೆ. ಮೇಲು ಮತ್ತೆ ಪುರುಷರ ಮತ್ತೆ ಮಹಿಳೆಯರ ಮಧ್ಯೆ ಎಷ್ಟು ಮಟ್ಟಿಗೆ ಆ ಇನ್ಇಕ್ವಾಲಿಟಿ, ಅಸಮಾನತೆ ಇದೆ ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ. ಓಕೆ, ಎಕ್ಸ್ಪ್ಲಾಯ್ಟೇಷನ್ ಆಫ್ ವುಮೆನ್ ಬೈ ಮೆನ್ ವಿಚ್ ಇಸ್ ಸಪೋರ್ಟೆಡ್ ಬೈ ಮೇಲ್ ಡಾಮಿನೆನ್ಸ್. ಓಕೆ, ಲಿಟರಸಿ, ಇಗ್ನೋರೆನ್ಸ್ ಅಂಡ್ ಬ್ಲೈಂಡ್ ಬಿಲೀಫ್ಸ್. ಓಕೆ, ನೋಡಿ, ಯಾವ್ದಾವ್ದ್ರ ಮೇಲೆ ನಡೀತಾ ಇದೆ, ಪುರುಷರಿಂದ ಮಹಿಳೆಯರ ಮೇಲೆ ಯಾವ ಯಾವ ವಿಚಾರಗಳಲ್ಲಿ ಏನಾಗ್ತಿದೆ, ಶೋಷಣೆ ಆಗ್ತಾ ಇದೆಯಪ್ಪ ಅಂತಂದ್ರೆ, ಒಂದು ಮೇಲ್ ಡಾಮಿನೆನ್ಸ್. ಓಕೆ, ಯಾವುದು? ಲಿಟರಸಿ, ಇಲ್ಲಿಟರಸಿ. ಓಕೆ, ಮಹಿಳೆಯರಿಗೆ ಶಿಕ್ಷಣ ತಗೊಳ್ಳಿಕ್ಕೆ ಬಿಡ್ತಾ ಇಲ್ಲ. ನಂತರ ಇಗ್ನೋರೆನ್ಸು, ಬ್ಲೈಂಡ್ ಬಿಲೀಫ್ಸ್, ಏನು ತಪ್ಪಾಗಿರ್ತಕ್ಕಂಥ ಏನೋ ಪದ್ಧತಿಗಳನ್ನ, ಆಚರಣೆಗಳನ್ನ ಫಾಲೋ ಮಾಡೋ ಮುಖಾಂತರ ಮೇಲ್ ಏನ್ ಮಾಡ್ತಿದ್ರೆ, ಅದಕ್ಕೂ ಕೂಡ ಏನ್ ಮಾಡ್ತಾರೆ, ಈ ಮೇಲ್ ಡಾಮಿನೆನ್ಸ್ ಸೊಸೈಟಿ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ಏನ್ ಬರ್ತಪ್ಪ ಅಂದ್ರೆ, ಅಬಾಲಿಷನ್ ಆಫ್ ಬಾಂಡೆಡ್ ಲೇಬರ್ ಅಂತ ಬರುತ್ತೆ. ಓಕೆ, ಜೀತ ಕಾರ್ಮಿಕ ಪದ್ಧತಿ ಅಂತ ನಾವು ಕರಿತೀವಲ್ವಾ, ಜೀತ ಕಾರ್ಮಿಕ ಪದ್ಧತಿ ಅಂತ. ಇದನ್ನ ಯಾವ ರೀತಿ ರಿಮೂವ್ ಮಾಡುವುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋದು. ಫಸ್ಟ್ ಹಾಗಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಹಾಗಂತಂದ್ರೆ ಏನಂತ ತಿಳ್ಕೊಳ್ಳೋಣ, ಜೀತ ಕಾರ್ಮಿಕ ಪದ್ಧತಿ ಅಂತ, ಜೀತ ಕಾರ್ಮಿಕ ಪದ್ಧತಿ ಅಂತ ನಾವು ಕರಿತಾ ಹೋಗ್ತೀವಿ. ಓಕೆ, ಸೊ ನೋಡಿ, ಬಾಂಡೆಡ್ ಲೇಬರ್ ಇಸ್ ಒನ್ ಹೂ ಇಸ್ ಬೌಂಡ್ ಟು ವರ್ಕ್ ಇನ್ ದ ಹೌಸ್ ಆಫ್ ದ ಲ್ಯಾಂಡ್ ಲಾರ್ಡ್ ಫಾರ್ ಎ ಫಿಕ್ಸ್ಡ್ ಅಮೌಂಟ್ ಅಪ್ ಟು ಎ ಫಿಕ್ಸ್ಡ್ ಪೀರಿಯಡ್ ಟಿಲ್ ದ ರಿಪೇಮೆಂಟ್ ಆಫ್ ದ ಬಾರೋಡ್ ಮನಿ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಮಾಡಿರ್ತಾರಪ್ಪ ಅಂದ್ರೆ, ಈ ವ್ಯಕ್ತಿಗಳಿದಾರಲ್ವಾ, ಇವರ ಓನರ್ ಇರ್ತಾರಲ್ವಾ, ಓನರ್ ಹತ್ರ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ, ಒಂದಿಷ್ಟು, ಓಕೆ, ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು 50,000 ಸಾಲ ತಗೊಂಡಿರ್ತಾರಪ್ಪ. ಓಕೆ, 50,000 ತಗೊಂಡಿರ್ತಾರೆ. ನಮ್ಗೆ ಏನೋ ಒಂದು ಕೆಲಸ ಇದೆ, ಏನೋ ಒಂದು ಸಮಸ್ಯೆ ಇದೆ, ಅದಕ್ಕೆ ನಮಗೆ ಎಷ್ಟು ಸ್ವಲ್ಪ 50,000 ಸಾಲ ಕೊಡಿ ಅಂತ ತಗೊಂಡಿರ್ತಾರೆ. ಈ ಸಾಲ ತಗೊಂಡಾದ್ಮೇಲೆ ಏನ್ ಮಾಡ್ತಾರೆ ಗೊತ್ತಾ? ಸೊ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇಲ್ಲಿ ಆ ಸಾಲ ತೀರೋವರ್ಗುನು ಇವರು ಬೇರೆ ಎಲ್ಲೂ ಕೂಡ ಏನ್ ಮಾಡಂಗಿಲ್ಲ, ಕೆಲ್ಸಕ್ಕೆ ಎಲ್ಲೂ ಕೂಡ ಹೋಗಂಗಿಲ್ಲ. ಅವ್ರ ಅಂಡರ್ ಮಾತ್ರ ಕೆಲಸ ಮಾಡ್ಬೇಕು. ಓಕೆ, ನೋಡಿ, ಏನಪ್ಪ ಅಂದ್ರೆ, ವರ್ಕ್ ಇನ್ ದ ಹೌಸ್ ಆಫ್ ದ ಲ್ಯಾಂಡ್ ಲಾರ್ಡ್ ಫಾರ್ ಎ ಫಿಕ್ಸ್ಡ್ ಅಮೌಂಟ್ ಅಪ್ ಟು ಎ ಫಿಕ್ಸ್ಡ್ ಪೀರಿಯಡ್. ಓಕೆ, ಒಂದಿಷ್ಟು ದಿನಕ್ಕೆ ಇಷ್ಟು ಸಂಬಳ ಅಂತ ಕೊಡ್ತೀವಿ ನಾವು, ಮತ್ತೆ ದಿನಕ್ಕೆ ಇಷ್ಟು ಅವರ್ ಅಂತ ನಿಂಗೆ ಏನಿರುತ್ತೆ, ಟೈಮಿಂಗ್ಸ್ ಇರುತ್ತೆ. ಅಷ್ಟು ಅವರು ನೀನು ಅಷ್ಟು ಸಂಬಳಕ್ಕೆ ಕೆಲಸ ಮಾಡ್ತಾ ಹೋಗ್ಬೇಕು. ಎಲ್ಲಿವರೆಗೆ ಕೆಲಸ ಮಾಡ್ಬೇಕು ನೀನಪ್ಪ ಅಂತಂದ್ರೆ, ಆ ಪೇಮೆಂಟು ನೀನು ಇಸ್ಕೊಂಡಿದೆಯಲ್ವಾ 50,000 ಸಾಲ, ಆ 50,000 ಕಂಪ್ಲೀಟ್ ಆಗಿ ತೀರೋವರೆಗೂ ಕೂಡ ನೀನು ನಮ್ಮ ಜೊತೆ ಕೆಲಸ ಮಾಡಬೇಕು. ನೀನು ಎಷ್ಟೇ ಕಷ್ಟ ಆದ್ರೂ ನೀನು ಬಿಟ್ಟು ಹೋಗೋಂಗಿಲ್ಲ, ಕೆಲಸ ಮಾಡ್ಬೇಕು. ಇದು ಎಷ್ಟು ಹಿಂಸೆ ಕೊಡುತ್ತೆ ಗೊತ್ತಾ? ಬಹಳ ಒಂದು ಹಿಂಸೆಯಲ್ಲಿ ಏನ್ ಮಾಡ್ತಾರೆ, ಸೊ ಅವರು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಆ ಲೇಬರರ್ಗಳು, ಸೊ ನಾವು ಸಾಲ ತಗೊಂಡಿದೀವಲ್ವಾ, ಏನ್ ಮಾಡೋಣ, ಸಾಲ ತೀರೋವರೆಗೂ ಕೆಲಸ ಮಾಡೋಣ, ಈ ರೀತಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲೇ ಕೆಲಸ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಅದಾದ ನಂತರ ಅವ್ರಿಗೆ ಕೂಡ ಸಂಬಳದಲ್ಲಿ ಮತ್ತೆ ಅವ್ರು ಸಾಲ ಕೊಟ್ಟಿರ್ತಾರಲ್ಲ ಮನಿ, ಅದು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಹೋಗ್ತಾರೆ. ಪೂರ್ತಿ ಸಂಬಳ ಅವ್ರಿಗೆ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ ಇವರಿಗೆ ಒಂದ್ ದಿನಕ್ಕೆ 300 ರೂಪಾಯಿ ಸಂಬಳ ಇದೆ ಅಂತಂದ್ರೆ, ಅದರಲ್ಲಿ ಎಷ್ಟೋ ಫಾರ್ ಎಕ್ಸಾಂಪಲ್ 100 ರೂಪಾಯಿನ ದಿನ ಏನು ಕಟ್ ಮಾಡ್ಕೊಂತ ಹೋಗ್ತಾರೆ. ಯಾಕಂದ್ರೆ ಸಾಲ ತೀರ್ಬೇಕಲ್ವಾ, ಆ ಸಾಲ ತೀರ್ಬೇಕೋ ಬೇಡವಾ ಅವ್ರದ್ದು, ಆ ಸಾಲನ ಈ ರೀತಿ, ಸೊ ಅದು ಒಂದಿಷ್ಟು ಅಮೌಂಟ್ ಅಂತ ಏನ್ ಮಾಡ್ತಾರೆ, ಕಟ್ ಮಾಡ್ಕೊಳ್ತಾ ಹೋಗ್ತಾರೆ. ಹಿ ವಿಲ್ ಪ್ಲೆಡ್ಜೆಡ್ ಹಿಮ್ಸೆಲ್ಫ್ ಟು ದ ಲ್ಯಾಂಡ್ ಲಾರ್ಡ್ ಫಾರ್ ದ ಲೋನ್ ಅಮೌಂಟ್. ಸೊ ನೋಡಿ, ಅವರು ಆ ವ್ಯಕ್ತಿ, ಆ ಕಾರ್ಮಿಕರು
ಆ ಒಂದು ಲ್ಯಾಂಡ್ ಲಾರ್ಡ್ಗೆ, ಯಾರಿಂದ ಸಾಲ ಪಡ್ಕೊಂಡಿರ್ತಾರಲ್ವಾ ಆ ವ್ಯಕ್ತಿಗೆ ತನ್ನನ್ನು ತಾನು ಏನಾಗಿರ್ತಾನೆ, ಒತ್ತೆಯಾಗಿ ಇಟ್ಕೊಂಡಿರ್ತಾನೆ. ಸೊ ನೀವೇನು ಹೇಳಿದ್ರು ಕೆಲಸ ಮಾಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ಅವರಿಗೆ ಒತ್ತೆಯಾಳಾಗಿ ಇರ್ತಾರೆ. ಓಕೆ, ಅವ್ರು ಏನು ಹೇಳಿದ್ರು ಕೆಲಸ ಮಾಡೋದು, ಅವರು ಯಾವ ಟೈಮಲ್ಲಿ ಹೇಳಿದ್ರು ಹೋಗಿ ಕೆಲಸ ಮಾಡ್ತಕ್ಕಂಥದ್ದು. ದ ಲ್ಯಾಂಡ್ ಲಾರ್ಡ್ ವಿಲ್ ಎಕ್ಸ್ಪ್ಲಾಯ್ಟ್ ವರ್ಕರ್ಸ್ ಬೈ ಪೇಯಿಂಗ್ ಲೋ ವೇಜಸ್ ಅಂಡ್ ಎಕ್ಸ್ಟ್ರಾಕ್ಟಿಂಗ್ ಮೋರ್ ವರ್ಕ್. ಓಕೆ, ನೋಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಟ್ ಈಸ್ ಅದರ್ ಫಾರ್ಮ್ ಆಫ್ ಸ್ಲೇವರಿ. ಓಕೆ, ಸ್ಲೇವರಿ ಅಂತ ಕೇಳಿದ್ರೆ ನಾವು ಜೀತ ಪದ್ಧತಿ. ಸೊ ಇದು ಕೂಡ ಇನ್ನೊಂಥರ ರೀತಿಯಾದಂಥ ಜೀತ ಪದ್ಧತಿ. ಅವರಿಗೆ ಏನ್ ಕೊಡ್ತಾರೆ, ಸಂಬಳ. ಓಕೆ, 300 ಅಂತ ಹೇಳಿದ್ರೆ 300 ಕೊಡೋದಿಲ್ಲ, ಬಟ್ ಏನ್ ಮಾಡ್ತಾರೆ, ಲೋ ಸ್ಯಾಲರಿನ ಕೊಡ್ತಾರೆ. ಓಕೆ, ಲೋ ವೇಜಸ್ ಅಂತಂದ್ರೆ ತುಂಬಾ ಕಡಿಮೆ ಸಂಬಳವನ್ನ ಕೊಡ್ತಾ ಹೋಗ್ತಾರೆ. ಏನ್ ಕೊಡ್ತಾರೆ, ಕಡಿಮೆ ಸಂಬಳ. ಓಕೆ, ಕಡಿಮೆ ಸಂಬಳವನ್ನ ಕೊಡ್ತಾ ಹೋಗ್ತಾರ, ಇದು ಫಸ್ಟ್ ಒನ್ನ. ಸೊ ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಮೋರ್ ವರ್ಕ್, ಹೆಚ್ಚು ಕೆಲಸ. ನೋಡಿ ಇಲ್ಲಿ ಬರೀತೀನಿ, ಹೆಚ್ಚು ಕೆಲಸ ಕಮ್ಮಿ ಸಂಬಳ. ಹೆಚ್ಚು ಕೆಲಸವನ್ನು ಮಾಡಿಸ್ಕೊಳ್ತಾರೆ, ನಂತರ ಕಡಿಮೆ ಸಂಬಳವನ್ನ ಏನ್ ಮಾಡ್ತಾರೆ, ಕೊಡ್ತಾ ಹೋಗ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಏನಾಗುತ್ತೆ, ಅವರು ಬಹಳ ಕಷ್ಟವನ್ನ, ಒಂದ್ ರೀತಿ ಗುಲಾಮಗಿರಿ ಪದ್ಧತಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಹೋಗ್ಬೋದು. ಓಕೆ, ಸ್ಲೇವರಿ ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ದ ಗವರ್ನಮೆಂಟ್ ಆಫ್ ಇಂಡಿಯಾ ಅಬಾಲಿಶ್ಡ್ ಬಾಂಡೆಡ್ ಲೇಬರ್ ಸಿಸ್ಟಮ್ ಇನ್ 1976. 1976ರಲ್ಲಿ ನಮ್ಮ ಭಾರತ ಸರ್ಕಾರ ಏನ್ ಮಾಡಿದೆ, ಈ ಒಂದು ಬಾಂಡೆಡ್ ಲೇಬರ್ ಪದ್ಧತಿಯನ್ನ ಏನ್ ಮಾಡಿದೆ, ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದೆ. ಓಕೆ, ದ ಸೋಷಿಯಲ್ ಈವಿಲ್ ಥ್ರೂ he has declared is alive in few parts of the country. ಬಟ್ ಹಾಗಂತ ಹೇಳ್ಬಿಟ್ಟು ಕಾನೂನು ತಂದ ತಕ್ಷಣ ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ ಅಂದ್ರೆ ಇಲ್ಲ. ಓಕೆ, ಸೊ ಇವತ್ತಿಗೂ ಕೂಡ ಪ್ರಾಬ್ಲಮ್ ಅನ್ನೋದು ಇದೆ. ಓಕೆ, ಕೆಲವೊಂದು ಭಾಗಗಳಲ್ಲಿ, ನಮ್ಮ ದೇಶದ ಕೆಲವೊಂದು ಭಾಗಗಳಲ್ಲಿ, ಸ್ಪೆಷಲಿ ಎಲ್ಲಪ್ಪ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಇವಾಗಲೂ ಕೂಡ ಆ ಒಂದು ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದ ನಂತರ ಯಾವ್ದು ಬರುತ್ತೆ, ಅಬಾಲಿಷನ್ ಆಫ್ ಚೈಲ್ಡ್ ಲೇಬರ್ ಅಂತ ಬರುತ್ತೆ, ಬಾಲ ಕಾರ್ಮಿಕ ಪದ್ಧತಿ. ಓಕೆ, ಬಾಲ ಕಾರ್ಮಿಕ, ಆ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬಾಲ ಕಾರ್ಮಿಕ ಪದ್ಧತಿ ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ ಏನ್ ಮಾಡಿದ್ದಾರೆ, ಅಬಾಲಿಷ್ ಮಾಡಿದ್ದಾರೆ. ಅಬಾಲಿಷ್ ಅಂದ್ರೆ ನಿಷೇಧ. ನೋಡಿ, ಮಕ್ಕಳು ಕೆಲಸ ಮಾಡ್ತಕ್ಕಂಥದ್ದು. ಓಕೆ, ಚಿಲ್ಡ್ರನ್ಸ್, ಅವರು ಓದ್ತಕ್ಕಂಥ ಏಜ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಆ ಸ್ಟೂಡೆಂಟ್ಸ್ಗಳು, ಅವರು ಕೆಲ್ಸಕ್ಕೆ ಹೋಗೋದನ್ನ ಏನಂತ ಹೇಳ್ತೀವಪ್ಪ ಅಂದ್ರೆ ಏನು, ಚೈಲ್ಡ್ ಲೇಬರ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಇದನ್ನು ಕೂಡ ಅಬಾಲಿಷ್ ಮಾಡಿದ್ದಾರೆ. ನೋಡಿ, ದ ಚಿಲ್ಡ್ರನ್ ವರ್ಕಿಂಗ್ ಬಿಲೋ ದ ಏಜ್ ಆಫ್ 14 years to ವರ್ಕ್ ಇಸ್ ಕಾರ್ಡ್ ದ ಚೈಲ್ಡ್ ಲೇಬರ್. ಬಾಲ ಕಾರ್ಮಿಕರು ಅಂತಂದ್ರೆ ಯಾರಪ್ಪ ಅಂತಂದ್ರೆ ಚಿಲ್ಡ್ರನ್. ಓಕೆ, ಯಾರ್ಯಾರು 14 ವರ್ಷಕ್ಕಿಂತ ಕೆಳಗಡೆ ಪಟ್ಟಂತ ಬಾಲಕರು ಏನು ಕೆಲವೊಂದು ಕ್ಷೇತ್ರಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರೋ ಅವ್ರನ್ನ ನಾವು ಬಾಲ ಕಾರ್ಮಿಕರು ಅಥವಾ ಚೈಲ್ಡ್ ಲೇಬರ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಸ್ಪೆಷಲಿ ಇಲ್ಲಪ್ಪ ಅಂತಂದ್ರೆ ಈ ದೊಡ್ಡ ದೊಡ್ಡ ಕಂಪನಿಗಳು, ಫ್ಯಾಕ್ಟ್ರಿಗಳು ಇಲ್ಲಂತೂ ವರ್ಕ್ ಮಾಡಂಗೇ ಇಲ್ಲ. ಓಕೆ, ಜೀವನಕ್ಕೆ ಪ್ರಾಬ್ಲಮ್ ತರ್ತಕ್ಕಂಥ ಡಿಸಾಸ್ಟರ್ಸ್ ವರ್ಕ್ಗಳಲ್ಲಿ ವರ್ಕ್ ಮಾಡಂಗಿಲ್ಲ. ಕೆಲವು ಇನ್ನೋಸೆಂಟ್ ವರ್ಕ್ಗಳಲ್ಲಿ ಕೆಲವೊಮ್ಮೆ ಮಾಡ್ತಾ ಹೋಗ್ಬೋದು. ಓಕೆ, ಇದು ಕೂಡ ಏನಾಗಿದೆ, ನಮ್ಮ ಭಾರತಕ್ಕೆ ಸೀರಿಯಸ್ ಪ್ರಾಬ್ಲಮ್ ಆಗಿದೆ. ಅಬೌಟ್ 90% ಆಫ್ ದ ವರ್ಕಿಂಗ್ ಚಿಲ್ಡ್ರನ್ ಇನ್ ದ ರೂರಲ್ ಏರಿಯಾಸ್ ಆರ್ ಎಂಪ್ಲಾಯ್ಡ್ ಇನ್ ದ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಆಕ್ಟಿವಿಟೀಸ್. ನೋಡಿ, 90% ಆಫ್ ದ ವರ್ಕಿಂಗ್ ಚಿಲ್ಡ್ರನ್. ಓಕೆ, ಇವತ್ತು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹಳ್ಳಿಗಳ ಭಾಗದಲ್ಲಿ, ರೂರಲ್ ಏರಿಯಾಸ್ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಗ್ರಿಕಲ್ಚರ್, ಕೃಷಿ ಮತ್ತೆ ಕೃಷಿ ಸಂಬಂಧಿತ ಏನೋ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಇವತ್ತಿಗೂ ಕೂಡ ಇದು ಮಾಡ್ತಾರೆ. ಇನ್ ಅರ್ಬನ್ ಏರಿಯಾಸ್ ದೇ ಆರ್ ವರ್ಕಿಂಗ್ ಇನ್ ಸ್ಮಾಲ್ ಇಂಡಸ್ಟ್ರಿ, ಮ್ಯಾಚ್ ಫ್ಯಾಕ್ಟರೀಸ್, ಓಕೆ, ವರ್ಕ್ಶಾಪ್ಸ್, ಹೋಟೆಲ್ಸ್, ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಇಟಿಸಿ. ಎರಡು ಕಡೆಯಿಂದ ಮಾಡ್ತಾ ಹೋಗ್ತಾರೆ. ಓಕೆ, ನೋಡಿ, ಗ್ರಾಮೀಣ ಭಾಗಗಳಲ್ಲಿ ಅಗ್ರಿಕಲ್ಚರ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಆಕ್ಟಿವಿಟಿಗಳಲ್ಲಿ ಅವರು ಇನ್ವಾಲ್ವ್ ಆದ್ರೆ, ರೂರಲ್ ಏರಿಯಾ ಅಂತಂದ್ರೆ ನಗರ ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಅರ್ಬನ್ ಏರಿಯಾಸ್. ಈ ಅರ್ಬನ್ ಏರಿಯಾ ನಗರ ಪ್ರದೇಶಗಳಲ್ಲಿ ಇಲ್ಲಿ ಇಂಡಸ್ಟ್ರೀಸ್ಗಳು, ಹೋಟೆಲ್ಗಳು, ಬಿಸ್ನೆಸ್ಗಳು, ಚಿಕ್ಕ ಚಿಕ್ಕ ಅಂಗಡಿಗಳು, ಶಾಪ್ಗಳು, ಇಲ್ಲೆಲ್ಲ ಅವರು ವರ್ಕ್ ಮಾಡ್ತಾ ಹೋಗ್ತಾರೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ಇದೇನಾಗುತ್ತೆ, ಇಟ್ ಡಿಪ್ರೈಸ್ ದ ಚಿಲ್ಡ್ರನ್ ಫ್ರಮ್ ಎಜುಕೇಶನ್ ಚಿಲ್ಡ್ರನ್ಸ್ ಅನ್ನ ಆ ಒಂದು ಶಿಕ್ಷಣದಿಂದ ಏನ್ ಮಾಡುತ್ತಪ್ಪ ಅಂತಂದ್ರೆ ಡಿಪ್ರೈವ್ ಮಾಡುತ್ತೆ, ಶಿಕ್ಷಣದ ಇಂದ ಸಂಪೂರ್ಣವಾಗಿ ಅವರನ್ನ ಮರೆಮಾಚುವಂತೆ ಮಾಡುತ್ತೆ. ಓಕೆ, ಇಟ್ ಅಡ್ವರ್ಸ್ಲಿ ಅಫೆಕ್ಟ್ ಆನ್ ದೇರ್ ಹೆಲ್ತ್ ಅಂಡ್ ಸ್ಪಾಯ್ಲ್ ದ ಫ್ಯೂಚರ್ ಆಫ್ ಚಿಲ್ಡ್ರನ್. ಸೊ ಇದು ಏನ್ ಮಾಡುತ್ತಪ್ಪ ಅಂದ್ರೆ ಆ ಚಿಲ್ಡ್ರನ್ನ ಫ್ಯೂಚರ್ನ ಸ್ಪಾಯ್ಲ್ ಮಾಡ್ತಾ ಹೋಗುತ್ತೆ ಅಲ್ವಾ. ಯಾವಾಗ ಒಬ್ಬ ವ್ಯಕ್ತಿಗೆ ಎಜುಕೇಶನ್ ಸಿಗಲ್ವೋ ರೈಟ್ ಟೈಮಲ್ಲಿ, ಆ ಒಂದು ಬೆಳೀತಕ್ಕಂಥ ಏಜಲ್ಲಿ, ಆವಾಗ ಏನಾಗ್ತಾನೆ, ಶೋಷಣೆಗೆ ಒಳಗಾಗ್ತಾನೆ. ಈ ರೀತಿ ಕೆಲಸಗಳನ್ನೆಲ್ಲ ಮಾಡ್ತಾ ಹೋಗ್ತಾರ. ಇದೇ ರೀತಿ ಕೆಲಸ ಕಂಟಿನ್ಯೂ ಆಗಿ ಅವನ ಮೇಲೆ ಹಲವಾರು ರೀತಿಯಿಂದ ಶೋಷಣೆಗಳು ಆಗ್ತಾ ಹೋಗಿ ಅವನಿಗೆ ಸರಿಯಾದ ನಾಲೆಡ್ಜ್ ಸಿಗಲ್ಲ. ಆದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅವರ ಬದುಕು ಅನ್ನೋದು ಬಹಳ ಕಷ್ಟ ಆಗಿ ಸ್ಪಾಯ್ಲ್ ಆಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆಕ್ಟ್ ವಾಸ್ ಪಾಸ್ಡ್ ಇನ್ ದ 1986 by the government of India. It prohibits the children less than 14 years of age from hazardous jobs. ಓಕೆ, ನೋಡಿ, ನಾನು ಆಲ್ರೆಡಿ ಹೇಳ್ದಂಗೆ ಏನ್ ಮಾಡಿದ್ರೆ ಆ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆಕ್ಟ್ ನ 1986ರಲ್ಲಿ ನಮ್ಮ ಭಾರತ ಸರ್ಕಾರದವರು ಜಾರಿಗೆ ತಂದು ಏನ್ ಮಾಡಿದ್ದಾರೆ, 14 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಹಜಾರ್ಡಸ್ ಜಾಬ್ಸ್ ಅಲ್ಲಿ ಅಂತಂದ್ರೆ ಅಪಾಯಕಾರಿಯಾದಂತ ವರ್ಕ್ ಗಳಲ್ಲಿ ವರ್ಕ್ ಮಾಡೋದನ್ನ ಏನ್ ಮಾಡಿದ್ದಾರೆ, ನಿಷೇಧ ಮಾಡಿದ್ದಾರೆ. ಅಪಾಯಕಾರಿ ಅಂತಂದ್ರೆ
ಏನೋ ಇಂಡಸ್ಟ್ರೀಸ್ಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಓಕೆ, ಅಲ್ಲೆಲ್ಲ ನೀವು ಏನು ಮಾಡೋಂಗಿಲ್ಲ, ವರ್ಕ್ ಮಾಡೋಂಗಿಲ್ಲ. ಕೆಲವೊಂದು ಇನ್ನೋಸೆಂಟ್ ವರ್ಕ್ ಅಂತ ಇರುತ್ತೆ, ಏನೋ ಜೀವಕ್ಕೇನೋ ಅಪಾಯ ಇಲ್ಲ ಅಂತ ವರ್ಕ್ಗಳಲ್ಲಿ ಕೂಡ ಬೇಕಾದ್ರೆ ಅವರು ಮಾಡ್ಬೋದು ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಓಕೆ, ಸೊ ನೀವೆಲ್ಲ ಎಷ್ಟು ಏಜ್ ಇದ್ದೀರಾ? ನೀವೆಲ್ಲ 14 ವರ್ಷ ಆ ಏಜೆಲ್ಲ ಇದ್ದೀರಿ ಅಂತ ಅನ್ಕೊಳ್ತೀನಿ ನಾನು. ಓಕೆ, ಸೊ ಅದಾದ ನಂತರ ಅನ್ಎಂಪ್ಲಾಯ್ಮೆಂಟ್ ಅಂತ ಬರುತ್ತೆ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಟಾಪಿಕ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ. ಅದಂತಂದ್ರೆ ಏನು ಸರ್? ನೋಡಿ, ನಿರುದ್ಯೋಗ, ಫುಲ್ ಡಿಪ್ರೆಸ್ ಆಗಿದ್ದಾರೆ, ಜಾಬ್ ಸಿಗ್ತಾ ಇಲ್ಲ, ಮನಿ ಇಲ್ಲ, ಏನಿಲ್ಲ, ಭಾಳ ಏನಾಗಿದ್ದಾರೆ, ಡಿಪ್ರೆಷನ್ ಹೋಗಿದಾರಲ್ವಾ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಏನಪ್ಪ ಅಂತಂದ್ರೆ ಅನ್ಎಂಪ್ಲಾಯ್ಮೆಂಟ್ ಮೀನ್ಸ್ ಇನ್ಅಬಿಲಿಟಿ ಟು ಗೆಟ್ ವರ್ಕ್ ಇನ್ ಸ್ಪೈಟ್ ಆಫ್ ಪ್ರಾಪರ್ ಏಜ್, ಎಬಿಲಿಟಿ ಅಂಡ್ ಇಂಟ್ರೆಸ್ಟ್. ನೋಡಿ, ಅಂದ್ರೆ ಪ್ರಾಪರ್ ಆಗಿರ್ತಕ್ಕಂಥ ಆ ಕೆಲಸ ಮಾಡ್ತಕ್ಕಂಥ ಏಜ್ ಇದ್ರು, ಸಾಮರ್ಥ್ಯ ಇದ್ರು, ಆಸಕ್ತಿ ಇದ್ರು ಕೂಡ ಕೆಲಸ ಸಿಗ್ದಲೇ ಇರ್ತಕ್ಕಂಥದ್ದನ್ನ ನಾವು ನಿರುದ್ಯೋಗ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ಆಫ್ ಲೇಟ್ ದ ನಂಬರ್ ಆಫ್ ಅನ್ಎಂಪ್ಲಾಯ್ಡ್ ಅಂಡ್ ಜಾಬ್ಲೆಸ್ ಪರ್ಸನ್ ಇನ್ ಇನ್ಕ್ರೀಸಿಂಗ್. ನೋಡಿ, ಇದೇನಾಗ್ತಿದೆಯಪ್ಪ ಅಂದ್ರೆ ನಂಬರ್ ಆಫ್ ಅನ್ಎಂಪ್ಲಾಯ್ಡ್ ಏನಾಗ್ತದೆಯಪ್ಪ ಅಂದ್ರೆ ದಿನದಿಂದ ದಿನಕ್ಕೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಿಮಗೆ ಇದು ಕ್ಲಿಯರ್ ಆಗಿ ಗೊತ್ತಿಲ್ಲ. ಓಕೆ, ಸೊ ನಂತರ ಅದೇ ಇನ್ಕ್ಲೂಡ್ ದ ಎಜುಕೇಟೆಡ್, ಸ್ಕಿಲ್ಡ್ ಅಂಡ್ ರೂರಲ್ ಅಂಡ್ ಅರ್ಬನ್ ಪೀಪಲ್. ಎಲ್ಲ ಕಡೆನೂ ಇದೆ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಅನ್ನೋದು, ಕೇವಲ ಹಳ್ಳಿಗಳಲ್ಲಿ ಮಾತ್ರ ಅಲ್ಲ. ಓಕೆ, ಎಲ್ಲ ಕಡೆಯಲ್ಲಿ ವಿದ್ಯಾವಂತರು, ಓಕೆ, ಎಜುಕೇಶನ್ ಪಡ್ಕೊಂಡು, ಶಿಕ್ಷಣ ಪಡ್ಕೊಂಡವರಲ್ಲೂ ಪ್ರಾಬ್ಲಮ್ ಇದೆ. ಸ್ಕಿಲ್ ಪಡ್ಕೊಂಡು, ಒಳ್ಳೊಳ್ಳೆ ಎಜುಕೇಶನ್ ಪಡ್ಕೊಂಡು, ಸ್ಕಿಲ್ ಟ್ರೈನಿಂಗ್ ಪಡ್ಕೊಂಡವರಲ್ಲೂ ಕೂಡ ಇವತ್ತಿಗೂ ಇದೆ. ಮತ್ತೆ ಗ್ರಾಮೀಣ ಮತ್ತೆ ನಗರ ಜನಗಳಲ್ಲೂ ಕೂಡ ಏನಿದೆ, ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಅದಾದ ನಂತರ ಯೂತ್ ಅನ್ಎಂಪ್ಲಾಯ್ಮೆಂಟ್ ಅಂತ ಬರ್ತಾ ಹೋಗುತ್ತೆ. ಯುವಕರು ನಿರುದ್ಯೋಗಿಗಳಾಗಿದಾರಲ್ವಾ, ಸೊ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋದಾರೆ. ನೋಡಿ, ಅನ್ಎಂಪ್ಲಾಯ್ಮೆಂಟ್ ಅಮಂಗ್ ದ ಪೀಪಲ್ ಬಿಟ್ವೀನ್ ದ ಏಜ್ ಗ್ರೂಪ್ ಆಫ್ 15 to 30 ಇಯರ್. ನೋಡಿ, ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಎಲ್ಲ ಏಜಲ್ಲಿ ಇರುತ್ತೆ, ಬಟ್ ಸ್ಪೆಷಲಿ 15 ಇಂದ 30 ವರ್ಷದ ವ್ಯಕ್ತಿಗಳ ಮಧ್ಯೆ ಏನು ನಿರುದ್ಯೋಗಿಗಳಾಗಿರ್ತಾರೋ ಅವರನ್ನ ನಾವು ಯೂತ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ 15 ಇಂದ 30 ವರ್ಷ ಈ ಏಜ್ ಗ್ರೂಪಲ್ಲಿ ಇಟ್ಕೊಂತ ವ್ಯಕ್ತಿಗಳು ನಿರುದ್ಯೋಗಿಗಳಾಗಿದ್ರೆ, ಅವರಿಗೆ ಆಸಕ್ತಿ ಇದ್ದು, ಸಾಮರ್ಥ್ಯ ಇದ್ದು, ಆ ಏಜ್ ಇದ್ದು ಅವರಿಗೆ ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ಅವ್ರನ್ನ ನಾವು ಅನ್ಎಂಪ್ಲಾಯ್ಮೆಂಟ್, ಓಕೆ ಸಾರಿ, ಯೂತ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಇಟ್ ಇಸ್ ಫೌಂಡ್ ಇನ್ ರೂರಲ್ ಅಂಡ್ ಅರ್ಬನ್ ಏರಿಯಾಸ್ ಅಂಡ್ ಆಲ್ಸೋ ಮೋರ್ ಅಮಂಗ್ ದ ಎಜುಕೇಟೆಡ್ಸ್ ಹೂ ಆರ್ ವೇಟಿಂಗ್ ಫಾರ್ ದ ವೈಟ್ ಕಲರ್ ಜಾಬ್ಸ್ ಅಂತಂದ್ರೆ, ಸೊ ಏನಲ್ಲಿ ಗ್ರಾಮೀಣ ಭಾಗದಲ್ಲೂ ಇದೆ ಈ ಪ್ರಾಬ್ಲಮ್, ಯೂತ್ ಅನ್ಎಂಪ್ಲಾಯ್ಮೆಂಟು ನಗರ ಪ್ರದೇಶಗಳಲ್ಲಿದೆ. ಜಾಸ್ತಿ ಎಲ್ಲಿದೆಪ್ಪ ಅಂತಂದ್ರೆ ಎಜುಕೇಟೆಡ್ ಅಲ್ಲಿ. ಓಕೆ, ಯಾರು ಜಾಸ್ತಿ ಶಿಕ್ಷಣವನ್ನು ಪಡ್ಕೊಂಡಿರ್ತಾರಲ್ವಾ, ಸೊ ಅವರಲ್ಲಿದೆ. ಯಾಕಂತಂದ್ರೆ ಅವರೆಲ್ಲರೂ ಕೂಡ ಏನೋ ಒಂದು ಜಾಬನ್ನು ತಗೊಂಡು ಏನೋ ವೆಯ್ಟ್ ಮಾಡ್ತಾ ಇರ್ತಾರೆ. ಕೆಲವೊಂದು ವೈಟ್ ಕಲರ್ ಜಾಬ್ಸ್ ಅಂತಂದ್ರೆ, ನಾನು ಒಂದು ಗೌರ್ಮೆಂಟ್ ಆಫೀಸರ್ ಆಗಬೇಕು ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಈ ರೀತಿ ಏನೋ ಇಂಟೆನ್ಷನ್ ಇಟ್ಕೊಂಡಿರ್ತಾರಲ್ವಾ, ಆ ಪ್ರೊಸೆಸಲ್ಲಿ ಅವ್ರು ಏನಾಗ್ತಾರೆ, ಅದಕ್ಕೆ ಪ್ರಿಪೇರ್ ಆಗೋ ಆ ಒಂದು ಲೆವೆಲಲ್ಲಿ ಏನಾಗ್ತಾರೆ, ಫೋರ್ಸಲ್ಲಿ ಅನ್ಎಂಪ್ಲಾಯ್ಮೆಂಟ್ ಆಗ್ತಾರೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಕೆಲವೊಂದು ಟೈಪ್ಸ್ ಬರ್ತಾ ಹೋಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಟೈಪ್ಸ್. ಓಕೆ, ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ಯಾವುದು? ರೂರಲ್ ಅನ್ಎಂಪ್ಲಾಯ್ಮೆಂಟ್, ಅರ್ಬನ್ ಅನ್ಎಂಪ್ಲಾಯ್ಮೆಂಟ್. ಓಕೆ, ಗ್ರಾಮೀಣ ಭಾಗದಲ್ಲಿ ಯಾವ್ದು ಬರುತ್ತೆ? ಗ್ರಾಮೀಣ ಭಾಗದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಯಾವ್ದು ಬರುತ್ತೆ? ರೂರಲ್ ಅಂದ್ರೆ ಗ್ರಾಮೀಣ. ಓಕೆ, ಗ್ರಾಮೀಣ. ಈ ಗ್ರಾಮೀಣ ಭಾಗಗಳಲ್ಲಿ ಯಾವ್ದಾದ್ರು ಅನ್ಎಂಪ್ಲಾಯ್ಮೆಂಟ್ ಬರುತ್ತಪ್ಪ ಅಂತಂದ್ರೆ, ಒಂದು ಡಿಸ್ಕೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಬರ್ತಾ ಹೋಗುತ್ತೆ. ಸೊ ಅದಾದ ನಂತರ ಅರ್ಬನ್ ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ಏನಪ್ಪ ಅಂದ್ರೆ ನಗರ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಇದು ನೋಡಿ, ಇಲ್ಲಿ ನಗರ ಪ್ರದೇಶಗಳಲ್ಲಿ ಇಂಡಸ್ಟ್ರಿಯಲ್ ಅನ್ಎಂಪ್ಲಾಯ್ಮೆಂಟ್ ಮತ್ತೆ ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ಬರ್ತಾ ಹೋಗುತ್ತೆ ಕಣ್ರಪ್ಪ. ಓಕೆ, ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಏನು ಅನ್ನೋದನ್ನ ನಾನು ಡೀಟೇಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಅನ್ನು ರೂರಲ್ ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ಏನ್ ಸರ್? ರೂರಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಗ್ರಾಮೀಣ ನಿರುದ್ಯೋಗ ಅಂತ ನಾವು ಕರಿತಾ ಹೋಗ್ತೀವಿ. ಓಕೆ, ಗ್ರಾಮೀಣ ಭಾಗದಲ್ಲಿ ನಿರುದ್ಯೋಗ ಇರುತ್ತಲ್ವಾ, ಇದನ್ನ ನಾವು ಗ್ರಾಮೀಣ ನಿರುದ್ಯೋಗ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ನೋಡಿ, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಫಸ್ಟ್ ಒನ್ ಬರುತ್ತೆ. ಆಲ್ರೆಡಿ ನಾನು ಹೇಳ್ದಂಗೆ ಅದ್ರಲ್ಲಿ ಏನು ಡಿಸ್ಗೈಸ್ಡ್ ಅಂತಂದ್ರೆ, ಇಟ್ ಇಸ್ ದ ಸಿಚುಯೇಷನ್ ಆಫ್ ಅನ್ಎಂಪ್ಲಾಯ್ಮೆಂಟ್ ವಿತ್ ಸರ್ಪ್ಲಸ್ ಮ್ಯಾನ್ ಪವರ್ ದೆನ್ ಆಕ್ಚುಯಲ್ ರಿಕ್ವೈರ್ಮೆಂಟ್ ಅಂಡ್ ವಿಚ್ ದ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಆಫ್ ಸಮ್ ವರ್ಕರ್ಸ್ ಆರ್ ಝೀರೋ. ನೋಡಿ, ಏನಾಗಿದೆ ನೋಡಿ, ಪ್ರತಿ ಕೆಲಸಕ್ಕೂ ಕೂಡ ಒಂದಿಷ್ಟು ಮಿನಿಮಮ್ ಇಷ್ಟು ವರ್ಕರ್ಸ್ ಅಂತ ಬೇಕಾಗ್ತಾರಲ್ವಾ. ಸೊ ಆ ಕ್ಷೇತ್ರದಲ್ಲಿ ಮಿನಿಮಮ್ ಅಷ್ಟೇ ಜನ ಇದ್ರೆ ಅದೇನಾಗುತ್ತೆ, ವರ್ಕು ಬೆಟರ್ ಆಗುತ್ತೆ. ಬಟ್ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಜನ ಆಗ್ಬಿಟ್ರೆ ಏನಾಗಲ್ಲ, ಆ ವರ್ಕು ಆಗೋದಿಲ್ಲ. ಓಕೆ, ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಎಕ್ಸಾಂಪಲ್, ಓಕೆ, ಎಕ್ಸಾಂಪಲ್ ಯಾವ್ದು ಗೊತ್ತಾ? ಅಗ್ರಿಕಲ್ಚರ್. ಯಾವ್ದಪ್ಪ ಅಂದ್ರೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾರಲ್ವಾ, ಇದು ದಿ ಬೆಸ್ಟ್ ಎಕ್ಸಾಂಪಲ್ ಆಗಿ ಕಂಡು ಬರುತ್ತೆ ಕಣ್ರಪ್ಪ. ಏನಾಗುತ್ತಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಅಲ್ಲಿ ಹೆಚ್ಚಿನ ಜನ, ಪ್ರೆಸೆಂಟ್ ನಮ್ಮ ದೇಶದ ಹೆಚ್ಚು ಜನ ಅದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದ್ರೆ ಈ ಒಂದು ಡಿಸ್ಕೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ಎಷ್ಟು ಜನ ಇರಬೇಕು ಅದಕ್ಕಿಂತ ಜಾಸ್ತಿ ಜನ ಅಲ್ಲಿದ್ದಾರೆ. ಅದರಿಂದ ಏನಾಗುತ್ತೆ, ಕೆಲವೊಂದು ಏನೋ ಪ್ರೊಡಕ್ಟಿವಿಟಿ ಅನ್ನೋದು, ಕೆಲವೊಂದು ವರ್ಕರ್ಸ್ಗಳ ಪ್ರೊಡಕ್ಟಿವಿಟಿ ಅನ್ನೋದು ಸಂಪೂರ್ಣವಾಗಿ ಏನಾಗಿದೆ, ಝೀರೋ ಆಗಿದೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಕೆಲವೊಬ್ರು ಅದಕ್ಕೆ ನಾವು ಏನ್ ಹೇಳ್ತಾರೆ, ಅಗ್ರಿಕಲ್ಚರ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಅಗ್ರಿಕಲ್ಚರ್ ಏನ್ ಗೊತ್ತಾ, ಎಲ್ರಿಗೂ ಸೇಮ್ ಪ್ರಾಫಿಟ್ ಬರಲ್ಲ ತಾನೆ. ಕೆಲವೊಬ್ರು ಪ್ರಾಫಿಟ್ ಚೆನ್ನಾಗಿದ್ರೆ ಕೆಲವೊಬ್ರು
ಲಾಸ್ ಎಲ್ಲ ಇದ್ದಾರೆ. ಸೊ ಈವನ್ ರಿಮೂವಲ್ ಆಫ್ ದೆಮ್ ವಿಲ್ ನಾಟ್ ಅಫೆಕ್ಟ್ ದ ವಾಲ್ಯೂಮ್ ಆಫ್ ಟೋಟಲ್ ಪ್ರೊಡಕ್ಷನ್. ಇಟ್ ಈಸ್ ಸೊ ಆಲ್ಸೋ ಕರೆದ ಅಂಡರ್ ಎಂಪ್ಲಾಯ್ಮೆಂಟ್ ಆಫ್ ಲೇಬರ್. ನೋಡಿ ಇದನ್ನ ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಸೊ ಏನಾಗುತ್ತೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಫಾರ್ ಎಕ್ಸಾಂಪಲ್ ನೋಡಿ ಯಾವ್ದು ಅಂತ ಕೊಟ್ಟಿದ್ದಾರೆ. ಸಪೋಸ್ ಫಾರ್ 4 persons ಆರ್ ವರ್ಕಿಂಗ್ ಇನ್ ಫ್ಯಾಮಿಲಿ ಫಾರ್ಮ್ ವಿಚ್ ಇಸ್ ಪ್ರಾಪರ್ಲಿ ಆರ್ಗನೈಸ್ಡ್ ಅಂಡ್ ಇಫ್ two more workers are employed on the same firm and if there is no change output we may say that these 2 workers are disguisedly unemployment. ಅಂತಂದ್ರೆ ಫಾರ್ ಒಂದು ಫೀಲ್ಡ್ ಅಲ್ಲಿ ಒಂದು ಫ್ಯಾಮಿಲಿಗೆ ಒಂದು ಫೀಲ್ಡ್ ಇದೆ. ಓಕೆ, ಇದು ಕೃಷಿ ಜಮೀನು ಇದೆ, 4 ಜನ ಇದ್ದಾರೆ. 4 ಜನ ಕೂಡ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಈ ಒಂದು ಸೇಮ್ ಇದರಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ವಿಚ್ ಇಸ್ ಪ್ರಾಪರ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಬಟ್ ಈ ಲ್ಯಾಂಡ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ 2 ಜನ ಸಾಕು. ಓಕೆ, 2 ಜನ ವರ್ಕ್ ಮಾಡಿದ್ರು ಕೂಡ ಆರಾಮಾಗಿ ಮಾಡ್ಬೋದು. ಬಟ್ ಆಲ್ರೆಡಿ ಇನ್ನು 2 ಜನ ಎಕ್ಸ್ಟ್ರಾ ಇದಾರಲ್ವಾ, ಆ 4 ಮೆಂಬರ್ಸ್. ಓಕೆ, ಆ 2 ಜನ ಎಕ್ಸ್ಟ್ರಾ ಇರೋ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಡಿಸ್ಗೈಸ್ಡ್ ಎಂಪ್ಲಾಯೀಸ್ ಅಂತ, ಅನ್ಎಂಪ್ಲಾಯ್ಡ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿತ್ತು ಅಂತ ಅನ್ಕೊಳ್ತೀನಿ. ಸೊ ನಂತರ ಇದು ಯಾವ್ದ್ರ ಬಗ್ಗೆ, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ. ಓಕೆ, ಯಾ, ಸೊ ನಂತರ ನೋಡಿ ದಿಸ್ ಟೈಪ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಕಾಮನ್ ಫೀಚರ್ ಇನ್ ರೂರಲ್ ಸೆಕ್ಟರ್ ಅಂಡರ್ ದ ಡೆವಲಪ್ಡ್ ಕಂಟ್ರೀಸ್ ಲೈಕ್ ಇಂಡಿಯಾ. ನೋಡಿ ನಾನು ಆಲ್ರೆಡಿ ಹೇಳ್ದಂಗೆ ಭಾರತ ಅಂತ ದೇಶದಲ್ಲಿ ಇದು ಸಾಮಾನ್ಯ. ಎಲ್ಲಿ ರೂರಲ್ ಸೆಕ್ಟರ್ ಹೇಳಿದ್ನಲ್ವಾ, ಅಗ್ರಿಕಲ್ಚರ್ ಭಾಗ, ಗ್ರಾಮೀಣ ಭಾಗಗಳಲ್ಲಿ ಜಾಸ್ತಿ. ಇನ್ ಶಾರ್ಟ್, ಓವರ್ಕಮಿಂಗ್ ಇನ್ ಇಂಡಿಯಾ ಆಕ್ಯುಪೇಷನ್ ಲೀಡ್ಸ್ ಟು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಇಟ್ಸ್ ಕಾಮನ್ ಓವರ್ ಎ ಪಾಪ್ಯುಲೇಟೆಡ್ ಕಂಟ್ರಿ. ಓಕೆ, ಸೊ ಏನು ನಮ್ಮ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶದಲ್ಲಿ ಇದು ಕಾಮನ್ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಸೆಕೆಂಡ್ ಒನ್ ಯಾವ್ದು ಬರುತ್ತೆ, ಅದೇ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. ಓಕೆ, ನೋಡಿ ಸಮ್ ಆಕ್ಯುಪೇಷನ್ಸ್ ಆಫ್ ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರೀಸ್ ಆರ್ ಸೀಸನಲ್ ಇನ್ ನೇಚರ್ ಅಂತ ಹೇಳಿದ್ದಾರೆ. ಅಂತಂದ್ರೆ ಆ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಮಾತ್ರ ವರ್ಕ್ ಮಾಡೋದು, ಅದಾದ್ಮೇಲೆ ಅವರಿಗೆ ಜಾಬೇ ಸಿಗೋದಿಲ್ಲ. ಓಕೆ, ಸೊ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂದ್ರೆ ಈ ಅಗ್ರಿಕಲ್ಚರ್ ಮಾಡ್ತಾರಲ್ಲ, ಕೆಲವೊಂದು ಕ್ರಾಪ್ಗಳು ಕೆಲವೊಂದು ಸೀಸನ್ ಅಲ್ಲಿ ಮಾತ್ರ ನಾವು ಬೆಳಿಲಿಕ್ಕಾಗುತ್ತೆ, ವರ್ಷದ 12 ತಿಂಗಳು ಬೆಳೆಯಕ್ಕಾಗಲ್ಲ. ಆ ಸೀಸನ್ ಬಂದಾಗ ಬೆಳಿತಾರ. ಓಕೆ, ಅದಾದ್ಮೇಲೆ ಏನ್ ಮಾಡ್ತಾರೆ, ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ರೆ ಬೇರೆ ಕೆಲಸ ಇಲ್ಲ, ಲಾಸ್ ಆಗ್ತಾ ಹೋಗ್ತಾರೆ. ಓಕೆ, ಸೊ ಈ ರೀತಿ ಏನಾಗುತ್ತಪ್ಪ ಅಂತಂದ್ರೆ ಕೆಲವೊಂದು ಬಿಸ್ನೆಸ್ಗಳು ತುಂಬಾ ಚೆನ್ನಾಗಿ ಯಾವಾಗ ಹೋಗುತ್ತೆ ಗೊತ್ತಾ, ಬೇಸಿಗೆಗಾಲದಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ, ಮಳೆಗಾಲದಲ್ಲಿ ಡೌನ್ ಆಗುತ್ತೆ, ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ, ಬೇಸಿಗೆಗಾಲದಲ್ಲಿ ಡೌನ್ ಆಗುತ್ತೆ. ಈ ರೀತಿ ಸೀಸನ್ ಅಲ್ಲಿ ಏನಿರುತ್ತೆ, ಸೊ ಇದು ಸೀಸನ್ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ, ದೇ ಆಫರ್ ಎಂಪ್ಲಾಯ್ಮೆಂಟ್ ಫಾರ್ ಓನ್ಲಿ ಎ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಇನ್ ಎ ಇಯರ್. ಓಕೆ, ವರ್ಷದ ಕೆಲವು ಟೈಮಲ್ಲಿ ಮಾತ್ರ ಅವೇನ್ ಮಾಡ್ತವೆ, ವರ್ಕ್ ಆಪರ್ಚುನಿಟೀಸ್ ಗಳನ್ನ ಕೊಡ್ತಾ ಹೋಗ್ತವೆ. ಪೀಪಲ್ ಎಂಗೇಜ್ ಇನ್ ಸಚ್ ಟೈಪ್ ಆಫ್ ವರ್ಕ್ ಆಕ್ಟಿವಿಟೀಸ್ ಮೇ ರಿಮೇನ್ ಅನ್ಎಂಪ್ಲಾಯ್ಡ್ ಡ್ಯೂರಿಂಗ್ ದ ಆಫ್ ಸೀಸನ್. ದಿಸ್ ಇಸ್ ಕಾಲ್ಡ್ ಅನ್ಎಂಪ್ಲಾಯ್ಮೆಂಟ್. ಸೊ ಇದನ್ನ ನಾವು ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ, ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸಾರಿ. ನಂತರ ಅರ್ಬನ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಗರ ಪ್ರಮಾಣದಲ್ಲಿ ಯಾವ ರೀತಿ ಇದೆ ನಿರುದ್ಯೋಗ ಪ್ರಮಾಣ ಅಂತ ನಾವು ನೋಡ್ತಾ ಹೋಗೋಣ. ಒಂದು ಇಂಡಸ್ಟ್ರಿಯಲ್ ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ನೋಡಿ, ಇಫ್ ಎ ಪರ್ಸನ್ ರಿಮೇನ್ ಅನ್ಎಂಪ್ಲಾಯ್ಡ್ ಫಾರ್ ಗಿವನ್ ಎ ಪೀರಿಯಡ್ ಆಫ್ ಡ್ಯೂ ಟು ದ ಚೇಂಜಸ್ ಇನ್ ದ ಇಂಡಸ್ಟ್ರಿಯಲ್ ಸೆಕ್ಟರ್ ಇಸ್ ಕಾಲ್ಡ್ ದ ಇಂಡಸ್ಟ್ರಿಯಲ್ ಅನ್ಎಂಪ್ಲಾಯ್ಮೆಂಟ್. ಫಾರ್ ಎಕ್ಸಾಂಪಲ್, ಇಂಡಸ್ಟ್ರೀಸ್ಗಳು ಗ್ರೋತ್ ಆಗ್ತಾ ಇದೆಯಲ್ವಾ, ಸೊ ಆ ಗ್ರೋತ್ ಆಗ್ತಿದ್ದಾಗ ಸೊ ಏನಾಗ್ತಾನಪ್ಪ ಅಂದ್ರೆ ಅವನು ಒಂದು ಕಂಪ್ನಿ ಇದೆ, ಇಲ್ಲಿ ಒಬ್ಬ ವ್ಯಕ್ತಿ ಇವನು ವರ್ಕ್ ಮಾಡ್ತಾ ಇರ್ತಾನೆ. ಓಕೆ, ಸೊ ಇಲ್ಲಿ ಕಂಪ್ನಿ ಏನೋ ಒಂದು ಇಂಡಸ್ಟ್ರಿಗಳಲ್ಲಿ ಚೇಂಜ್ ಆಗ್ತಾ ಇರುತ್ತೆ, ಅವನಿಗೆ ಇದು ಗೊತ್ತಿರಲ್ಲ. ಓಕೆ, ಆ ಸ್ಕಿಲ್ ಇವನಿಗೆ ಗೊತ್ತಿರಲ್ಲ. ಅವಾಗ ಏನ್ ಮಾಡ್ತಾನೆ ಗೊತ್ತಾ, ಇವನು ಆ ಕಂಪ್ನಿ ಬಿಡಬೇಕಾಗುತ್ತೆ. ಆ ಚೇಂಜಸ್ ಗಳಿಂದ ಅವನಿಗೆ ಅದು ಅಡಾಪ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಅವಾಗ ಏನಾಗುತ್ತಪ್ಪ ಅಂದ್ರೆ ಅವನು ಏನಾಗ್ತದೆ, ಆ ಅನ್ಎಂಪ್ಲಾಯ್ಮೆಂಟ್ ಆಗ್ತಾನಲ್ವಾ, ಅದನ್ನ ಇಂಡಸ್ಟ್ರಿಯಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಇದನ್ನ ಕರಿತಾ ಹೋಗ್ತೀವಿ. ಓಕೆ, ಸೊ ಅದಕ್ಕೆ ಇನ್ನು ನೋಡಿ, ಪೀಪಲ್ ಹೂ ಮೈಗ್ರೇಟ್ ಟು ಅರ್ಬನ್ ಏರಿಯಾಸ್ ಇನ್ ಸರ್ಚ್ ಆಫ್ ಜಾಬ್ಸ್ ಫೇಲ್ ಟು ಗೆಟ್ ಜಾಬ್ಸ್ ಡ್ಯೂ ಟು ಲ್ಯಾಕ್ ಆಫ್ ಸ್ಪೆಷಲ್ ಟ್ರೈನಿಂಗ್ ಅಂಡ್ ಸ್ಕಿಲ್. ಓಕೆ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಸ್ಕಿಲ್ ಲ್ಯಾಕ್ ಆಫ್, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಲ್ಯಾಕ್ ಆಫ್ ಸ್ಪೆಷಲ್ ಸ್ಕಿಲ್ ಅಂಡ್ ಟ್ರೈನಿಂಗ್ ಅನ್ನೋದನ್ನ ನೀವು ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈ ಪ್ರಾಬ್ಲಮ್ ಇಂದ ಏನಾಗುತ್ತಪ್ಪ ಅಂತಂದ್ರೆ ಅವರಿಗೆ ಜಾಬ್ ಸಿಗೋದಿಲ್ಲ. ಸೊ ನಂತರ ಎಜುಕೇಶನಲ್ ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ಶೈಕ್ಷಣಿಕ ವಿಚಾರಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಆಗ್ತಕ್ಕಂಥದ್ದು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಓಕೆ, ಒಳ್ಳೆ ಎಜುಕೇಶನ್ ಪಡೆದ್ರು ಕೂಡ ಏನಾಗುತ್ತೆ, ಕೆಲವೊಮ್ಮೆ ಜಾಬ್ ಅನ್ನೋದು ಸಿಗೋದಿಲ್ಲ. ಓಕೆ, ಸೊ ಇದೇನಾಗುತ್ತಪ್ಪ ಅಂತಂದ್ರೆ ಯಾವ ಕಾರಣದಿಂದ, ಹಲವಾರು ಕಾರಣಗಳಿಂದ ಸಿಗದೆ ಇರ್ಬೋದು. ಸೊ ಇದು ಕೂಡ ಏನಪ್ಪ ಅಂದ್ರೆ ಒಂದು ರೀಸನ್ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದಿಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ನೋಡಿ, ಇಷ್ಟು ಕೂಡ ಚಾಪ್ಟರ್ ಆಗಿತ್ತು ಸ್ಟೂಡೆಂಟ್ಸ್. ಲಾಸ್ಟ್ MCQs ಇದೆ, ಸೊ ಇದನ್ನ ಟ್ರೈ ಮಾಡಿ. ದ ಎಬಿಲಿಟಿ ಆಫ್ ವರ್ಕ್ ಫಿಸಿಕಲ್ ಅಂಡ್ ಮೆಂಟಲ್ ಟು ಪ್ರೊಡ್ಯೂಸ್ ಗೂಡ್ಸ್ ಅಂಡ್ ಸರ್ವಿಸ್, ಇದನ್ನ ಏನಂತ ಕರಿತೀವಿ, ಲೇಬರ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಲ್ವಾ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ದ ಸೈಜ್ ಆಫ್ ಕಂಟ್ರೀಸ್ ಲೇಬರ್ ಫೋರ್ಸ್ ಇಸ್ ಡಿಟರ್ಮಿನ್ಡ್ ಬೈ ದ ಪಾಪ್ಯುಲೇಷನ್ ಆಫ್, ಯಾವ ಏಜ್ ಗ್ರೂಪ್ ಅಲ್ಲಿ ಇರೋದನ್ನ ಕಂಡಿಡ್ತೀವಿ ನಾವು, ಕನ್ಸಿಡರ್ ಮಾಡ್ತೀವಿ. ಲೇಬರ್ ಫೋರ್ಸ್ ಅಂದ್ರೆ 15 to 60 ಅಲ್ವಾ. ಸೊ ಅದಾದ ನಂತರ ಏನಿದೆ ನೋಡಿ, ಲೀಸ್ಟ್ ಔಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೇಬರ್, 2 ಮಾರ್ಕ್ಸ್ ಕೇಳ್ತಾರೆ. ಯಾವುದು, ಲೇಬರ್ ಕೆನಾಟ್ ಬಿ ಸಪರೇಟೆಡ್ ಫ್ರಮ್ ದ ವರ್ಕರ್, ಅದಂತ ಲೇಬರ್ ಕೆನಾಟ್ ಬಿ ಸ್ಟೋರ್ಡ್, ಸಪ್ಲೈ ಚೇಂಜಸ್ ವಿತ್ ದ ಟೈಮ್, ಲೇಬರ್ ಕೆಪಾಸಿಟಿ ವೇರೀಸ್, ಅದಾದ ನಂತರ ಲೇಬರ್ ಇಸ್ ಅನ್ ಆಕ್ಟಿವ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್, ನಂತರ ಲೇಬರ್ ಇಸ್ ಲೆಸ್ ಮೊಬೈಲ್. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ,
ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾವು ಸ್ಟೂಡೆಂಟ್ಸ್. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಲೆಕ್ಚರ್ ಮುಖಾಂತರ ಸಿಗ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಬಾಯ್.